गोविंदानि गोविंदा गोविंदानि गोविंदा गोविंदानि गोविंदा गोविंदानि गोविंदा प्रमाण गोविंदानि गोविंदा
ಹರಿ 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 ಹರನ ಕುಮಾರ ಸಕಲಾಗಮ ಸಾಕಾರ ಹರೆಯೊಳಗೆ ಮದವರ ಮುದದಿಂದ ನಿನ್ನ
ಶರಣವನರಿಯಳು ಗಣಪತಿ ವಾಗನ ನಾರಾಯಣ ಬಾಲ ಬಾಲನಿಯ ಬಾಲ ಗೋಪಾಲಕ ವಿಘ್ನವ್ಯಾನ ಕುಲಾಭಿಮಾನ ಗರುಡೋ ವಿಘ್ನೇ ಪಂಚಾನನ ವಿಘ್ನಗಿರಿ ಪ್ರಭೇದನ ವಿಘ್ನಾಬ್ಧಿ ಕುಂಭೋದ್ಭವ ವಿಘ್ನೇಶ್ವರ ಪಾಯಿಮಾ ವಿಘ್ನೇಶ್ವರ ಪಾಯಿಮಾ ವಿಘ್ನೇಶ್ವರ ಪಾಯಿಮಾ ಗಜಮುಖದಾಗಿ ಗಣಪತಿ ಚಿಲ್ವದಿ ವಂದಿತನಿ ಗಾರತಿಯಲ್ಲಿರೆ ಆರತಿಯಲ್ಲಿರೆ ಗಜಮುಖದಾಗಿ ಗಣಪತಿ ಹರುಷದಿ ಭಕ್ತರ ಉರಗಭೂಷಣ ಸುಕುಮಾರ ಗಜವದನ ಚರಣ
ಚರಣ ಕಮಲಗಳಿಗೆ ಆರತಿಯಿರೆ ಆರತಿ ಬೆಳಗಿರೆ ಗಜಮುಖದ ಬಗೆ ಗಣಪಗೆ ನಡೆಯಿರು ಜನರ ಗುಣಯುತನ ನೆನೆಯಿರು ಜನರ ಗುಣಯುತನ ಗಣಮೂರ್ತಿ ಗಜಮುರ ಗಣನತನ ದೇವರ ದೇವ ಕೃಪಾಕರಣ ದೇವರ ದೇವ ಕೃಪಾಕರಣ ಗಜಮುಖ ನಿಜವಾಗಿ ಕರುಣಿಸುವರಗಳ ಪ್ರಭುವೇ ನಿಜವಾಗಿ ಕರುಣಿಸುವರಗಳ ಪ್ರಭುವೇ ಗಜಮುಖನ ಪಾದವನಿವೆ ನಿಜವಾಗಿ ಕರುಣಿಸುವರಗಳ ಪ್ರಭುವೇ
ಸಿದ್ಧದಾಯಕ ಪುಸ್ತಕದಾರ ಸಿದ್ಧಿವಿನಾಯಕ ಬಾಲನವಂತೆ ಗಜಮುಖ ಪಾಲಿಸು ಗಜವದನ ಸುಗುಣ ವಿಚಾರ ದಯಾ ಸದನ ಸುಗುಣ ವಿಚಾರ ದಯಾ ಸದನ ಬಾಲಿಗಿರಿಗಿಯಳ ಬಾಲನೆನೆನಿಸು ಬಾಲಿಗಿರಿಗಿಯಳ ಬಾಲನೆನೆನಿಸು ಜಯಲೀಲನೆ ಎಂದನು ಕರೆಯೊರೆಯು ರಂಜಿಸುವ ಪದವುರ ಪುರದೊಳು ಮೆರೆದಿರುವ ಚಿಕ್ಕ ಪ್ರಾಯದಲ್ಲಿ ಚದುರಿಲಿಂಗವರ ಚಿಕ್ಕ
ಇಬ್ಬರು ಮಾನನ ಮದದಲೆ ಮದವು ಇಬ್ಬರು ಮಾನನ ಮದದಲೆ ಹೊರೆಯಲೆ ಚಿಕ್ಕ ತಕತ ದಿನದೈ 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 ತೈ ತಕತ ದಿನದೈ ದಿಮಿತ ದಿನದೈ ದಿಮಿತ ತಕದೈ ತಕತ ದಿನದೈ 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 ತಕತ ದಿನದೈ ತೋಂತ ದಿನದೈ ದೀಪ್ತ ದಿನದೈ ದಿಮಿತ ದಿನದೈ 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 ತೈ ತಕತ ದಿನದೈ ದಿಮಿತ ದಿನದೈ ದಿಮಿತ ತಕದೈ ದಿನದೈ 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 ತೈ
ತಕತ ದಿನದೈ 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 ತತ್ತೋಂಗದಿ ಕುತಗದೈ ಕಾದನ ಗಿಡ ಗಿಡ ಓಂಗದಿ ಕುತಗದೈ ಕಾದನ ಗಿಡ ಗಿಡ ತತ್ತೋಂಗದಿ ಕುತಗದೈ ಕಾದನ ಗಿಡ ಗಿಡ ಓಂಗದಿ ಕುತಗದೈ ನಿಮಿತ್ತ ದಿನದೈ ನಿಮಿತ್ತ ದಿನದೈ 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 ದಿತ್ತಾಂ ಗಿಡ 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 ದಿತ್ತಾಂ ಗಿಡ 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 ದಿತ್ತಾಂ ಗಿಡ 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 ತರಗಿಡ ಗಿಡ ಗಿಡ ತರಗಿಡ ಗಿಡ ಗಿಡ ತರಗಿಡ ಗಿಡ ಗಿಡ ಗಿಡಲಗದಾಂ 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 ತಕತ ದಿನದೈ ನಿಮಿತ್ತ ದಿನದೈ ನಿಮಿತ್ತ ತಕತೆ ನಿಮಿತ್ತ ದಿನದೈ 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 ದಿಂಗಿಡ ಗಿಡಲಗದ ಗಿಡ ಗಿಡಲಗ ದಿಂಗಿಡ ಗಿಡಲಗದ ಗಿಡ ಗಿಡಲಗ ದಿಂಗಿಡ ಗಿಡಲಗದ ಗಿಡ ಗಿಡಲಗ ದಿತ್ತಾಂ 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 ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಮತ್ತು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಸರ್ವಮಂಗಲ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ನಂಬಿದಂತಹ ಭಕ್ತರಿಗೆ ಇಷ್ಟಾರ್ಥವನ್ನು ಸಿರಿಮಡಿ ಗಂಧ ಪ್ರಸಾದ ಆಹು ಮೇಳದಲ್ಲಿ ವಾಸವಾಗಿರೋ ಮಹಾಗಣಪತಿ ದೇವರು ಮೇಳದಲ್ಲಿ ವಾಸವಾಗಿರುವಂಥ ಶ್ರೀ ಮಹಾಗಣಪತಿ ದೇವರು ಮತ್ತು ಶ್ರೀ ಮಹಾಗಣಪತಿ ದೇವರು ಗಜಾನನಂ ಭೂತಗಣಾಭಿಷೇಕಿತಂ ಕಪಿತ್ತಜಂ ಭೂಬಲಧಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶಕಾರಣಂ ನಮಾಮಿ ವಿಘ್ನೇಶ್ವರಪಾದಂ ಗಜಂ ನಂಬಿದಂತಹ ಭಕ್ತರಿಗೆ ಇಷ್ಟಾರ್ಥವನ್ನು ಸಿರಿಮಡಿ ಗಂಧ ಪ್ರಸಾದ ಆಹು ಹಾಗೂ ಸ್ಥಳದಲ್ಲಿ ವಾಸವಾಗಿರುವ ರಕ್ತೇಶ್ವರಿ ದೇವರು ಸ್ಥಳದಲ್ಲಿ ನೆಲೆಸಿದಂತಹ ರಕ್ತೇಶ್ವರಮ್ಮನವರು ಮತ್ತು ಶ್ರೀ ರಕ್ತೇಶ್ವರಮ್ಮನವರು ನಂಬಿದಂತಹ ಭಕ್ತರಿಗೆ ಇಷ್ಟ ಆತಂದ ಸಿರಿಮಡಿ ಗಂಧ ಪ್ರಸಾದ ಆಹು ಸಣ್ಣಶೆಟ್ಟಿ ಕುಮಾರ್ ಅವರು ಕೊಡತ್ತೂರು ಮತ್ತು ಸನತ್ ಕುಮಾರ್ ಶೆಟ್ಟರು ಮತ್ತು ಶ್ರೀ ಸನತ್ ಕುಮಾರ್ ಶೆಟ್ಟರು ನಂಬಿದಂತಹ ಭಕ್ತರಿಗೆ ಇಷ್ಟ ಆತಂದ ಸಿರಿಮಡಿ ಗಂಧ ಪ್ರಸಾದ ಸಭೆಗೆ ನಮಸ್ಕಾರ. ನಂಬಿದನು ಮಾದೆ ಕಟೀಲು ಕ್ಷೇತ್ರದ ಅಂಬೆ ಗುಣಭರಿದೆ
ಕ್ಷೇತ್ರದ ಅಂಬೆ ಗುಣಭರಿತೆ ಮಾತೆ ದಿಂದನ ದಿನ್ನ ತಕ ದಿನ್ನ ತೈ ದಿನ್ನ ತೈ ತೊಂದನ ದಿನ್ನ ತಕ ದಿನ್ನ ತೈ ದಿನ್ನ ತೈ ದಿಂದನ ದಿನ್ನದಿ ತೊಂದನ ದಿನ್ನದಿ ತದೈ ದಿನ್ನದಿ ತದೈ ದಿನ್ನದಿ ತೈ ದಿನ್ನದ ದಿನದಿ ದಿನದ ದಿನದಿ ದಿ 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 ದಿನ್ನ ತೊಂಗತೋ ತಗದ ದಿನ್ನದಿ ಹೋಗಿ ಹೇಳಮ್ಮ
ಭಕ್ತಿಯೊಳಂಬಿಕಾ ಸುತ ವಿಘ್ನರಾಜನ ಬಿರಿದು ಸಂಸ್ತುತಿಸಿ ಅಂಬುನಿಧಿಯ ಮಜಿಗೆ ಕೈ ಮುಗಿದು ಅಂಬುಜ ಜಲವಾಣಿಯರ ಪಾದ ಮುಜಗಿ ಪುಣ ಮಾಡುದ ವರ್ಣಿಬೆನಿ ಕಥಾಮೃತವ ಜಯತು ಆದಿ ಮಾಯೇ ಸರ್ವ ಭಯ ವಿನಾಶಿನಿಯನಿ ಕರುಣದಿ ಗಾಯೇ ಆದಿ ಮಾಯೇ ಪವಿತ್ರವಾದಂತಹ ಪದ ಅಂಬುರುಹಕ್ಕೆ ನಮ್ಮ ನಮನಗಳಮ್ಮ ಅನುಗ್ರಹಿಸು. ಏಕಕಾಲದಲ್ಲಿಯೇ ನಮ್ಮ ಜನನವಾಯಿತು ಮೂವರದ್ದು. ಯಾರಿಂದ ಯಾವ ಕ್ಷೇತ್ರ ಎನ್ನುವುದನ್ನು ಕಣ್ಣರಳಿಸಿ ನೋಡಿದರೆ ಭಯಗೊಂಡೆವು. ಕಾರಣವಾದದ್ದು ಕಾರ್ಗತ್ತನೆಯೇ ತುಂಬಿದಂತಹ ಈ ಜಲಧಿ ಸಂದರ್ಭದಲ್ಲೇ ನಾವು ಆಲಿಸಿದ್ದು ಓಂಕಾರವನ್ನು ಸ್ತುತಿಸಿದೆವು. ಪ್ರಣವಾರ್ಧದ ಪ್ರತಿಪಾದಿಯಾದಂತಹ ನೀನು ಪ್ರತ್ಯಕ್ಷಗೊಂಡೆ. ಆ ಸಂದರ್ಭದಲ್ಲಿ ಗೋಚರಿಸಿದ್ದು ನಿನ್ನ ಪದದ್ವಂದ. ಅದನ್ನೇ ಮರೆಗೊಂಡ ಕಾಲಕ್ಕೆ ನಮಗೆ ಆಡುವರೇ ವಾಕ್ಶಕ್ತಿ ಒದಗಿತು ಎನ್ನುವುದು ನಿನ್ನಿಂದಲೇ ಎನ್ನುವುದು ಅರ್ಥವಾಯಿತು. ಭಯ ವಿನಾಶಿನಿಯು ಆದಂತಹ ನಿನ್ನ ಪದದ್ವಂದಕ್ಕೆ ಮತ್ತೊಮ್ಮೆ ನಮನಗಳು ಉದ್ಧರಿಸಬೇಕಮ್ಮ. ನಾವು ಮೂವರು ಒಂದಾಗಿ ನಾವ್ಯಾರೆಂಬಂತಹ ತರ್ಕದಲ್ಲಿರುವ ವೇಳೆಗೆ ಕೇಳಿಸಿದಂತಹ ನಭೋವಚನ ಅದನ್ನೇ ಸ್ತೌತ್ಯವೆಂದು ಸ್ತುತಿಗೈಸಿದಂತಹ ಸಂದರ್ಭದಲ್ಲಿ ನಿನ್ನದಾದಂತಹ ದಿವ್ಯ ದರ್ಶನ ನಿನ್ನಲ್ಲೇ ಯಾಚಿಸ್ತಾ ಇದ್ದೇವಮ್ಮ. ನಾವು ಯಾರು, ನಮ್ಮಿಂದ ಇನ್ನು ಮುಂದಕ್ಕೆ ಆಗಬೇಕಾದಂತಹ ಘನ ಕಾರ್ಯಗಳಾದರೂ ಯಾವುದು ಎಲ್ಲವನ್ನ ಅರುಹುದರ ಮುಖೇನ ನಮ್ಮೂವರನ್ನು ಸಂಪ್ರೀತಿಯಿಂದ ರಕ್ಷಣೆ ಮಾಡಬೇಕಮ್ಮ. ಅಮ್ಮ, ಕತ್ತಲೆಯೇ ತುಂಬಿದ ನಮ್ಮ ಜೀವನಕ್ಕೆ ಬೆಳಕನ್ನಿತ್ತವಳು ನೀನು. ಮುಂದಿನ ಪಥ ನಮಗೆ ಗೋಚರಿಸದು ಸಕಲವನ್ನು ತಿಳಿಸಿ ಪೊರೆಯಬೇಕಮ್ಮ, ಪೊರೆಯಬೇಕು. ಹರಿಹರ ಹರುಟದಿ ಮೂವರಿಗೆ ಇರುವನು ನಿಮ್ಮಿಲ್ಲ ಘನ ಕಾರ್ಯ ಮುಲ್ಲಗೆ ಪೊರೆದ ಬೆನದ ನಿಮಗೆ
ತೇಲುತ್ತಿರುವ ಓ ನನ್ನ ಮುದ್ದು ಮಕ್ಕಳೇ, ಏಳಿರಿ, ಎದ್ದೇಳಿರಿ, ಧೈರ್ಯ ತಾಳಿರಿ. ನಿಮ್ಮ ಸೃಷ್ಟಿಗೆ ನಾನೇ ಕಾರಣೀಭೂತಳು. ಮಕ್ಕಳಾದಂತ ನಿಮ್ಮನ್ನು ಗುರುತಿಸುವುದಕ್ಕಾಗಿ ಹೆಸರುಗಳನ್ನು ಸೂಚಿಸುತ್ತಾ ಇದ್ದೇನೆ. ರಕ್ತವರ್ಣದಿಂದ ಕೂಡಿದಂತ ನೀನೇ ಬ್ರಹ್ಮ, ನೀಲವರ್ಣದಿಂದ ಕೂಡಿದಂತ ನೀನೇ ಹರಿ, ಸ್ಫಟಿಕ ಸದೃಶನಾದಂತ ನೀನೇ ಹರ. ಮಕ್ಕಳೇ, ನಿಮ್ಮ ಈ ರೀತಿಯ ಸೃಷ್ಟಿಗೆ ಬಲವಾದ ಕಾರಣ ಇದೆ. ಹಿಂದೆ ಇದ್ದಂತ ಪ್ರಪಂಚ ಸಂಪೂರ್ಣ ನಶಿಸಿ ಹೋಗಿದೆ. ಮುಂದೆ ನೂತನ ಪ್ರಪಂಚವೊಂದು ಸೃಷ್ಟಿಯಾಗುವುದಕ್ಕಿದೆ. ಆ ಪ್ರಪಂಚಕ್ಕೆ ಸೃಷ್ಟಿ ಕಾರ್ಯ, ಪಾಲನ ಕಾರ್ಯ, ಲಯ ಕಾರ್ಯ ನಿಮ್ಮಿಂದಾಗಬೇಕು. ಅದಕ್ಕಾಗಿ ಮಗನೇ ಬ್ರಹ್ಮ, ರಾಜಸಗುಣ ಭರಿತನಾದಂತ ನೀನು ಸೃಷ್ಟಿ ಕಾರ್ಯ ಮಾಡುತ್ತಾ ಸತ್ಯಲೋಕದಲ್ಲಿರು. ಹರಿ, ಸಾತ್ವಿಕ ಗುಣವುಳ್ಳವನಾದಂತ ನೀನು ಪಾಲನ ಕಾರ್ಯ ಮಾಡುತ್ತಾ ವೈಕುಂಠದಲ್ಲಿರು. ಹರ, ತಾಮಸ ಗುಣವುಳ್ಳವನಾದಂತಹ ನೀನು ಲಯ ಕಾರ್ಯ ಮಾಡುತ್ತಾ ಕೈಲಾಸದಲ್ಲಿರು. ಮಗನೇ, ಮುಂದೆ ಕಷ್ಟ ಬಂದರೆ ಕಷ್ಟಗಳನ್ನುಳ್ಳ ನಿಷ್ಠೆಯೇ ಭಜಿಸಲು ಕೊಟ್ಟು ಜನವ ಇಷ್ಟನೇ ಮುರಿವೆ ನನ್ನ ಭಯವಿಟ್ಟಿದನು ಕಟ್ಟಲದ ದಾನವ. ಮಕ್ಕಳೇ, ನಿಮ್ಮ ನಿಮ್ಮ ಕಾರ್ಯದಲ್ಲಿ ನಿರತರಾಗಿರುವಂತಹ ಸಂದರ್ಭ ಎಲ್ಲಿಯಾದ್ರೂ ನಿಮ್ಮ ಪಾಲಿಗೆ ಕಷ್ಟ ಒದಗಿತ್ತು ಅಂತಾದರೆ ಅಂತ ಸಮಯದಲ್ಲಿ ನಿಷ್ಠೆಯಿಂದ ನನ್ನನ್ನು ಧ್ಯಾನ ಮಾಡಿ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಬಂದಿರುವ ನಿಮ್ಮ ಕಷ್ಟವನ್ನು ದೂರೀಕರಿಸ್ತೇನೆ. ಹೋಗಿ ಮಕ್ಕಳೇ, ನಿಮಗೆ ಜಯವಾಗಲಿ. ಮದವನು ದಾಳಿ ತನ್ನಯ ಮನದಲ್ಲಿ ನುಡಿದಲಿಲ್ದು ಭಯರೋಡು ಹರಿಹರರಾಲಿಸಿ ಸೃಜಿಸುವ ಕಾರ್ಯವ ಕರುಣಿಸಿದಲು ಮಾನನು ಹರಿತರೆ ನಮ್ಮಲ್ಲಿ ಹಿರಿಯವರವರ ಹರಿತರೆ ನಮ್ಮಲ್ಲಿ ಹಿರಿಯವರ ಮರೆಯಲ್ಲ ಇದು ಹರೆಯು ಮೂವರಿಗೆ ಉದ್ಯೋಗ, ಮೂವರಿಗೂ ಗುಣ ಇಷ್ಟನ್ನು ಅನುಗ್ರಹಿಸಿದ್ದಾಳೆ. ಅಮ್ಮ ಅದೃಷ್ಟವಾಗಿ ಹೋಗಿದ್ದಾಳೆ. ಆ ಬಳಿಕ ನಾನು ಚಿಂತನೆ ಮಾಡುವುದು, ಇಷ್ಟೆಲ್ಲ ಅನುಗ್ರಹ ಆಗಿದೆ, ಆದಂತ ಅನುಗ್ರಹದಲ್ಲಿ ಶ್ರೇಷ್ಠ ಯಾವುದು ಚಿಂತನೆ ಮಾಡುದು. ನಾನೀಗ ಒಳ್ಳೆಯದದು. ಆ ಚಿಂತನೆ ಮಾಡುವಾಗ ಉತ್ತರ ದೊರಕಿತಲ್ಲ. ಹಾಗಾದ್ರೆ ಮುಂದುವರಿ. ಸತ್ಯಲೋಕ, ಸೃಷ್ಟಿಯ ಕಾರ್ಯ, ರಾಜಸ ಗುಣ. ಈ ರಾಜಸ ಗುಣ ಯಾರಿಗೆ ಬೇಕಾದ್ದು? ರಾಜನಾದವನಿಗೆ ರಾಜಸ ಎಂಬುದೇ ಭೂಷಣ. ಅಮ್ಮ ತೀರ್ಮಾನ ಮಾಡಿದ್ದಾಳೆ, ರಾಜತ್ವವನ್ನು ನನ್ನಲ್ಲಿ ಕಂಡುಕೊಂಡಿದ್ದಾಳೆ. ಹಾಗಾಗಿ ಆ ಗುಣವನ್ನು ನನಗೆ ಅನುಗ್ರಹಿಸಿದ್ದಾಳೆ. ಹಾಗಾಗಿ ನಾನು ಯಾಜಮಾನ್ಯವನ್ನು ಸ್ಥಾಪಿಸಬೇಕು. ಎಲ್ಲಿ ಯಾಜಮಾನ್ಯ? ನೀರ ಮೇಲೆ ನಿಮಗಿಬ್ಬರಿಗೂ ನನ್ನದಾದಂಥ ಯಾಜಮಾನ್ಯ.
ಹಾಗಾಗಿ ಇನ್ನು ಮುಂದಕ್ಕೆ ನಾನು ಹೇಳಿದ್ದನ್ನು ನೀವಿಬ್ಬರು ಕೇಳಿಕೊಂಡು ಬಿದ್ದಿರತಕ್ಕದ್ದು. ನಗಲಿಕ್ಕೆ ಹೇಳಿದ ನಿನ್ನಲ್ಲಿ ಮತ್ತೇನು ಪ್ರಧಾನವಾದುದರ ಕುರಿತಾಗಿ ಲಕ್ಷ್ಯ ಹರಿಸಲೇಬೇಕಾದ ಸಮಯ ಇದೆ. ನೀನು ನೋಡಿದ್ರೆ ಅಗತ್ಯ ಇಲ್ಲದನ್ನು ಮಾಡುವುದಕ್ಕೆ ತೊಡಗಿದೆ. ಅಗತ್ಯ ಇಲ್ಲ. ನಮ್ಮೊಳಗೆ ಯಜಮಾನವನ್ನು ಸ್ಥಾಪಿಸುವುದಕ್ಕೆ ನೀನೇ ಆಡದು. ಹೌದು. ನಾವೇ ಮೂವರು ಇದ್ದದ್ದು. ಹೌದು. ಮೂವರಾದಂತಹ ನಾವು ಏಕಕಾಲದಲ್ಲಿ ನಾವು ಮಾತೆಯನ್ನೇ ಸ್ತುತಿಸಿದ ಕಾಲಕ್ಕೆ ಅವಳು ಒದಗಿ ಬಂದಳು. ಹೌದು. ಎಲ್ಲಿಂದ ಎನ್ನುವುದನ್ನು ನಾವು ಪ್ರಶ್ನಿಸಿದ್ರೆ ಹ. ನಮಗೆ ಅರ್ಥವಾದದ್ದು ನಮ್ಮೊಳಗಿಂದಲೇ ಅವಳು ಹೊರಬಂದಿದ್ದಾಳೆ ಎನ್ನುವ ಹಾಗೆ. ಹಾಗಿರುವಾಗ ಮತ್ತೆ ಈಗ ನಮ್ಮೊಳಗೆ ಸೇರಿದಂತಹ ಕಾಲದಲ್ಲಿ ಅವಳು ಆಡಿದ ಮಾತನ್ನು ನೀನು ಆಲಿಸಿದೆ. ಯಾವುದು? ನಿಮಗೆ ಜಯವಾಗಲಿ ಅಂದಿದ್ದಾಳೆ. ಹೌದು, ಜಯವಾಗಲಿ. ಹಾಗಾದ್ರೆ ಜಯವನ್ನು ನಾವು ನಮ್ಮಲ್ಲಿ ಹೊಂದಿಸಿಕೊಳ್ಳಬೇಕು ಅಂತ ಆದ್ರೆ ಆಡುವಂತಹ ಮಾತು ಈ ತರನಾದುದಲ್ಲವೇ ಅಲ್ಲ. ದೊರಕೆ ಆಯ್ತಾಯ್ತಾ? ಹೇಗೆ ಯಾಜಮಾನ್ಯ ಮದವನ್ನು ಹೊಂದುವುದರ ಮೂಲಕವಾಗಿ ಜಯವನ್ನು ಹೊಂದಿಸಿಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾದ್ರೆ ನೀನು ಮಾಡಬೇಕಾದದ್ದು ಏನು? ಅವಳಂದಂತಹ ಮಾತಿಗೆ ಅನುಗುಣವಾಗಿ ಮುಂದುವರಿಯಲೇಬೇಕು ಅಂತ ಆದ್ರೆ ಮದವನ್ನು ಬಿಡು, ನಿನ್ನ ಕೆಲಸ ಮಾಡು. ನನಗೆ ಬೇಕಿತ್ತ ಹೇಳು. ಏನು ಬ್ರಹ್ಮ? ಅವನಲ್ಲಿ ಮಾತಾಡುವ ಕೆಲಸ ನನಗೆ ಯಾಕೆ? ಅಷ್ಟು ತಿಳಿಯಿತಲ್ಲ ನನಗೆ ತಲೆ ಸರಿ ಅಂತ ಹೇಳು. ಮತ್ತೆ ಮಾತಾಡುದು ಯಾಕೆ? ಯಾವುದು ತಲೆ ಸರಿ ಇಲ್ಲ ಹಾಗಲ್ವೋ? ಮಾತಿಗಾಡುದಷ್ಟೇ. ಹೌದೇ? ಅವನಲ್ಲಿ ಮಾತಾಡಬಾರ್ದು. ಹೆಚ್ಚಾಯ್ತು. ಹೌದು, ಹೆಚ್ಚಾಯ್ತು. ನನ್ನ ಮಾತು ಅವನಿಗೆ ನಿನ್ನದು? ಅಲ್ಲ, ನನ್ನ ಮಾತು ಅವನಿಗೆ ಪತ್ತೆ ಆಗುದಿಲ್ಲ. ನಿನ್ನ ಮಾತು ಹೆಚ್ಚಾಯ್ತು ಅಂತ ಆಡುವುದು. ಮತ್ತೆ ಅವನಿಗೆ ಜೀರ್ಣಿಸಿಕೊಳ್ಳುವುದಕ್ಕೆ ಆಗುದಿಲ್ಲ. ಅಷ್ಟು ಕಷ್ಟವು. ಹೌದೌದು. ಸುಲಭದಲ್ಲಿ ಆಡ್ಬೇಕು. ಸುಲಭದಲ್ಲಿ ಮುಗಿಸ್ಬೇಕಾದ್ರೆ ನೀನೇ ಆಗ್ಬೇಕು. ನಾನೇ ಆಗಬೇಕು. ನಿನ್ನಲ್ಲಿ ಎರಡು ಮಾತು. ಹೇಗದು? ನೀನು ಚುಟುಕಲ್ಲಿ ಉತ್ತರ ಕೊಟ್ಟರೆ ಆಯ್ತು. ಬ್ರಹ್ಮ ನೀನು ದೊಡ್ಡವ ಅಂತ ಹೇಳಿದ್ರೆ ಸಮಸ್ಯೆಗೆ ಪರಿಹಾರ ಆಯ್ತಲ್ಲ. ನೀನು ಹೇಳಿದಂತೆ ನಾನು ಕೇಳಬೇಕು ಹೌದು ಅನ್ನುವಂತಹ ಅಂಬೋಣ ನಿನ್ನದಂತೂ ಇದರಲ್ಲೇ ಅರ್ಥವಾಯ್ತು. ಹೌದು. ಏನಯ್ಯ ಇದು? ಹಾ. ನೀನು ಸೃಷ್ಟಿ ಮಾಡುವುದಕ್ಕೆ ಮರೆತೇನು? ಯಾರು ಹೇಳಿದ್ದು? ಅಲ್ಲ, ಯಾವುದನ್ನು ಸೃಷ್ಟಿ ಮಾಡಬೇಕು ಅಂತ ಅರಿತಿಲ್ಲವೇನು? ವಾದ ಕಲ್ಪದಿಲ್ಲಯ ವಾದ ಪ್ರಪಂಚವ ಮೋದದಿ ಸೃಜಿಸುವರೇ. ಅದನ್ನೇ ಸೃಷ್ಟಿ ಮಾಡಬೇಕಾದವ ಹಾ. ನಮ್ಮ ಮೂರೊಳಗಿನ ಭೇದ ಭಾವಗಳನ್ನು ಸೃಷ್ಟಿಸಿದೆಯಲ್ಲ. ಹಾಗಾಯ್ತಾ? ಮತ್ತೆ ಏನೋ ಇದು? ಹಾ. ನೀ ದೊಡ್ಡವಂತ ನಾನಾಡಬೇಕಾದ್ರೆ ಹಾ. ಅದು ಸರಿಯಲ್ಲ ಅಂತ ನಾನಾಡುವುದು. ಒಮ್ಮೆ ಹೇಳಿ ಬಿಡಿ. ಬೇಡ, ಯಾಕೆ ಬಲ್ಲೆ? ಹಾ. ನೀನು ರಾಜಸುಗುಣವನ್ನೇ ಮುಂದಿರಿಸಿಕೊಂಡು ಆಡುವುದಿದ್ರೆ ಹಾ. ತಮ ಗುಣವನ್ನು ಮುಂದಿರಿಸಿಕೊಂಡು ನಾನು ಆಡಬಲ್ಲೆ. ಹೌದಾ? ಮತ್ತೇನು? ಹಾ. ಮಾಡುವಂತಹ ಉದ್ಯೋಗವನ್ನು ಗಮನಿಸಿ ನೋಡು. ಏನು? ಲಯದ ಅಧಿಕಾರವನ್ನು ಹೊಂದಿದ್ದೇನೆ. ಹೌದು, ಲಯ ಅಂದರೆ ಲಯ ಅಂದ್ರೆ ಎಲ್ಲ ಮುಗಿಸುವುದೇ ಮತ್ತೆ ಅಂತ? ಬರೇ ಮುಗಿಸುವುದಲ್ಲ ಬ್ರಹ್ಮ. ಮತ್ತೆ? ನಿಯಂತ್ರಣ ಎನ್ನುವಂತ ಅರ್ಥ ಉಂಟು. ಹಾ, ಹಾ, ಹಾ. ಮತ್ತೆ ಪಾಲದಲ್ಲೊಂದು ಹೆಚ್ಚಿನದಾದಂತಹ ನೇತ್ರವನ್ನು ಹೊಂದಿದ್ದೇನೆ. ಅದ್ಯಾಕೆ ಮುಚ್ಚಿದ್ದೆ? ಕಿಚ್ಚುಗಣ್ಣು ಆದ್ದರಿಂದಲೇ ಮುಚ್ಚಿಕೊಂಡಿದ್ದೇನೆ. ಹಾ, ಹಾ. ಅಧಿಕ ನಾನಿದ್ದೇನೆ. ಹಾ. ಇವಾಗ ನೀನು ದೊಡ್ಡವನಾದ್ರೆ ನಾನು ದೊಡ್ಡವನಾಗುವಂತ ಮನಸ್ಸು ನಾನು ಒಪ್ಪುವುದಿಲ್ಲ. ಯಾಕೆ? ಈಗ ನಾನೇ ದೊಡ್ಡವಂತ ಯಾಕೆ ಒತ್ತಿ ಒತ್ತಿ ಹೇಳುವುದು? ಈಗ ಒತ್ತುವುದಕ್ಕೆ ಕಾರಣ ಏನು? ನನ್ನಂತಹ ಸೃಷ್ಟಿಯ ಕಾರ್ಯ ಏನದು? ಸೃಷ್ಟಿ ಕಾರ್ಯವೇ ಕಾರಣ. ಸೃಷ್ಟಿ ಕಾರ್ಯ
ಹೀಗೆ ಆಗುವುದು. ಹಾಗೆ ನೀನು ತಿಳಿದುಕೊಂಡದ್ದೇ ಅಷ್ಟು. ಏನು ಕಡಿಮೆ ಆಯ್ತಾ? ಪೂರ್ವಾರ್ಥವನ್ನು ಮಾತ್ರ ನೀನು ಅರ್ಥ ಮಾಡಿಕೊಂಡದ್ದು. ನನಗೆ ಬೇಕಾದಷ್ಟನ್ನು ನಾನು ತಿಳಿದೆ. ಸಾಗಬೇಕು ಅಂತ ಆದ್ರೆ ಉತ್ತರಾರ್ಥ ಏನು ನನಗೆ ಈಗ ಅಗತ್ಯ ಇಲ್ಲ. ಎನ್ನುವುದನ್ನು ತಿಳಿದುಕೊಳ್ಳಲೇಬೇಕು. ಅದ್ಯಾಕೋ? ನಮ್ಮ ನಿನ್ನೆಯನ್ನೊಮ್ಮೆ ಅವಲೋಕಿಸು. ಹಾ. ಅಂದ್ರೆ ಮಾತೆ ಪ್ರತ್ಯಕ್ಷಳಾಗಿ ನಮ್ಮನ್ನು ಹಾ. ಏನು ಮಾಡಬೇಕು ಎನ್ನುವುದನ್ನು ಹೇಳುವ ಮೊದಲು ಹಾ. ಕಣ್ಣೀರು ಸುರಿಸುತ್ತಲೇ ಇದ್ದವರು ನಾವು. ಅದು ಮೊದಲು. ಈಗ ಹಾಗಲ್ಲ. ಹಾ. ಬದುಕಿ ಹೀಗೊಂದು ಅರ್ಥವನ್ನು ಕೊಡಬಲ್ಲೆವು ಹಾ. ಎನ್ನುವುದು ನಿರೂಪಿಸಲ್ಪಟ್ಟದ್ದು ಮಾತೆಯಿಂದಲೇ. ಹೌದು ಹೌದು, ನೀನಾಡಿದ ಮಾತುಗಳು ಹಾ. ನಮ್ಮ ಕಾರ್ಯಗಳಿಗೆ ಅನ್ವಯಿಸುತ್ತದೆ ಎನ್ನುವ ಹಾಗೆ ಇಟ್ಟುಕೊಂಡರೆ ಹಾ. ನಿನ್ನೊಬ್ಬನ ಕುರಿತಾಗಿ ನೀನು ಲಕ್ಷಿಸಿದರೆ ಸಾಲದು. ಮತ್ತೆ ಚಿಂತನೆ ಮಾಡಬೇಕಾದದ್ದು ಒಬ್ಬನ ಕುರಿತಾಗಿ, ಒಬ್ಬನ ಗುಣದ ಕುರಿತಾಗಿ, ಒಬ್ಬ ಹೊಂದಿದ ಉದ್ಯೋಗದ ಕುರಿತಾಗಿ ಅಲ್ಲ. ಮತ್ತೆ ಯಾವುದು? ಒತ್ತಿನಲ್ಲಿ ಉದ್ಯೋಗಸ್ಥರಾದಂತಹ ನಾವಿಬ್ಬರಿದ್ದೇವೆ. ಸಮಷ್ಟಿ. ಮತ್ತೆ ಹಾ, ಹಾ. ನಮ್ಮ ಗುಣ ಏನು, ಹಾ. ನಾವು ಹೊಂದಿದ ಉದ್ಯೋಗ ಯಾವುದು, ಹಾ. ಇರುವಂತಹ ಸ್ಥಳ ಯಾವುದು ಹಾ. ಎನ್ನುವುದನ್ನು ಚಿಂತಿಸಬೇಕು ತಾನೆ. ಹಾ, ಹಾ. ಗುಣವನ್ನು ಪ್ರದರ್ಶಿಸುವುದು ನಮ್ಮೊಳಗೆ ಅಲ್ಲ, ಮತ್ತೆ ನಾವು ಮಾಡುವುದು ಉದ್ಯೋಗದಲ್ಲಿ. ಹಾ. ನಿನಗೆ ರಾಜಸ ಗುಣ ಉಂಟು ಎನ್ನುವುದನ್ನು ತೋರಿಸ ಹೊರಡುವುದು ಯಾಕೆ? ಹಾ. ನೀನು ಆಡುವ ಮಾತಿಂದ ಅರ್ಥ ಆಗ್ತದೆ. ಹಾ, ಮತ್ತೆ ಅರ್ಥ ಆಗ್ಬೇಕು. ಅವನು ಅದಕ್ಕೆ ಹಾ. ನನ್ನಲ್ಲೂ ಉಂಟು ಎನ್ನುವುದನ್ನು ತೋರಿಸಿ. ಹಾ. ಈಗ ನಮ್ಮಲ್ಲಿ ಉಂಟು ಎನ್ನುವುದನ್ನು ನಾವು ತೋರಿಸುವುದು ಯಾವಾಗ? ಯಾವಾಗ? ನಮ್ಮಲ್ಲಿದ್ದದ್ದು ಇತರರಿಗೆ ಗೊತ್ತಾಗದೇ ಇರುವ ಕಾಲದಲ್ಲಿ. ನಿಮಗೆ ಗೊತ್ತಾಗ್ಲಿಲ್ಲ, ಹಾಗೆ ನಾನು ಪ್ರಕಟ ಮಾಡಿ ನಡೆಯಲ್ಲಿಯೇ ಗೊತ್ತಾಗಬೇಕು ತಾನೆ. ನನ್ನ ನಡೆ ನೋಡು. ಹಾಗೆಲ್ಲ ಆಗಬೇಕಾದದ್ದು. ಮತ್ತೆ? ಅದು ಅಗತ್ಯ ಉಂಟು ಅಂತ ಆದ್ರೆ ಹಾ. ನಾವು ಸಮಗ್ರವಾದಂತಹ ವಿವೇಚನೆಯನ್ನು, ಚಿಂತನೆಯನ್ನು ಮಾಡಬೇಕಾಗ್ತದೆ. ಈಗ ಕಡಿಮೆ ಆಯ್ತಾ? ಮತ್ತೇನು, ಹಾ. ಕಳೆದುದನ್ನು ನೀನು ಪ್ರಕಟಗೊಳಿಸುವುದು. ಹೌದು. ಅಂದ್ರೆ ನಿನ್ನ ಉದ್ಯೋಗವೇ ಹಾಗೆ ಧನಾತ್ಮಕವಾದದ್ದು. ಹೌದೌದು. ಋಣಾತ್ಮಕನಾಗಿ ಅವನು ವ್ಯವಹರಿಸಲೇಬೇಕಿದ್ದವ. ಹಾ. ಅಲ್ಲಿಗೆ ಮುಗಿಲಿಲ್ಲ ನೋಡು. ಮತ್ತೆ? ಮಧ್ಯಪಥದಲ್ಲಿ ಹಾ. ಒಳ್ಳೆಯ ಗುಣಾತ್ಮಕನಾಗಿ ನಾನು ವ್ಯವಹರಿಸಿದ್ರೆ ಮಾತ್ರ ಹಾ, ಹಾ. ಮಾತೆಯ ಕಲ್ಪನೆಯ ಪ್ರಪಂಚವನ್ನು ನಾವು ಸಾಕಾರಗೊಳಿಸುವುದಕ್ಕೆ ಸಾಧ್ಯ ಉಂಟು. ಹಾ, ಹಾ. ನಿನ್ನಿಂದಲೇ ಉಂಟಾದಂತಹ ಒಂದು ಸೃಷ್ಟಿ ಬ್ರಹ್ಮ, ಹಾ, ಹಾ. ಅದು ಮೇಲ್ಮೆಯನ್ನು ಹೊಂದುವುದು ಯಾವಾಗ? ಯಾವಾಗ? ಜನ್ಮದಿಂದ ಅಲ್ಲವೇ ಅಲ್ಲ, ಮತ್ತೆ? ಆಮೇಲಿನ ಸಾಧನೆಯಿಂದಲಾಗಿ. ಹಾ. ಹಾಗಾದರೆ ಸಾಧನೆಯ ಹಾದಿ ಎನ್ನುವುದು ನನ್ನ ಉದ್ಯೋಗದಲ್ಲಿ ಮುಂದುವರಿಯುತ್ತದೆ ಎನ್ನುವಾಗ ನೀನು ಹೇಗೋ ದೊಡ್ಡವನಾಗುತ್ತಿ, ನಿನ್ನ ಕೆಲಸ ಹೇಗೆ ದೊಡ್ಡದಾಗುತ್ತದೆ? ಮತ್ತೆ ಯಾವುದು? ಸಕಾಲಕ್ಕೆ ಬೇಕಾದುದನ್ನು ಕೆಟ್ಟು ಹೋಗದ ತೆರದಲ್ಲಿ. ಯಾವುದು? ನಿನ್ನ ಸೃಷ್ಟಿ ಎನ್ನುವುದು ಕೆಡದ ತೆರದಲ್ಲಿ. ಆವಾಗ ಜ್ಞಾನವನ್ನು ಹೊಂದಿ ಕೊಡುವುದರ ಮೂಲಕವಾಗಿ ಹೊಂದಿದಂತಹ ಉದ್ಯೋಗ ನನ್ನದು. ಆದ್ದರಿಂದ ಪದುಮಾಕ್ಷನಾಗಿ ವಿಶಾಲವಾದಂತಹ ದೃಷ್ಟಿಕೋನವುಳ್ಳವನಾಗಿ ಆಲೋಚಿಸುತ್ತಾ ನಾನು ಮಾಡುವ ಉದ್ಯೋಗವೇ ಶ್ರೇಷ್ಠ. ಅಂತವನೇನು ನನ್ನನ್ನು ಒಪ್ಪುವುದಿಲ್ಲ ಅಂತ ಆಯ್ತು. ಇಲ್ಲದೆ ಇರುವುದನ್ನು ಹೇಗೋ ಒಪ್ಪುವುದು? ನಿನ್ನದು ಕೊಟ್ಟು ಉಂಟಲ್ಲ, ಅದನ್ನು ನಾನು ನಿಲ್ಲಿಸ್ತೇನೆ ಆಯ್ತಾ? ಕೊಡಬೇಕಾದವನು ನಾನೇ ತಾನೇ. ಸರಿ. ಆಗ ಅದು ಬೇಕು. ಹರನಿಂದನ ಕ್ಷಣ ಸರಿ ನಿಲ್ಲ ವಚನವು. ಹರನಿಂದನ ಕ್ಷಣ ಸರಿ ನಿಲ್ಲ ವಚನವು. ಹೊರೆಯುವ ಮನೆ ಶ್ರೇಷ್ಠನು. ಹರನಿಂದನ ಕ್ಷಣ ಸರಿ ನಿಲ್ಲ ವಚನವು. ಹೊರೆಯುವ ಮನೆ ಶ್ರೇಷ್ಠನು. ಹೊರೆಯುವ ಮನೆ ಶ್ರೇಷ್ಠನು. ಹರಿಹರನಲ್ಲಿ ಭೇದವಿಲ್ಲದೆ. ಹರಿಹರನಲ್ಲಿ ಭೇದವಿಲ್ಲದೆ ನೋಡಿ ತಿರುಗಬೇಕು ನಾನು. ನಾಚನದಲ್ಲಿ ವಚನವು. ಹೊರೆಯುವ ಶ್ರೇಷ್ಠನು. ಓ ಹರಿ, ನೀನು ವಿಧಾತನಾಡಿದಂತಹ ಪ್ರತಿಯೊಂದು ಮಾತುಗಳನ್ನು ಚೆನ್ನಾಗಿ ಆಲಿಸಿದೆ. ಹಾ, ಕೊನೆಗೊಂದು ನಿರ್ಧಾರಕ್ಕೆ ಬಂದೆ. ಏನಯ್ಯ? ಗುಣ ಎನ್ನುವುದು ನಮ್ಮ ಅಧೀನದಲ್ಲಿ ಇರಬೇಕಾದ್ರೆ ಹಾ, ಅವನನ್ನು ಗುಣವೇ ಅಧೀನಕ್ಕೊಳಪಡಿಸಿದೆ ಅದೇ. ಅನ್ನುವುದು ಅರ್ಥವಾಯಿತು. ಅವನಿಗೆ ಅರ್ಥ ಆಗ್ಲಿಲ್ಲ. ಏನು ಮಾಡೋಣ ಹೇಳು? ಹಾ, ಅದೇ ಗುಣವನ್ನು ಮುಂದಿರಿಸಿಕೊಂಡು ನಾನು ಅಧಿಕ ಅಂತ ಆಡಿದ. ಹಾ. ಅವನ ಗುಣಕ್ಕನುಗುಣವಾಗಿ ಅವ ಆಡಿದಾಗ ನಾನು ತಮೋ ಗುಣಭರಿತನಾಗಿ ನಾನು ಅಂತ ಆಡಿದೆ. ಬಹುಶಃ ಅವನ ಮಾತೇ ನಿನಗೆ ಪ್ರೇರೇಪಣೆ ಅಂತ ತಿಳಿದಿಯೋ ಏನು? ಆದರೆ ಇದು ಸರಿಯಲ್ಲ ಅಂತ ಇವಾಗ ಅರ್ಥವಾಯಿತು. ಅದು ಹೇಗೆ? ಮಾತೆಯ ಮಕ್ಕಳಾಗಿ ನಾವು ಮುಂದುವರಿಯಬೇಕಾದವರು ಹಾ. ಮಾತಿಗೆ ತಪ್ಪಿದೆವೋ ಎನ್ನುವ ಹಾಗೆ ಮನೋಭಾವ ನನ್ನಲ್ಲಿ ಉಂಟಾದ ಕಾರಣ ಇದು ಸರಿಯಲ್ಲ. ಹಾ. ಯಾರು ದೊಡ್ಡವರು ಯಾರು ಸಣ್ಣವರು ಅಂತ ಇವಾಗ ಅರ್ಥವಿಸಿಕೊಂಡೆ. ಹಾ. ಸೃಷ್ಟಿಪ ಕಾರ್ಯ ಘನ ಅಂತ ಆಡಿದ್ರೆ ಕ್ಷಣದಲ್ಲೇ ಮುಗಿದು ಹೋಗ್ತದೆ. ನಯದ ಉದ್ಯೋಗವು ಕ್ಷಣಾರ್ಧದಲ್ಲಿ ಕೊನೆಗೊಳ್ಳುತ್ತದೆ. ಹಾ. ಹಾಗಿದ್ರೆ ಸುದೀರ್ಘವಾಗಿ ನಡೆಯುವುದು ಯಾವುದು? ಪಾಲನಾ ಕಾರ್ಯ ಅನ್ನೋದ ರೀತಿ
ಜನನ ಮರಣಗಳ ನಡುವೆ ಇರುವಂತಹ ಜೀವನವೇ ಶ್ರೇಷ್ಠತೆಯನ್ನು ಪಡೆದ ಕಾರಣ ನೀ ಮಾಡುವಂತಹ ಉದ್ಯೋಗ ಶ್ರೇಷ್ಠ, ನೀನು ಜ್ಯೇಷ್ಠ ಎನ್ನುವುದನ್ನು ಚೆನ್ನಾಗಿ ಅರಿತೇ ಒಂದು ನಿರ್ಧಾರಕ್ಕೆ ಬಂದೆ. ಏನದು? ಹರಿಹರದಲ್ಲಿ ಭೇದ ಇಲ್ಲ, ವಿಧಾತನ ಸೃಷ್ಟಿಗೆ ಪೂರ್ವದಲ್ಲಿ ನಿನ್ನಲ್ಲಿ ಎರಕವಾಗುವುದಕ್ಕೆ ಮನವಾಡಿದ್ದೇನೆ. ನೀನು ಹೇಳಿದ್ದು ನನಗರ್ಥ ಆಯ್ತು. ಹಾ. ಇನ್ನು ಅವಯಾವ ಏನೆಲ್ಲ ಅರ್ಥ ಕಲ್ಪಿಸಿಕೊಳ್ತಾರೆ ಅರ್ಥ ಆದೀತು. ಬಾ ಹೀಗೆ. ಮಾಡಿಕೊಂಡೆ. ಹರಿಹರ ನೀವೀಗ ನನಗೆ ಆಗಿರಲಿ. ಹರಿಹರರು ಹರಿಹರರು ನೀವೀಗ ನನಗೆ ಆಗಿರಲಿ. ಇರುವುದೇ ಜೀವನದೊಳಗೆ. ಹಿರಿತನ ಮರೆ ಬರದೆ ನನಗಿರುವ ಬಗೆಗಾಗಿ. ಗುಣಗೈವರೇ ಒಳಗೆ. ನಿಮ್ಮ ಕತೆ ಹೀಗುಂಟ ಅಲ್ವಾ? ಮತ್ತೆ ನೀನು ನೀವಿರುವರು ಯಾರಕ್ಕ? ಹೌದು. ಎಂತದ್ದು ಹೌದು? ನನಗೆ ಗೊತ್ತಾಯ್ತು. ಆರಂಭದಲ್ಲೇ ನಿನ್ನ ಮುಗುಳು ನಗೆ, ಹಾ. ಆ ಮುಗುಳು ನಗೆಯಿಂದ ಯಾರನ್ನು ಬೇಕಾದ್ರೂ ನೀನು ಮರಳು ಮಾಡ್ತಿ. ನೀನಾಗಲೇ ಇಲ್ಲ. ನಾನು ಆಗುವುದೇ ಇಲ್ಲ, ಯಾಕೋ? ನನಗೆ ಅಗತ್ಯ ಇಲ್ಲ. ಅದರ ಜೊತೆಯಲ್ಲಿ ಏನು? ಅವು ಒಂದು ಮಾತಾಡಿದ, ಏನು? ಹರಿಹರರೆಮ್ಮಲ್ಲಿ ಭೇದ ಇಲ್ಲ ಅಲ್ವಾ? ಅಲ್ಲ, ಅವ ಹೇಳಿದ್ದು ಸರಿಯಾಗ್ಲಿಲ್ಲ. ನಾನು ಸರಿ ಮಾಡಿ ಹೇಳ್ತೇನೆ ಆಯ್ತಾ? ಹೇಗೆ? ಹರಿಹರದ ನಿಮಗಿಬ್ಬರಿಗೂ ಬೋಧ ಇಲ್ಲ. ನಿನ್ನಲ್ಲಿ ಇಲ್ಲದೆ ಇರುವುದನ್ನು ಅವನು ಆಡಿದ್ದ. ನನ್ನಲ್ಲಿ ಉಂಟೋ ಅಲ್ಲ, ಇಲ್ಲ? ಸರಿ ಮಾಡಿದ್ದೀನಿ. ಅವನನ್ನು ಸರಿ ಮಾಡುವುದಕ್ಕೆ ನೀನೆಷ್ಟು ಸರಿ ಇದ್ದಿದ್ದು ಬೇಕಲ್ವಾ? ನಾನು ಸರಿ ಇದ್ದೇನೆ. ನಾನು ಸರಿ ಇದ್ದ ದೆಸೆಯಿಂದಲಾಗಿ ಅದನ್ನು ಆಡಿದ್ದು. ಸರಿ ಇದ್ರೆ ಇಷ್ಟು ಹೊತ್ತು ಹೋಗ್ತದ? ಸೃಷ್ಟಿಯ ಕಾರ್ಯವನ್ನು ನೀನು ಮಾಡ್ತಾ ಇರ್ಲಿಲ್ವಾ? ಏನು ನೀನು ಹೆದರಿಸ್ತೀರ ಹೇಗೆ? ಯಾಕೆ? ಅಲ್ಲ, ನಿಮ್ಮ ಗೊಡ್ಡು ಬೆದರಿಕೆಗೆ ಬಗ್ಗುವವ ಬ್ರಹ್ಮನು. ಹಾಗಾದ್ರೆ ಏನು ಅಹಂ ಉಂಟು ಅಂತಾಯ್ತು. ಅಹಂ ಬ್ರಹ್ಮಾಸ್ಮಿ, ಶಬ್ದಾರ್ಥ ಯಾರಿಗೆ ಬೇಕು? ಬೃಹತ್ತೀತಿ ಬ್ರಹ್ಮ. ಅದನ್ನೇ ಹೇಳಿದ್ದು ನಾನು. ಕೃತಿಯ ಮೂಲಕ ತೋರಿಸು. ಬ್ರಹ್ಮ ದೊಡ್ಡವ. ನನಗೇನು ಹಾಗೆ ಅನಿಸುವುದಿಲ್ಲ. ಗೊತ್ತಾಗುದಿಲ್ಲ. ಹೇಗೆ ಗೊತ್ತಾಗುವುದು? ಏನುಂಟು ಬ್ರಹ್ಮ ನಿನ್ನಲ್ಲಿ? ದೊಡ್ಡ ಅಂತ ಗೊತ್ತಾಗುದಿಲ್ಲ. ನನ್ನಲ್ಲಿ ಏನುಂಟು ಅಂತ ಗೊತ್ತಾಗ್ಲಿಲ್ವಾ? ಅಡಿಗಡಿಗೆ ನೀನು ಹೇಳಿದ್ರು ಗೊತ್ತಾಗುದಲ್ಲ. ಏನುಂಟು ನಿನ್ನ? ಅಕ್ಕ, ನನ್ನಲ್ಲಿ ಏನುಂಟು ಏನಿಲ್ಲ ಅದೇ ನಿನಗೆ ಗೊತ್ತಾಗ್ಲಿಲ್ಲ. ಗೊತ್ತಾಯ್ತು ಈಗ. ಯಾವುದು? ಏನಿಲ್ಲ ಅದೇ ಅಲ್ಲ ಅದು. ನಿನಗೆ ಗೊತ್ತಾಗ್ಲಿಲ್ಲ, ನಿನಗೆ ಗೊತ್ತಾಗುತ್ತದೆ. ನೀನಾಗಿ ನನ್ನನ್ನು ದೊಡ್ಡವಂತ ಹೇಳುವ ಹಾಗೆ ಈ ಕ್ಷಣದಲ್ಲಿ ಮಾಡ್ತೇನೆ. ಅದು ಹೇಗೋ? ನಿನ್ನ ಬೆನ್ನಿಗೆ ಒಂದು 4 ಬಾರಿಸಿದೆ, ನಿನಗೆ ಪೆಟ್ಟೇ ಮದ್ದಾಯ್ತಾ? ಬೇರೆ ಮದ್ದೇ ಇಲ್ಲ ನಿನಗೆ. ಅದೇ ಆಯ್ತಲ್ಲ. ಈಗ ಮಾತಿಗೆ ತೊಡಗಿದೆ. ಮಾತನ್ನು ಕೇಳದೇ ಇರುವ ಕಾಲಕ್ಕೆ ವಾದವಾಗಿ ಪರಿಣಮಿಸಿತು ನಿನ್ನ ಮಾತು. ಹೌದು. ನಿನಗೆ ಅರ್ಥವೇ ಆಗುವುದಿಲ್ಲ ಎನ್ನುವ ಕಾಲದಲ್ಲಿ ನೀನು ಸಿದ್ಧನಾದ ಯುದ್ಧವೇ ಬದ್ಧ. ಸಾಧಿತವಾಗುವುದಿಲ್ಲ. ಅದರಿಂದ ಯಾಕೋ ಹೊಡೆದಾಟದಿಂದ ಯಾವುದನ್ನು ಕಂಡುಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ಅಂದ್ರೆ? ನಾವು ಕಂಡುಕೊಳ್ಳಬೇಕು ಅಂತ ಆದ್ರೆ ಮಾಡಬೇಕಾದದ್ದು ಹುಡುಕಾಟ. ಹುಡುಕಾಟ. ಹೌದು. ಯಾವ್ದನ್ನು? ಅಮ್ಮನೇ ಆಡಿದ ಮಾತು. ಯಾವುದು? ನೀನು ಅಡಿಗಡಿಗೆ ಆಡುತ್ತಿದ್ದೆ. ಹೋದ ಕಲ್ಪದಿಲಯವಾದ ಪ್ರಪಂಚವಾ. ಹೌದು. ಅದೆಲ್ಲುಂಟು. ಅದು ನಮ್ಮಲ್ಲಿ ಉಂಟು. ನಮ್ಮಲ್ಲೇ ಉಂಟು ಅಂತಾದ್ರೆ ಎಷ್ಟುಂಟು ಎನ್ನುವುದು ನೋಡು. ನೋಡುವ ಬಗ್ಗೆ ಹೇಗೆ? ಪರಸ್ಪರ ಉದರ ಶೋಧನೆಯನ್ನು ಮಾಡುವುದು. ಉದರ ಶೋಧನೆ. ಹೌದು. ಅದು ಹೇಗೋ? ನಿನ್ನೊಳಗೆ ಹೋಗಿ ನಾನು ನೋಡಿ ಬರೆಯುವುದು. ಅಂತೆಯೇ ನೀನು ಕೂಡ ನನ್ನೊಳಗೆ ಹೋಗಿ ನನ್ನೆಲ್ಲ ಏನೆಲ್ಲ ಉಂಟು ಎನ್ನುವುದನ್ನು ನೀನೇ ಕಂಡು ನೀನು ನಾನು ನೋಡುವುದು, ನೀನು ಕಾಣುವುದು. ಸರಿ. ಹೋಗಿ ನೋಡುವಾಗ ಹೆಚ್ಚಿಗಿದ್ದವ ಶ್ರೇಷ್ಠ, ಕಡಿಮೆ ಇದ್ದವ ಕನಿಷ್ಠ. ಆಯ್ತಾ? ಆಯ್ತು. ಹೋಗು ನೋಡು. ಎಲ್ಲಿಂದ ಹೇಗೆ? ಬಾಯಾದಿತ? ನಾನು ಎಲ್ಲಿಂದಲೂ ಹೋಗಬಲ್ಲೆ. ಬಾಬಾ ತೆರೆದೆ ಬಾಯಿ. ಇವನಿಗೆ ತಲೆ ಸರಿ ಉಂಟ. ನನ್ನುದರ ಶೋಧನೆಗೆ ಬೇಕಾಗಿ ಒಳ ಹೋದವ. ಓಯ್ ಒಬ್ಬ ಹೋದದ್ದಲ್ಲ, ಹರಿಹರ ಹರಿರುವರು ಎರಕವಾಗಿದ್ದಾರೆ. ಮಕ್ಕಳೇ, ಸಿಕ್ಕಿಬಿದ್ರೆ ಮಕ್ಕಳೇ, ನಿಮಗೆ ಸ್ವಲ್ಪ ಬುದ್ಧಿ ಕಲಿಸ್ಬೇಕು. ಬ್ರಹ್ಮ ಏನು, ಬ್ರಹ್ಮ ಎಷ್ಟು ತೋರಿಸದಿದ್ರೆ ನಾನೇ ಹಾಕಿರ್ಬೇಕು. ಮಕ್ಕಳೇ, ನಿಮ್ಮ ಕಿವಿ ಹಿಡಿತೇನೆ ಮಕ್ಕಳೇ, ಸ್ವಲ್ಪ ಕಿರುಕುಳ ಕೊಡಬೇಕು. ಹೇಗೆ? ಬಹಳ ಸುಲಭ. ಇದೇ ಅಲ್ಲ, ನಮ್ಮ ದೇಹದಲ್ಲಿ ನವದ್ವಾರಗಳು, ನವದ್ವಾರಗಳ ಬಂಧನ ಆಗುವುದಿಲ್ಲ. ನವದ್ವಾರಗಳನ್ನು ಬಂಧಿಸುವಂತ ಅಧಿಕಾರವೇ ನನಗಿಲ್ಲ. ಬಂಧಿಸಿದ್ದೇ ಹೌದಾದ್ರೆ ನಾನು ಬದುಕುವುದೂ ಇಲ್ಲ. ಹಾಗಾದ್ರೆ ಸುಮ್ಮನೆ ಬಿಡುವುದಿಲ್ಲ, ಕಿರುಕುಳ ಕೊಡುವುದೇ. ಹಾಗೆ ದೇಹದ ಅಷ್ಟದ್ವಾರಗಳನ್ನು ಬಂಧಿಸಿ ಕೆಳಗಿನ ದ್ವಾರ, ಅಧೋದ್ವಾರ, ಅದನ್ನು ಒಂದನ್ನು ತೆರೆದಿಡುವುದು. ಏನು ಮಾಡ್ತಾನೆ? ನಿರೀಕ್ಷೆ. ಹರಿಯುವುದಲ್ಲೇ ವಿಧಿಯ ಜಗವ, ಹರಿಯುವುದಲ್ಲೇ ವಿಧಿಯ ಜಗವ. ಏನೆಲ್ಲ ಇದೆ? ಪರಿಣಿತನು ಬಳಿಕಲ್ಲಿ ಕಂಡನು, ಸರಿದ ಕಲ್ಪದಿ ಪ್ರಳಯ ಧರೆಗಳ
ಮೇಧಿನಿ ಜೀವಜಾಲಗಳೊಂದಿಗೆ ಬಹಳ ವಿಜೃಂಭಣೆಯಿಂದಲೇ ಮೆರೆದಾಡುತ್ತಾ ಇದೆ ಎನ್ನುವ ಸತ್ಯವನ್ನು ಕಂಡೆನಲ್ಲ. ಹಾಗಾದ್ರೆ ಜೀವಿಗಳು ಹೇಗಿದ್ದಾರೆ ಎನ್ನುವುದನ್ನು ತಿಳಿಯುವುದಕ್ಕಾಗಿ ಹತ್ತಿರ ಹೋಗಿ ನೋಡಿದ್ರೇನು ಯಾವುದಕ್ಕೂ ಚೇತನವೇ ಇಲ್ಲ. ಚಲನ ಇಲ್ಲದೇ ಇರುವುದಕ್ಕೆ ಕಾರಣ ಇದೇ ಇರಬಹುದು. ಅರ್ಥ ಮಾಡಿಕೊಂಡೇ ಅನುಗುಣವಾದಂತಹ ಗುಣವನ್ನು ಇವುಗಳು ಹೊಂದಿದ್ದಾವೆ ಎನ್ನುವ ಹಾಗೆ. ಆದರೆ ಆಕರ್ಷಣೀಯವಾದಂತಹ ಬಣ್ಣ ಬಂಗಾರ, ಎಲ್ಲವೂ ಬಂಗಾರಮಯವಾಗಿದೆ ಎಂದಾದ್ರೆ ಇವ ಸಣ್ಣವನಲ್ಲ ಎನ್ನುವುದು ಅರ್ಥವಾದ ಬಳಿಕ ಇಲ್ಲೇ ಯಾಕೆ ನಿಲ್ಲುವುದು? ಕಂಡದ್ದನ್ನು ಕಂಡ ಹಾಗೆ ಬಿತ್ತರಿಸುವುದಕ್ಕಾಗಿ ಹೊರಸಾರುವುದಕ್ಕಾಗಿ ಮೇಲೆ ಬಂದರೆ ಬಾಯಿ ಮುಚ್ಚಿದ್ದಾನಲ್ಲ ಬ್ರಹ್ಮ. ಯಾಕಂದ್ರೆ ಬಂದದ್ದು ಆದಾರಿಯ ಮೂಲಕವಾಗಿ, ಅಲ್ಲಿಂದಲೇ ಹೋಗೋಣ ಎನ್ನುವುದಕ್ಕಾಗಿ ಆ ಕಡೆಗೆ ಗಮಿಸಿದ್ರೆ ಅದಿಲ್ಲ ಎಂದಾದ ಮೇಲೆ ಬೇರೊಂದು ದಾರಿಗಾಗಿ ಹುಡುಕಾಟವನ್ನು ನಡೆಸಿದೆ. ದೈಹಿಕವಾಗಿ ನವದ್ವಾರಗಳು, ಯಾವುದೇ ದಾರಿ ನನಗೆ ಸಿಗದೇ ಹೋಯಿತು. ಯಾಕೆ ಸಿಗಲಿಲ್ಲ? ಬೆಳಕಿದ್ದಂತಹ ಬ್ರಹ್ಮನ ಉದರ ಕತ್ತಲೇ ಆವರಿಸಿದಲ್ಲ ಈ ಕಾಲದಲ್ಲಿ. ಅಂತ್ಯರಹಿತನೇ ಬ್ರಹ್ಮ, ಅಥವಾ ಈ ಸಂದರ್ಭದಲ್ಲಿ ನನಗೆ ಸಿಗದೆ ಹೋಯಿತೆ ಎನ್ನುವಾಗ ಇಲ್ಲೊಂದು ಬೆಳಕು ತೋರುತ್ತಾ ಇದೆ. ಹೊರಗಿರುವ ಜಲಪ್ರಪಂಚಕ್ಕೂ ಬ್ರಹ್ಮನ ಉದರಕ್ಕೂ ಒಂದು ಆಳವಾದ ದಾರಿ ಇದೆ. ನೋಡಿದ್ರೆ ಅಧೋಮುಖವಾಗಿಯೇ ಇರುವಂತಹ ದ್ವಾರ. ಈ ದಾರಿ ಯಾಕೆ ತೆರೆದಿಟ್ಟ? ಬಹುಶಃ ಈ ದಾರಿಯಲ್ಲಿ ಬರುವರೆ ಹಿಂಜರಿತಾನೆ ಹರಿ ಎನ್ನುವ ಭ್ರಮೆ ಬ್ರಹ್ಮನಿಗೆ. ಮಾನ ಅಪಮಾನ ಸಮಾನ ಎನಗೆ, ಸಾಗೋಣ ಹೊರಗೆ. ಶೋಧಿಸಿದೆನು ನಿನ್ನುದರವ ಒಳಗೈಯಲ್ಲಿನ ಕಣ್ಣೇನು ಹೊರದಲ್ಲಿ ನೆಲೆವ ಹೋದ ಕಲದಿ ಲಯವಾದ ಸರ್ವನಾದಿಗಳು ಮೆರೆಯುದಿ ಹರಿಯುವುದ ಶೋಧಿಸಿದೆನು ನಿನ್ನುದರವ ನೋಡಿದೆ. ಹೌದಾ? ಹಾ. ಕಳೆದ ಕಲ್ಪದಲ್ಲಿ ಲಯ ಹೊಂದಿದಂತಹ ಎಲ್ಲ ಜೀವಿಗಳನ್ನು ಕಂಡು ದೇವತಾ ವರ್ಗದಲ್ಲಿದ್ದವರು ಅನೇಕರು. ಸುರರು, ಕಿನ್ನರರು, ಕಿಂಪುರುಷರು, ಉರಗರು, ಸಿದ್ಧರು, ಸಾಧ್ಯರು, ಯಕ್ಷರು, ಗರುಡರು, ಚಾರಣರು, ಗಂಧರ್ವರೇ ಮೊದಲಾದವರು ಅವರವರ ಸ್ಥಾನಮಾನಕ್ಕನುಗುಣವಾಗಿ ಆಸೀನರಾಗಿದ್ದಾರೆ. ಇರ್ಲಿ ಎನ್ನುವುದನ್ನು ಕಂಡಾಗ ಸಂತೋಷವಾಯಿತು. ಹೇಗಿದ್ದಾರೆ ಎನ್ನುವ ಹಾಗೆ ನುಡಿಸುವ ಪ್ರಯತ್ನವನ್ನು ಮಾಡಿದ್ರೆ ಬಿಟ್ಟ ಕಣ್ಣನ್ನು ಬಿಟ್ಟ ಹಾಗೆ ಇದ್ದವು. ತಲೆ ತಗ್ಗಿಸಿದವರು ತಗ್ಗಿಸಿದ ಹಾಗೆ. ನಿನ್ನಲ್ಲಿ ಯಾರು ಮಾತಾಡ್ಲಿಲ್ವಾ? ಜಡವಾಗಿದ್ದಾರೆ, ಮಾತಾಡ್ಲಿಲ್ಲ. ಅವರವರೇ ಮಾತನಾಡುವುದಿಲ್ಲ. ಮತ್ತೆ ನನ್ನಲ್ಲಿ ಮಾತಾಡ್ಯಾರ? ಯಾಕಂತ ಗೊತ್ತಾಯ್ತಾ? ಯಾಕೆ? ಅವುಗಳಿಗೆ ಚೇತನ ಇಲ್ಲ. ಅದೇ ಸ್ವಲ್ಪ ಹೊತ್ತಾಗ್ಲಿ. ನಿನ್ನ ಹಾಗೆ ಅದೂ ಘನವೇ ಆಗಿದೆ. ಆಗಲ್ವೋ? ಮತ್ತೆ ಘನ ಅಂದ್ರೆ ತೂಕ ಆಯ್ತಾ? ಘನ ಅಂದ್ರೆ ಜಡ ಅಲ್ವಾ? ತೂಕದಲ್ಲೇ ಇದ್ದಾರೆ. ಇನ್ನು ಮಾತಾಡ್ತಾರೆ ಯಾವಾಗ ಗೊತ್ತಾ? ಹೊರಗೆ ಬರ್ಲಿ, ಆವಾಗ ನಾನು ಅವುಗಳಿಗೆ ಚೇತನ ತುಂಬಿಸ್ತೇನೆ. ಮತ್ತೆ ನೋಡು ಅವರ ಮಾತು. ಹೌದಾ? ಮತ್ತೆ ಆದ್ರೆ ಆಕರ್ಷಣೀಯವಾದಂತಹ ಬಣ್ಣವೋ ಬಂಗಾರ, ಚಿನ್ನವನ್ನೇ ಹೊಂದಿದ್ದಿ. ಇದ್ದವರೆಲ್ಲವರು ಚಿನ್ನದ ಬಣ್ಣವನ್ನೇ ಹೊಂದಿದ್ದಾರೆ. ಹೌದಾ? ಆದ್ದರಿಂದ ಅದಕ್ಕೆ ಅನ್ವರ್ಥವಾಗಿ ನಿನಗೊಂದು ಬಿರುದು ಕೊಡು. ಕನಕ ಗರ್ಭನು ನೀನು. ಆಕ್ಷೇಪ ಎಲ್ಲ ಸ್ವೀಕಾರ ಮಾಡಿದೆ. ಹಾಗೆಂದು ಸುಮ್ಮನೆ ನಿನ್ನನ್ನು ಬಿಡುವುದಿಲ್ಲ. ಅಂದ್ರೆ ನಿನಗೊಂದು ಬಿರುದು ಪ್ರಧಾನ. ನನಗೆ ಯಾಕೋ ಬಿರುದು? ನಿನ್ನ ಸಾಧನೆ. ಯಾವ ಸಾಧನೆ? ನೀ ಮಾಡಿದ ಶೋಧನೆ. ಶೋಧನೆಯನ್ನು ನೀನು ಮಾಡುವುದಕ್ಕುಂಟು, ಅದು ಸಾಧನೆ ಆಗುವುದಿಲ್ಲ. ಅದಕ್ಕಿಂತ ಮೊದಲು ನಾನು ಮನಮೆಚ್ಚ ಆಯ್ತಲ್ವೇನೋ, ಹಾಗಾಗಿ ಕೊಡ್ತೇನೆ ಆಯ್ತಾ? ಬೇಡ ಅಂತ ಹೇಳ್ಬೇಡ. ಏನು? ನನ್ನುದರ ಶೋಧನೆಗೆ ಬೇಕಾಗಿ ಒಳ ಹೋದವ ನೀನು. ಹೌದು. ಹೋದಂತ ದಾರಿ, ನಾನು ತೆರೆದ ನನ್ನ ಬಾಯಿ ಬರುವಾಗಲೇ ನೀನು ಮುಚ್ಚಿದ್ದೆ. ಬೇಕು ಅಂತಲೇ ಮುಚ್ಚಿದೆ. ಅದನ್ನು ಈಗಲೂ ಮುಚ್ಚಿದ್ರೆ ಒಳ್ಳೆದಿತ್ತು. ಈಗ ಮುಚ್ಚುದಿಲ್ಲ ಆಯ್ತಾ? ಆ ಬಳಿಕ ನೀನು ಹೊರ ಬಂದದ್ದು ನಾನು ಬಿಟ್ಟ ಪಥ. ಅದೇ ಪಥದಿಂದ ಹೊರ ಬಂದ ದೆಸೆಯಿಂದ ಇನ್ನು ಮುಂದಕ್ಕೆ ನೀ ಅಧೋಕ್ಷಜ. ಹಾಗಾದ್ರೆ ಬಿರುದು ಎನ್ನುವುದು ಶೋಧನೆಗಾಗಿ ಅಲ್ಲ, ಬಂದ ಪಥಕ್ಕನುಗುಣವಾಗಿ ನನಗೊಂದು ಬಿರುದು. ಹೌದೌದು. ಸರಿ, ಸಂತೋಷ ಆಯ್ತು. ನಾನು ದೊಡ್ಡವಂತ ಗೊತ್ತಾಯ್ತಲ್ಲ? ಗೊತ್ತಾಯ್ತು ಅಂತ ಗೊತ್ತಾಯ್ತಲ್ಲ? ಒಪ್ಪಿಗು, ನಾನೇ ದೊಡ್ಡವಂತ ಹೇಳು. ಹೌದು, ನೀನೇ ದೊಡ್ಡವ. ಆದ್ರೆ ಎಷ್ಟು ದೊಡ್ಡವಂತು ತೀರ್ಮಾನ ಆಗಬೇಕು ಹೇಗೆ? ಅದರಲ್ಲಿ ನಿನ್ನಲ್ಲಿ ಇಲ್ಲದೇ ಇರುವುದು ನನ್ನಲ್ಲಿ ಎಷ್ಟುಂಟು, ಅಥವಾ ನಿನ್ನಲ್ಲೇ ಇದ್ದದು ನನ್ನಲ್ಲೂ ಉಂಟು, ಅಥವಾ ನನ್ನಲ್ಲಿ ಏನೂ ಇಲ್ವಾ? ಒಡಂಬಡಿಕೆ. ಆಡಿದ ಮಾತಿಗೆ ತಪ್ಪುವ ಬ್ರಹ್ಮನಲ್ಲ. ಆಯ್ತು, ನನಗೊಂದು ದಾರಿ ತೋರೋ. ಹೀಗೆ ಬಾರೋ. ಅಹಂಕಾರವನ್ನು ಹೊಂದಿದ್ದಾನೆ, ಇಳಿಸಬೇಕು ಅಂತಾದ್ರೆ ನವದ್ವಾರಗಳನ್ನು ಬಂಧಿಸೋಣ. ಪರಿಚಿಸಿ ಗಂಡನು
ಮರೆಗೊಂಡ ಧರಣಿ ಎಲ್ಲವನು ದ್ವಾದಶಾದಿತ್ಯರು, ಏಕಾದಶ ರುದ್ರರು, ಮನು ಮುನಿಗಳು, ಮುಕ್ಕೋಟಿ ದೇವತೆಗಳು, ನದಿ ನದಗಳು ಎಲ್ಲವೂ ಇವನಲ್ಲಿ ಐಕ್ಯ. ಎಲ್ಲರೂ ಇವನನ್ನು ಹಾಡಿ ಕೊಂಡಾಡ್ತಾ ಇದ್ದಾರೆ, ಭಜಿಸ್ತಾ ಇದ್ದಾರೆ, ಪೂಜಿಸ್ತಾ ಇದ್ದಾರೆ. ಯಾಕೆ ಹೀಗೆ? ಹಾಗಾದ್ರೆ ಇವ ಯಾರು? ಇವನೇನು ಸಾಮಾನ್ಯನೇ? ಖಂಡಿತ ಇವ ಸಾಮಾನ್ಯನಲ್ಲ. ಇವ ಅಸಾಮಾನ್ಯ ವ್ಯಕ್ತಿತ್ವವನ್ನು ಹೊಂದಿದ್ದಾನೆ ಎನ್ನುವುದಕ್ಕೆ ಸಾಕ್ಷ್ಯ ಎಂಬಂತೆ ತನ್ನುದರದಲ್ಲಿ ಬ್ರಹ್ಮಾಂಡವನ್ನೇ ಇರಿಸಿಕೊಂಡಿದ್ದಾನೆ. ಹಾಗಾಗಿ ಹರಿ ಸಾಮಾನ್ಯನಲ್ಲ, ಹರಿ ಬ್ರಹ್ಮಾಂಡ ಬಾಂಡೋದರ ಭರಿತನಾಗಿದ್ದಾನೆ. ಹೆಮ್ಮೆಯನ್ನು ತಾಳಿದೆ ನಾನೇ ದೊಡ್ಡವ, ನನಗಿಂತ ಮಿಗಿಲು ಯಾವುದೂ ಇಲ್ಲ. ಈಗ ಗೊತ್ತಾಗುತ್ತಾ ಇದೆ ನಾನೇನೂ ಅಲ್ಲ. ಹಾಗೆಂದು ಕಣ್ಣಂತ ಸತ್ಯ ವಿಚಾರ ಹರಿಯಲ್ಲಿ ನಿವೇದಿಸಿಕೊಳ್ಬೇಕು. ಅದಕ್ಕಾಗಿ ತೆರಳುವೆ ಹೊರಗೆ ಸರಿದು ಮೇಲೆಗೆ ತುದಿ ದೊರಕಲು ಕೆಳಗಿಳಿದು ಅರಸಿ ತರಸುತ್ತ ಇರಲು ಕಣ್ಣಂತ ಸತ್ಯ ವಿಚಾರವನ್ನು ಹರಿಯಲ್ಲಿ ನಿವೇದಿಸಿಕೊಳ್ಬೇಕು. ಹಾಗಾಗಿ ಹೊರಸಾರಬೇಕು. ದಾರಿಗೆ ಬೇಕಾಗಿ ಈತನ ಉದರದ ಮಧ್ಯ ಭಾಗದಲ್ಲಿ ನಿಂತು ಒಮ್ಮೆ ಮೇಲ್ಮುಖನಾಗಿ ನೋಡಿದ್ರೆ ತುದಿ ದೊರಕುತ್ತಾ ಇಲ್ಲ, ಕೆಳಗಿಳಿದೆ. ದಾರಿಗೆ ಬೇಕಾಗಿ ಹುಡುಕಾಡಿದೆ, ಎಲ್ಲೆಲ್ಲಿ ಹುಡುಕಿದ್ರು ದಾರಿಗಳೇ ಗೋಚರಿಸ್ತಾ ಇಲ್ಲ. ಯಾಕೆ? ಮಾಡಿದ್ದುಣ್ಣು ಮಹಾರಾಯ, ನಾನು ಮಾಡಿದ್ದೇನು? ಹರಿಗೆ ಕಿರುಕುಳ ಕೊಡಬೇಕೆಂಬಂತ ಉದ್ದೇಶಕ್ಕಾಗಿ ನನ್ನ ದೇಹದ ಅಷ್ಟದ್ವಾರಗಳ ಬಂಧನ. ಇವ ಹಾಗಲ್ಲ, ತನ್ನ ದೇಹದ ನವದ್ವಾರಗಳನ್ನು ಬಂಧಿಸಿ ನನ್ನಿಂದ ಯಾವುದು ಆಗುವುದಿಲ್ವೋ ಅದನ್ನು ಆಗುತ್ತದೆಂದು ತೋರ್ಪಡಿಸಿದ್ದಾನೆ. ಇಲ್ಲೂ ತಾನೇನು ತನ್ನ ಹಿರಿಮೆ ಎನ್ನುವುದನ್ನು ಮೆರೆಸಿಬಿಟ್ಟಿದ್ದಾನಲ್ಲ. ಒಪ್ಪಿದೆ, ಹರಿ ನಿನಗಿಂತ ಮಿಗಿಲು ಯಾವುದೂ ಇಲ್ಲ, ನೀನೇ ಶ್ರೇಷ್ಠ, ನಾನೇ ಕನಿಷ್ಠ. ಕಣ್ಣಂತ ಸತ್ಯ ವಿಚಾರವನ್ನು ಹೇಳಬೇಕು, ನನ್ನ ಉದ್ಯೋಗವನ್ನು ನಾನು ಮಾಡಬೇಕು. ಹಾಗಾಗಿ ಹೊರ ಸಾರಬೇಕು. ದಾರಿಗೆ ಬೇಕಾಗಿ ಹುಡುಕಾಡಿ ಹುಡುಕಾಡಿ ಸಹಸ್ರ ವರ್ಷಗಳೇ ಕಳೆದು ಹೋಯಿತು. ಈಗ ಬಾಯಾರಿಕೆ ಬಳಲಿಕೆ ಈ ಸ್ಥಿತಿಯಲ್ಲಿ ನಾನು ಇಲ್ಲೇ ಇರುವುದೇ. ಮಾತೆಯಾಜ್ಞೆ ಶಿರೋಧಾರಿಯ ಸೃಷ್ಟಿಯ ಕಾರ್ಯವನ್ನು ನಾನು ಮಾಡಲೇಬೇಕು. ಹಾಗಾದ್ರೆ ನಾ ಹೊರ ಹೋಗ್ಬೇಕಿದ್ರೆ ದಾರಿ ಇಲ್ಲ ಎಂಬಂತ ಚಿಂತೆ ಅಲ್ಲ, ಚಿಂತನೆ ಮಾಡುವಾಗ ದಾರಿ ಒಂದಿದೆ. ಮಾತೆಯಾಡಿದಂತ ಅಭಯದ ನುಡಿ, ಅಮ್ಮ ಸ್ಮರಿಸಿ ಅನಂತವಾದಂತಹ ಜಲಧಿಯ ಮಧ್ಯೆ ನಾನೊಬ್ಬನೇ ಇದ್ದೇನೆ. ಯಾಕಂದ್ರೆ ಇಬ್ಬರೂ ನನ್ನ ಒಳಗಿದ್ದಾರೆ. ಯಾವುದೋ ಒಂದು ಏಕಾಂತದ ಭಾವ ನನ್ನೊಳಗೆ, ಒಂದು ರೀತಿಯ ಮಾಯೆ ಆವಾಹಿಸಿದ ಹಾಗೆ. ಆದ್ದರಿಂದಲೇ ವಿಶ್ರಾಂತಿಯನ್ನು ಹೊಂದಬೇಕು ಎನ್ನುವ ಹಂಬಲವನ್ನು ಹೊಂದಿದ ಮರುಕ್ಷಣದಲ್ಲಿಯೇ ತೇಲಿ ಬಂತಲ್ಲ ಒಂದು ಕಿರಿದಾದ ಆಲದ ಎಲೆ. ಆಲದಲ್ಲಿ ಕಿರಿದಾಯಿತು ಎನ್ನುವ ಕಾರಣಕ್ಕಾಗಿ ತಿರಸ್ಕರಿಸುವ ಹಾಗಿಲ್ಲ, ಅದನ್ನು ಮಾತೆಯ ಪ್ರಸಾದ ಎಂದೇ ಸ್ವೀಕರಿಸಬೇಕಾಗಿದೆ. ನಾನೇ ಸಣ್ಣವನಾಗುತ್ತೇನೆ, ಬಾಲ ಮುಕುಂದನಾಗಿ ಕಾಲ ಹೆಬ್ಬೆರಳನ್ನು ಚೀಪುತ್ತಾ ಒಡಭದ್ರಶಾಹಿಯಾಗುವೆನು. ಪದ್ಮಾಸನವ ಭರದಿಂದ ಬಲಿದು ಕುಳ್ಳಿರುತ್ತ ನೋಡಿ ಮೇರೆವರ ಮಗನಿಂದ ಇರದೆ ಮೇಲಗೆ ನೋಡಲು ವರಬರ ಜಲದರ ಪರಿಶೋಭಿಸುತ್ತಲ ಹರಿಯ ಬಲಯುಗಳ ಸ್ಮರಿಸುತ್ತೆ. ಪ್ರಾರ್ಥಿಸಿಕೊಂಡಾಗ ಗೋಚರಿಸಿದಂತಹ ಪಥ, ಸಾವಿರ ಎಸಳುಗಳುಳ್ಳಂತಹ ತಾವರೆ ಹೂವೊಂದು ನನ್ನನ್ನು ಎತ್ತಿ ಹೊರತಂದಿದೆ. ಈಗ ಪರಮಾಶ್ಚರ್ಯ, ಬ್ರಹ್ಮನಿಗಿದ್ದದು ಒಂದು ಮುಖ, ಈಗ ಹಾಗಲ್ಲ, ಎಡ ಬಲ ಹಿಂದೆ ಮುಂದೆ ನಾಲ್ಮುಗ, ಮೇಲಕ್ಕೆ ನೋಡಿದರೆ ಮತ್ತೊಂದು ವದನ. ಈಗ ಈ ಬ್ರಹ್ಮ ಪಂಚವದನ. ಇರ್ಲಿ ಸಂತೋಷ, ನಡೆದಂತಹ ವಿಚಾರ ಎಲ್ಲವನ್ನು ಹರಿಯಲ್ಲಿ ಹೇಳಬೇಕಲ್ಲ. ಹೇಗೆ ಹೇಳುವುದು? ಕಾಣ್ತಾ ಇರುವಂತಹ ಜಲರಾಶಿಯ ಮಧ್ಯೆ
ತೇಲುತ್ತಾ ಬರುತ್ತಿರುವಂತಹ ವಟಪತ್ರದಲ್ಲಿ ಬಾಲ ಮುಕುಂದನಾಗಿ ತನ್ನ ಎಡಗಾಲು ಹೆಬ್ಬೆರಳನ್ನೇ ಬಾಯಲ್ಲಿಟ್ಟು ಚೀಪುತ್ತಾ ನಿದ್ರೆ ಮಾಡಿದ್ದಾನೆ. ಓ ಅದು ಗಾಢ ನಿದ್ರೆ. ನಿದ್ರೆಯಲ್ಲಿರುವವರನ್ನು ಎಬ್ಬಿಸುವುದೇ ನಿದ್ರಾ ಬಂದ ಮಹಾಪಾಪ. ಹಾಗಾಗಿ ಇವನಾಗಿ ಎಚ್ಚರಾಗುವಲ್ಲಿವರೆಗೆ ಧ್ಯಾನಾಸಕ್ತನಾಗಿದ್ದೇನೆ. ಹರಿಯು ಮಲಗಿರೆಯು ಇರದೆ ಕಿರುಬೆರಳಿನಲ್ಲಿ ಹೊರಗಿಡ
ಅತ್ತ ಇತ್ತ ಎತ್ತ ನೋಡಿದರತ್ತ ಸುತ್ತಲೂ ಕತ್ತಲೇ ಆವರಿಸಿದೆ. ನಾಲ್ಕು ದಿಕ್ಕುಗೊಮ್ಮೆ ದೃಷ್ಟಿ ಹಾಯಿಸಿ ನೋಡಿದ್ರೆ ಎಲ್ಲ ಕಡೆಯಲ್ಲಿ ನೀರಲ್ಲದೆ ಬೇರೆ ಏನು ಕಾಣಿಸುವುದಿಲ್ಲ. ಈ ಸಮಯದಲ್ಲಿ ನನ್ನೊಬ್ಬನ ಹುಟ್ಟು ಯಾಕೆ ಹೇಗೆ ಯಾರಿಂದ ಅಂತ ಗೊತ್ತಿಲ್ಲ. ನಾನು ಎಲ್ಲಿಂದ ಬಂದೆ, ಯಾಕಾಗಿಲ್ಲಿ ನಿಂದೆ, ಇನ್ನೇನು ಮುಂದೆ ಸಮಸ್ಯೆಗೆ ಒಳಗಾದವರೇ ನಾನು. ಹೊಟ್ಟೆನ ಬಗ್ಗೆ ಕೇಳೋಣವೇ? ಸದ್ಯಕ್ಕೆ ನಾನೊಬ್ಬನಲ್ಲದೆ ಬೇರೆ ಯಾರೊಬ್ಬರೂ ಕಾಣಿಸುವುದಿಲ್ಲ. ಹಾಗಿದ್ರೆ ಇನ್ನೇನು ಮಾಡೋಣ? ಸರಿ ಸರಿ, ಉಳಿದದ್ದು ಶೋಧನೆ ಒಂದೇ ದಾರಿ. ಕಾಣುವಂತ ಜಲರಾಶಿಯ ಮಧ್ಯೆ ಶೋಧನೆ ಮಾಡುತ್ತಾ ನಡೀತೇನೆ, ನೋಡೋಣ. ಅಪ್ಪ ಇಲ್ಲ, ಅಮ್ಮ ಇಲ್ಲ, ಇಲ್ಲ. ಹೇಗಿರಬಹುದಾ? ಹೇಗೆ? ನಾನು ನಿನ್ನ ಅಪ್ಪನೋ ಅಥವಾ ನೀನು ನನ್ನ ಮಗನೋ? ಅದು ನೀನೇ ಹೇಳಿದ್ದು ಸರಿ ಇಲ್ಲ. ನೀನ್ ನನ್ನ ಮಗನೋ ಅಥವಾ ನಿನ್ನ ಅಪ್ಪನೋ? ಇದು ಎರಡು ಒಂದೇ ಆಯ್ತಲ್ವೇನು? ಒಂದೇ ಆಯ್ತಾ? ಇಬ್ಬರ ಪರಿಸ್ಥಿತಿ ಒಂದೇ ಅಲ್ಲ ಮೇಲೆ ನಾವಿರೋರು ಒಂದಾಗಿದ್ದೇವೆಲ್ಲ ಮೇಲೆ ಜೀವನ ಪರ್ಯಂತ ನಾವು ಜೊತೆಯಲ್ಲೇ ಇರಬೇಕು. ಹಾಗಾಗಬೇಕು ಅಂತಾದ್ರೆ ನಮ್ಮೊಳಗೆ ಒಂದು ರೀತಿಯ ಸಂಬಂಧ ಬೇಕು. ಸಂಬಂಧ ಇಲ್ಲಿ ಸಂಬಂಧ ಮಾಡುವುದು ನೀನೇ ಮಾಡು. ಅಲ್ಲೇನಿಲ್ಲೋ ನೋಡಿದ ಹಾಗಲ್ವೇನು? ಮುಖ ನೋಡಿದ್ದೆ ತಡ, ಯಾಕೋ ಏನು ಒಂದು ರೀತಿಯ ಪ್ರೀತಿ, ವಾತ್ಸಲ್ಯ, ಪ್ರೇಮ ನನ್ನ ಮನಸ್ಸಿನಲ್ಲಿ ಹುಟ್ಟುವ ಕಾರಣ ಇನ್ನು ಮುಂದಕ್ಕೆ ನನ್ನ ಪಾಲಿಗೆ ನೀನು ತಮ್ಮ. ಎಲ್ಲ ನಿನ್ನ ಮಾತುಗಳನ್ನು ಕೇಳಿದ ಕಡೆಗೆ ಬಹಳ ಸಂತೋಷವಾಯಿತು. ನೀನು ನನ್ನ ತಮ್ಮ ಎಂಬುದಾಗಿ ಸಂಬೋಧನೆಯಲ್ಲಿ ನಿನ್ನ ಮೇಲೆ ಯಾವುದೋ ಒಂದು ರೀತಿಯಲ್ಲಿ ಭಯ, ಭಕ್ತಿ, ಗೌರವ, ಅಭಿಮಾನ ಮೂಡುತ್ತಾ ಇದೆ. ಆ ಕಾರಣದಿಂದ ನಿನ್ನ ನಾನು ಇನ್ನು ಮುಂದೆ ಕರೆದು ಹೇಗೆ ಬಲ್ಲೆಯ? ಹೇಗೆ? ಅಣ್ಣ ಅಣ್ಣ ಮತ್ತು ತಮ್ಮ ಸಂಬಂಧವನ್ನು ಮಾಡಿಕೊಂಡವರೇನೋ ಸಹಜ. ಹೌದು. ಆದ್ರೆ ಏನು ಮಾಡೋಣ ಹೇಳ? ಏನಾಗಿದೆ? ಅಡಿಗಡಿಗೆ ಒಂದಡಿಯಿಂದ ಹಸಿವು, ಇನ್ನೊಂದಡಿಯಿಂದ ಬಾಯಾರಿಕೆ ಬಾಧಿಸ್ತಾ ಇದೆ. ಏನು ಮಾಡೋಣ? ನಾವಿನ್ನು ಒಟ್ಟಿಗೆ ಇರಬೇಕು. ಒಂದು ಕಡೆಯಲ್ಲಿ ನಿನಗೆ ವಿಪರೀತವಾಗಿ ಹಸುವೆಯ ಬಾಧೆ, ಆದ್ರೆ ನಿನ್ನ ಹಾಗೆ ನಾನಲ್ಲ. ಮತ್ತೆ ನಿನಗಿಂತ ಸ್ವಲ್ಪ ನನಗೆ ಕಡಿಮೆ. ಅದು ಮುಖದಲ್ಲೇ ಗೊತ್ತಾಗಿದೆ. ಎಂತದ್ದ ಕಡಿಮೆ ಅಂತ? ಹಸಿವು ಕಡಿಮೆ ಅಂತ ಅದಲ್ಲೇ ಹೇಳಿದ್ದು. ಒಂದು ಕಡೆಯಲ್ಲಿ ತೋಳ ತೀಟ ಅಧಿಕವಾಗುತ್ತಾ ಉಂಟು. ಈರ್ವರ ಸಮಸ್ಯೆಗಳು ಒಮ್ಮೆಲೆ ಶಮನಾಗಬೇಕಾದ ಒಂದೇ ಉಪಾಯ. ಏನದು? ಕಾಣುತ್ತಿರುವ ಜಲರಾಶಿಗೆ ಬಡಿದಾಗ ಅದರ ಒಳಗಿದ್ದಂತ ಜಲಚರಗಳ ಮೇಲೆ ಬರ್ತದೆ. ತಡ ಮಾಡುವುದಲ್ಲ.
ತಮ್ಮ ತಮ್ಮ ನೀನು ಎಲ್ಲಿರುವೆ? ನಾನು ಇಲ್ಲಿ ಇರುವೆ. ದೂರದಲ್ಲಿದ್ದೀರೋ? ನೋಡ, ಹತ್ತಿರ ಹತ್ತಿರ ಬಾ. ಬಂದೆ. ಸಾಕಾ ಬೇಕಾ? ಬೇಗ ಹೆಚ್ಚಾಯ್ತಾ? ಆಯ್ತು, ಇನ್ನು ಕಡಿಮೆ ಮಾಡುವ. ಲೆಕ್ಕಾಚಾರ ಬೇಕು ಯಾವುದಕ್ಕೂ. ಆಯ್ತಪ್ಪ. ಕಾಣುವಂತ ಜಲರಾಶಿಯನ್ನು ಬಡಿಯುತ್ತಾ ಹಾ. ತಿನ್ನುವುದಕ್ಕೆ ನಮಗೇನಾದ್ರೂ ಸಿಗುತ್ತದನ್ನುವಂತ ಉದ್ದೇಶದಿಂದ ಹಾ. ನಾವಿರೋರ ಜೊತೆಯಲ್ಲಿ ಬಹಳಷ್ಟು ದೂರಕ್ಕೆ ಬಂದವರು. ಗೊತ್ತಾ? ಆ ಸಮಯದಲ್ಲಿ ಹಾ. ನಿನ್ನ ಕೈಯೊಳಗೆ ಹಾ. ಏನಾದ್ರೂ ಸಿಕ್ಕಿ ಹಾಕಿಕೊಂಡಿದ್ದೇನೋ? ಸಿಕ್ಕಿತು, ಹಾ. ತುಂಬಾ ಸಿಕ್ಕಿತ್ತ. ಎಲ್ಲಿಯ? ಅಲ್ಲಿ ನೋಡು, ಯಾವುದು? ನೀರಗುಳ್ಳೆಗಳು ತಲೆ ಕೆಟ್ಟವ ಇರುವುದೆಲ್ಲಿಯ? ನೀರಿನಲ್ಲಿ. ಮತ್ತೆ ನಿನ್ನಂತವನಿಗೆ ಗುಳ್ಳೆ ಸಿಕ್ಕದೆ ಮತ್ತೆ ಯಾವುದು ಸಿಕ್ಕದೆ? ತಮ್ಮ, ಅಣ್ಣ, ನಾನು ಕಂಡೆ. ನೀನು ಕಣ್ಣು. ಅಯ್ಯೋ, ಹಾಗಲ್ವೇನೋ. ಹಾ. ಕಾಡದೇ ಇರುವಂತದ್ದನ್ನು ನೋಡಿದೆ ಅಂತ ಹೇಳಿದೆ. ಆಹಾ. ದೂರದಲ್ಲಿ ನೋಡು. ಹಾ. ಅದ ಬಿಡ್ದದ್ದು ಅಂತ ಭಾವಿಸಬೇಡ. ಹಾ. ಪೂರ್ಣ ಬಿರಿದ ಹಾ. ಅರಳಿದ ಕಮಲ. ಕಮಲ. ಅದರ ಮಧ್ಯದಲ್ಲಿ ಬೆಳ್ಳಗಿಡ ಒಬ್ಬೊಬ್ಬರ ಸಿಕ್ಕಿದ್ದಕ್ಕೋ ಚಿಕ್ಕವನೋರ್ವ ಪಕ್ಕನೆ ಕಮಲದಲ್ಲಿ ನೋಡಿದ್ದೆ ತಡ. ಹಾ. ಹಿಡಿದು ತಿನ್ಬೇಕು ಅಂತ ಮನ ಮಾಡಿದೆ. ಏನಾಯ್ತು? ಅಷ್ಟು ಸುಲಭದಲ್ಲಿ ಅದು ನನ್ನ ಕೈಗೆ ಸಿಕ್ಕಿದ್ದಿಲ್ವೇನೋ. ಯಾಕೆ? ನೋಡು, ತನ್ನ ಕಣ್ಣನ್ನು ಎಂತದ್ದು ತಿರುಗಿಸುವುದು, ಓಡುವುದಕ್ಕೆ ಕೈಗೆ ಸಿಕ್ಕಿದ್ದು ಬಾಯಿಗೆಲ್ಲ ತಾಗಬಾರ್ದು. ಆ ಕಡೆಯಿಂದ ನೀನು ಬಾ, ಈ ಕಡೆಯಿಂದ ನಾನಿದ್ದೇನೆ.
ಈಗಲ್ಲ ಆಗ ಕುದು ಕಥೆ ಅಲ್ಲ ಜೀವನ. ಎಲ್ಲ ಮುಟ್ಟುತ್ತಿತ್ತು ಅದು ಗೊತ್ತುಂಟೇನೋ ನಿನಗೆ. ಎಂತದೋಯ್ತಾ? ಆ ಕಡಿಲ್ಲ ನೀನು, ಹೌದು, ಈ ಕಡಿಲ್ಲ ನಾನು. ಕಳ್ಳತ್ತ ಬೆಳ್ಳಗಿನ ಪೋರನನ್ನು ಬೆನ್ನಟ್ಟಿದ್ದು ಹೌದಾ? ಹಾ ಸಿಕ್ಕಿದ ನಮ್ಮ ಕೈಗೆ ಎಂತೋ ಎಡೆಯಲ್ಲಿ ಜಾರುವುದ ಬಿಟ್ಟ ಮಗನನ್ನು ತಮಾಯಿಸಬೇಡ. ಹಾ ಏಕೋ ಹಾ. ಎರಡು ಕೈಯಲ್ಲೇ ಒಮ್ಮೆಲೆ ಮೇಲಕ್ಕೆತ್ತಿ ಹಾ. ಬಲವಾನ್ ಹಿಡಿದು ಎತ್ತಿದೆ, ಕುಳುಕತ್ತಲುಗಿದೆ. ಕಟ್ಟಲ ಕಡೆಗೆ ಪೂರ್ತಿ ಇಳಿದದ್ದಿಲ್ವೇನು, ಸ್ವಲ್ಪ ಇಳಿದದ್ದಷ್ಟೇ. ಹೊತ್ತಿಗೆ ಒಂದು ಸ್ವರ ಅಲ್ವೇನ. ಏನಲ್ಲ ಈಶ್ವರ ಎಲ್ಲಿಯೂ ಕೇಳಿದ ಹಾಗುಂಟಲ್ಲ. ಈಶ್ವರ ಎಲ್ಲಿ? ಬಹುಶಃ ಏನೋ ಅನಾಹುತ ಸಂಭವಿಸಿದೆ. ಮನಸ್ಸಿನಲ್ಲೇ ತೀರ್ಮಾನ ಮಾಡಿದೆ, ಹಾರಿದೆ. ಹತ್ತಿರಕ್ಕೆ ಹೋಗಿ ಸರಿಯಾದ ರೀತಿ ನೋಡಿದಾಗ ಅಲ್ಲೇ ಹೊರಳಾಟ ನೋಡಿ ಅದು 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 ನೀನು ಗೊತ್ತಾಯಿತು. ನಿನ್ನೆ ಆರ್ಭಟ ನಾನು ಬದುಕಿದ್ದೇನೆ, ನೀನು ಇನ್ನೂ ಬದುಕಿದ್ಯಲ್ಲ. ಮತ್ತೆ ನಮ್ಮ ಬೇಡ ನಿನಗೆ? ನಾನು ಬೇಡವಾ? ನೀನು ಬೇಕು. ಇಬ್ರು ಉಳಿಬೇಕು ಅಂತಾದ್ರೆ ಪ್ರಾಣಿ ಸಿಗಬೇಕು. ಹರಿಯನಾಭಿ ಕಮಲನಾಳದಿ ಮರಗೊಳ್ಳುತ್ತಲೇ ವಿಧಾನ ಮನದಲ್ಲಿ ತರಹರಿದಿರಲು ಮಗನೇ ಬ್ರಹ್ಮ, ಭಯದಲ್ಲಿ ತತ್ತರಿಸುತ್ತಾ ಇದ್ದೀಯ. ಹೌದಮ್ಮ. ಯಾರಿಂದ ಕಷ್ಟ ಬಂತು ಹೇಳಿಕೊ ಮಗನೇ. ಓ ಜನನಿ, ನಿನ್ನ ಆಜ್ಞಾನುಸಾರವಾಗಿ ಕರ್ತವ್ಯದಲ್ಲಿ ನಿರತರಾಗಿರಬೇಕಾದಂತಹ ನಾವು ವಾದಕ್ಕಿಳಿದೆವು. ವಾದದಿಂದ ಏನೂ ಪ್ರಯೋಜನ ಆಗಲಿಲ್ಲ. ಬಳಿಕ ಶೋಧನೆಗೆ ಬೇಕಾಗಿ ಹೊರಟವರು ಹರಿಯ ಉದರ ಶೋಧನೆಯನ್ನು ಮಾಡಿ ಹೊರಬರುವರೆ ಅಸಾಧ್ಯವಾದ ವೇಳೆಗೆ ಭಕ್ತಿಯಿಂದ ನಿನ್ನನ್ನ ಅರ್ಚಿಸಿಕೊಂಡಾಗ ಗೋಚರಿಸಿದಂತಹ ಪಥ, ಆ ಪಥವನ್ನೇ ಹಿಡಿದು ಹೊರಬರಬೇಕಾದ್ರೆ ಹರಿಯು ಗಾಢ ನಿದ್ರೆಯಲ್ಲಿದ್ದ. ತನ್ನ ಕಿವಿಯ ಕಿಲ್ಪಿಷಗಳು ತೆಗೆದು ಬಿಸಾಡಿದ್ದೇ ತಡ ತನುಜರೀವರು ಉದಿಸಿದ್ದಾರೆ. ನನ್ನನ್ನು ತಿನ್ನುವುದಕ್ಕಾಗಿ ಮುಂದೊತ್ತಿ ಬರ್ತಾ ಇದ್ದಾರೆ. ಕಂಗೆಟ್ಟಿದ್ದೇನಮ್ಮ, ನೀನೇ ಕಾಪಾಡಬೇಕು ತಾಯೇ. ಮರುಗಬೇಡ ಮಗ. ಮರುಗವೀಡ ವಿಧಾನ ನಾ ಶ್ರೀ ಹರಿ 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 ಏನಾಗಿದೆ ಅಮ್ಮ? ಅವನಿರುಳಿಗಳು ಶೀಘ್ರದೊಳ್ ಅಗಲಿ ಹೋಗುವೆನು. ಆದೀತಮ್ಮ. ಭರದುಳಿತೆರಗೊಂಡು ದೈತ್ಯರ ತರಿದುಗುಡುವಳು ಭೀತಿ ಬೇಡೈ. ವರದು ದರ್ಶನ ಕೊಡುತ್ತವಗೆ ನೀ ಮರೆಯೊಳೆಯುವುದು ಮರುಗವೀಡ ವಿಧಾನ ವಿಧಾನ. ಮಗನೇ ಬ್ರಹ್ಮ, ದುಃಖಿಸಬೇಡ ಕಂದ. ಆದೀತಮ್ಮ. ಆದಿಮಾಯೆಯಾದಂತ ನಾನು ಯೋಗ ಮಾಯೆಯಾಗಿ ಹರಿಯನ್ನು ಸೇರಿದ ಕಾರಣ ಹರಿಯು ಗಾಢ ನಿದ್ದೆಯಲ್ಲಿದ್ದಾನೆ. ಈ ಕ್ಷಣದಿಂದ ಆತನಿಂದ ದೂರ ಸರಿಯುವವಳಿದ್ದೀನಿ. ಆಗ್ಲಿ. ಎಚ್ಚೆತ್ತಂತ ಹರಿ ದುಷ್ಟರನ್ನು ಸಂಹರಿಸುತ್ತಾನೆ. ಇಗೋ ಈ ಸುದರ್ಶನವನ್ನು ಅವನಿಗೆ ಕೊಡು ಮಗನೇ. ಅಷ್ಟರವರೆಗೆ ನಾನು ಎಲ್ಲಿರ್ಬೇಕಮ್ಮ? ಹರಿಯ ನಾಭಿ ಕಮಲದ ನಾಳದಲ್ಲಿ. ತೊಲಗಿಲಲ ಯೋಗಮಾಯಿ ನಳಿನ ತೊರೆದೊರೆದಯ ಕುಳಿದಿರಲು ಕೆರುನಗೆಯಗಿರುತ್ತ ತನ್ನವದನದಲ್ಲಿ ಹಾಯಾಗಿಯೇ ಪವಡಿಸಿದ್ದೆ ನಾನು ಆಲದಲೆಯ ಮೇಲೆ. ಎದ್ದು ನೋಡ್ತೇನೆ ಜಲಧಿಯೆಲ್ಲ ಉಲ್ಲೋಲ ಕಲ್ಲೋಲವೇ ಆಗಿದೆಯಲ್ಲ. ಬಳಿಯಲ್ಲೊಂದು ಚಕ್ರಾಯುಧವೂ ಇದೆ. ಇದಾರು ಈ ಕಡೆಗೆ ಬಾ. ಜಲದಿ ಹಳರು ನಡೆದರು ಕಂಡ
ಇದೆ. ಹೌದಾ? ಸೇರಿಸುವುದಕ್ಕೆ ಅಷ್ಟು ಸುಲಭದಲ್ಲಿ ಆಗುವುದಿಲ್ಲ. ಯಾವುದನ್ನು? ಏಯ್! ನಾ ಸೇರಿಸ್ತೇನೆ. ವಿಶಾಲವಾದಂತ ಜಲರಾಶಿ. ಹೋ, ಹೋಗಿ ಹೋಗಿ ನಿನಗೆ ಇಲ್ಲಿ ಮಲಗುವುದಕ್ಕೆ ಎಲ್ಲಿಯೂ ಜಾಗ ಸಿಗಲಿಲ್ವೇನೋ? ನಿನ್ ಮೇಲೆ ಎಲ್ಲಿಗೆ ತೋರಿಸುವುದು? ಎಲ್ಲಿಯಾದ್ರೂ ಬಿದ್ದುಕೊಳ್ಳುವ ಜಾತಿ ಆ? ಕಾಣುತ್ತಾ ಇದೆ. ನೀರು ತೇಲುತ್ತಾ ಇದೆ ಎಲೆ. ಅದರ ಮೇಲೆ ಮಲಗಿ ಹೆಬ್ಬೆರಳನ್ನು ಬಾಯಲ್ಲಿ ಚಿಮ್ಮುತ್ತಾ ಇದ್ದೀಯ. ನಾನು ಮತ್ತು ನಾನು ಯಾಕೆಲ್ಲಿ ಬಿದ್ದಿದ್ದೆ ಹಾಳು. ನೀವ್ಯಾರು? ಆ! ಅಯ್ಯಯ್ಯೋ! ಏ ತಮ್ಮ, ನಮ್ಮ ಮಾನ ಮರ್ಯಾದೆ ಎಲ್ಲ ಹೋಯಿತಲ್ವೇನೋ? ಹೋಯ್ತು. ನಾವು ಏರಿದ ಎತ್ತರ ಎಷ್ಟು ನಮ್ಮ ಪ್ರಚಾರ. ಹಣೆ ಬರ. ನಿನ್ನ ಹಣೆ ಬರ. ಇನ್ನದು ಬೇಡವಾ? ನನ್ನದು ಬೇಡ, ಹಳೆಯ ಬರ ಅಂತ ಹೇಳು. ಎಷ್ಟೆಲ್ಲ ಮೇಲ್ಮಟ್ಟದಲ್ಲಿರುವಾಗ ಏನು ತಿಳಿಯದ ಮೂಡ ಬುದ್ಧ ನೀರಕ್ಷರ ಕುಕ್ಷಿ ನಮ್ಮನ್ನು ಯಾರು ಅಂತ ಪ್ರಶ್ನೆ ಮಾಡಿದಾರಲ್ವೇ ತಮ್ಮ? ಇದಕ್ಕಿಂತ ದೊಡ್ಡ ಅಪಮಾನ ಎಂತ ದುಡ್ಡು. ಅಪಮಾನಿನ ತಲೆ ಅಪಮಾನ ಸರಿ ಮಾಡುವುದಕ್ಕೆ ಬರಬೇಡ, ಕೇಳೋ. ಸಾಮಾನ್ಯದವರು ನಾವು ಅಂತ ಭಾವಿಸಬೇಡ. ಏನಿದೆ? ವೀರರು ವೀರರು ಗಂಭೀರರು. ಧೀರ ಶೂರರಹುದು ನೀವು, ಧೀರ ಶೂರರಹುದು ನೀವು. ಆ, ಆ, ಧೀರ ಶೂರರಹುದು ನೀವು, ಹುರಿದೋಷ ಪಾದದಿಡವು, ಹುರಿದೋಷ ಪಾದದಿಡವು. ಯಾರ ಕಣ್ಣೀರೇ ಮೊದಲು ನಾನವೇ ಇಳಿದು. ಧೀರ ಶೂರರಹುದು ನೀವು, ಹುರಿದೋಷ ಪಾದದಿಡವು. ಯಾರ ಕಣ್ಣೀರೇ ಮೊದಲು ನಾನವೇ ಇಳಿದು. ಅಧಿಕಾರಿ ಅಧಿಕಾರಿ ಆಗಿರುವೆ ನಾನು. ಬೇರೆ ಕಲೆಯನ್ನು ಹೊರತುಪಡಿಸಿಯಲಿ ಧೀರ ಶೂರರಹುದು ನೀವು, ಹೌದು ನೀವು. ಊ, ವೀರರು, ಧೀರರು. ಬಹಳ ಬೇಸರವಾಗಿತ್ತು ನನಗೆ. ಏಕಾಂತವನ್ನು ಸಹಿಸುವುದಕ್ಕೆ ನಾನು ಆಗಿರ್ಲಿಲ್ಲ. ಅನಂತವಾದಂತಹ ಶರದಿಯ ಮೇಲೆ ಏಕಾಂಗಿಯಾಗಿಯೇ ನಾನಿದ್ದೆ. ಅದಕ್ಕೆ ಆವಾಗಲೇ ನಿಮ್ಮ ಆಗಮನವಾದದ್ದು ಮತ್ತೆ? ಕಂಡು ತೋಷವಾಯಿತು. ಬರೇ ತೋಷವಾದದ್ದಲ್ಲ, ಮತ್ತೆ? ಹುರಿತೋಷವಂತೆನು ನಾನು. ನಿನಗೆ ದೋಷ ಆದ್ರೆ ನಮಗೇನು ಪ್ರಯೋಜನ ಬೇಕಲ್ಲ. ನಿಮಗೂ ಪ್ರಯೋಜನ ಆದೀತು, ಆದರೂ ಭವಿಷ್ಯದಲ್ಲಾದ್ರೂ ಪ್ರಯೋಜನ ಆದೀತು. ನೋಡುವ. ನನಗೆ ಸಂತೋಷವಾಯಿತು. ನೀವು ಮಾತನಾಡುತ್ತಾ ಇದ್ದೀರೋ, ಆದ್ರೆ ನಿಮ್ಮ ಗಮನ ಮಾತ್ರ ಇಲ್ಲಿ ಇಲ್ಲ. ಅದು ಹೌದು. ಬೇರೆಡೆಗೆ ಇದೆ. ಸಿಗುತ್ತದ ಅಂತ ಕಾಯುವುದು. ಓಹೋ, ಹಾಗಾದ್ರೆ ಏನನ್ನು ಅರಸುತ್ತಾ ಇದ್ದೀರಿ? ಹುಟ್ಟಿದ ಕ್ಷಣವೇ ಹಸಿವು, ನಿವಾರಣೆಗೆ ಬೇಕಾಗಿ ಹುಡುಕಾಟ. ಸಿಕ್ಕಿದವನೊಬ್ಬ ಬೆಳಗಿದನು. ಹಿಡಿದು ತಿನ್ನುವಂತ ಉದ್ದೇಶದಿಂದ ಅದೆಷ್ಟೋ ದೂರಕ್ಕೆ ಬೆನ್ನಟ್ಟಿದಾಗ ಈ ಕ್ಷೇತ್ರಕ್ಕೆ ಬಂದ ಮಾಯವಾದ. ಅಲ್ಲಿ ನೀನು ಕಾಣ ಸಿಕ್ಕಿದ್ದೀಯ. ಸರಿ, ಹಸಿಗೊಂದು ವ್ಯವಸ್ಥೆ ಮಾಡಬೇಕಲ್ವಾ? ಈಗಲೇ ಬೇಡ, ನಿಮಗೊಂದು ವ್ಯವಸ್ಥೆ ಮೊದಲು ನಾನು ಮಾಡ್ತೇನೆ. ಆಮೇಲೆ ಹಸಿವಿಗೆ ಸರಿಯಾದ್ದನ್ನು ನಾನೇ ಒದಗಿಸ್ತೇನೆ. ಆದ್ರೆ ನಾನು ಯಾರನ್ನು ಇದುವರೆಗೆ ಕಂಡದ್ದೇ ಇಲ್ಲ. ಅದೇ ಅಧಿಕ ನೀನು ಯಾರಂತ ಇಲ್ಲಿರುವುದು? ನೀನು ಕಾಣುವುದಿಲ್ಲ ನಿಮಗೆ? ಯಾವುದು? ಜಲಧಿ. ನೀರು. ಈ ಜಲಧಿಗೆ ನಾನು ಒಡೆಯ.
ಅಯ್ಯಯ್ಯೋ ಅಯ್ಯಯ್ಯೋ ಅವನಿಗೆ ಆದದ್ದು ಅವನಿಗೆ ಒಟ್ಟು ನಾನು ಪ್ರತ್ಯೇಕ ಕಾಣಬೇಕು. ನೀನು ಇಷ್ಟೊತ್ತು ಸಹಿತ ಅವನಿಗೆ ಒಮ್ಮೆಲೆ ಏನಾಯ್ತಾ? ಬಹುಶಃ ಇದು ಜಾಗದ ದೋಷ ಆಗಿರಬೇಕು. ಏನೋ ಆಗಿದೆ, ಹೆದರಿಬಿಟ್ಟ. ಕಣ್ಣು ಕತ್ತಲು ಹೋಗ್ತಾ ಉಂಟು, ಎಲ್ಲ ಸರಿ ಮಾಡುವ ತಿರುಗುತ್ತಾ ಉಂಟು. ಸಾಯುವ ಕಾಲದಲ್ಲಿ ಹಾಗೆ ಎಲ್ಲವೂ ಒಮ್ಮೆಲೆ ಬರ್ತದೆ. ಗೊತ್ತಾಯ್ತು ನೋಡಿ. ಹೆಚ್ಚು ಕಡಿಮೆ ಆಗಬೇಕು ಅಂತ ನಾನು ಕಾಯ್ತಾ ಇರುವುದು. ಆ ಸುಧಾರಣೆ ಮಾಡುವುದಕ್ಕೆ ನಾನಿದ್ದೇನಲ್ಲ. ನಿನ್ನೆ ಧೈರ್ಯ. ಅವನಲ್ಲಿ ಮಾತಾಡು. ನೀನು ಹೇಳಿದ ಮಾತು ನನ್ನ ತಲೆ ಹಾಳು ಮಾಡಿಬಿಟ್ಟಿತ್ತು. ಹಾಳಾಗುವುದಕ್ಕೆ ಎಂತದ್ದುಂಟು ಹೇಳು. ಮೊದಲೇ ಹಾಳಾಗಿದ್ದೆ ನಿನ್ನೊಳಗೆ ಸೇರಿ. ಮಾತಾಡ್ಬೇಡ. ನನ್ನ ಸರದೀಗ ಹೌದಾ? ನೀವು ಬಾಯಿ ಮುಚ್ಚಿ ಕೂತ್ಕೊಳ್ಬೇಕು. ಹಾಗುಂಟಾ? ಸರಿ ಸರಿ. ಮೊದಲು ಕಂಡಂತ ಪ್ರಾಣಿ ಬೆಳ್ಳಗೆ 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 ಇತ್ತು. ನೀನು ಕಪ್ಪು ಕಪ್ಪು ಕರಿಯ ನಾನು ಕಪ್ಪಾದ್ರೂ ಲಕ್ಷಣ ಇದ್ದೇನೆ. ಸುಡಿಗ ಮಾಡಿಸ್ತಾನೆ. ಹೇಗೋ ಇಡೀ ಶರೀರದಲ್ಲಿರುವುದು ಹಲ್ಲು ಮಾತ್ರ ಬೆಳ್ಳಗಿನದ್ದು. ಹೌದು, ನನ್ನ ಹಲ್ಲಾದ್ರೂ ಬೆಳ್ಳಗೆ ಉಂಟಲ್ವಾ? ನಾವು ತಲೆಯಿಂದ ಕೆಳಗಿನವರೆಗೆ ಬೆಳ್ಳಗೆ. ಅದು ನಿಮಗೆ ಬರ್ತಾ ಇದೆ ಅಲ್ವಾ? ಅದೇ ಕೊನೆಯ ಕಾಲದ ವಾಸನೆ. ಏಕ ಆ ಪ್ರಾಣಿಗೆ 5 ತಲೆ ಇತ್ತು. ತಲೆಗಳೈದು ಅದಕ್ಕೆ ಶೀರ ಹೊಂದಿಹುದು ನನಗೆ. ಎಂತದು? ತಲೆಗಳೈದು ಅದಕ್ಕೆ ಶೀರ ಹೊಂದಿಹುದು ನನಗೆ. ಶಿರವು ಸರಿ ಮಾಡುವ ನಮ್ಮ ಯುದ್ಧಕ್ಕೆ ಬರಬೇಡ. ನಾವು ಹೇಳಿದ್ದೆ ನಮ್ಮದು ಸರಿ ಉಂಟು. ತಲೆ ನನ್ನದು, ನನ್ನದು ಸರಿ ಉಂಟು, ನಿಮ್ಮದು ಸರಿ ನಾವು ಇಲ್ಲ. ಅದು ನೀವು ಹೇಳಿದ್ರೆ ನಿಮ್ಮದು ಸರಿ ಇಲ್ಲ ಅಂತ ಹೇಳಿ. ಅಂತಿಮ ತೀರ್ಪು ಇನ್ನು ಆಯ್ತಲ್ಲ, ಇನ್ನು ವಿಮರ್ಶೆ ಮಾಡಬೇಡ. ಅದಲ್ಲಿ ಎಂತ ನೀನು ಛತ್ರ ಭೋಜ, ಅದು 2 ಭೋಜ. ನೀನು ಸರಿಯಾಗಿದೆ. ಛತ್ರ ಭೋಜ ಅಂದ್ರೆ ಇದು. ಚತುರ್ಭುಜ, ಚತುರ್ಬಾಹು. ಎಂತದ ನಿನ್ನ ಕರ್ಮ ಪರಭುಜ ಏನೋ ಇರಲಿ, ನಮಗೆ ಅದರ ಅಗತ್ಯ ಇಲ್ಲ. ಕರ್ಮ ನಿಮಗೆ ಆಗ್ತದೆ. ನಮಗೆ ಬೇಕಾದ ಆ ಪ್ರಾಣಿ ಎಲ್ಲಿ ಉಂಟು ಎಂಬುದಾಗಿ ತೋರಿಸಬೇಕು. ಹೋಲಿಸದೆ ನೀನೇ ಅದನ್ನು ಹೋದ್ರೆ ಬಚ್ಚಿಟ್ಟಿದ್ದಿ. ಹಲ್ಲಿಗೆ ಹಲ್ಲು ಜಾಗದ ನುಂಗ್ಯವು. ನೀವೊಂದು ಕೆಲಸ ಮಾಡಿ, ಏನದು? ಇನ್ನೊಮ್ಮೆ ಹುಡುಕಿ ಅವ ಸಹಿತ ಬಂದು ನನ್ನ ಮರೆ ಸೇರಿ ನಾನು ಏಕಾಪಾಡುವೆ. ನಿನ್ನ ಕಾಲಿಡ್ದು ಅಪ್ಪಳಿಸ. ಮಾರಿ ಹಿಡ್ದವ ಕೊಚ್ಚಾಡುದು ಶಾಸನ ಕೊಟ್ಟು ಮಾರಿ ಸಂತಾನ ಅಣ್ಣ ಅಂತ ನಾನು ಬಲದ ಕಾಲ ಬಿಟ್ಟದ್ದು, ಇದು ನಿನಗೆ ಎಡದ ಕಾಲದ ಉಳಿತಾ ಇದ್ದೆ.
ಇದು ನೀನಾ? ನಾನೇ ನಾನು ಅದಂತ ಭಾವಿಸಿ ಹೊಡೆದಲ್ವೇನೋ? ಎಲ್ಲ ನನಗೆ ಬಿದ್ದದಲ್ವೇನಾ? ಆಯ್ತಾ? ತುಂಬಾ ಆಗಿದೆ. ಸುಧಾರಿಸಿಕೋ ಆಯ್ತಾ? ಅದೆಂತ ಸುಧಾರಿಸುವುದು? ತಪ್ಪಿ ಬಿದ್ದದಲ್ವೇನೋ? ತಪ್ಪಿ ಬಿದ್ದಾಗ ಸುಧಾರಿಸಿಕೊಳ್ಳುವುದು ಬುದ್ಧಿವಂತರ ಲಕ್ಷಣ. ಹೌದಾ? ಅದನ್ನೇ ಹೇಳಿಕೊಡ್ಬೇಕಾ? ಇನ್ನೊಮ್ಮೆ ಸಮಯ ಸಂದರ್ಭ ಸಿಕ್ಕಿದೆ ನೋಡ್ತೇನೆ ಆಯ್ತಾ? ಅಲ್ಲೇನು ಮಾಡ್ತಿದ್ದ? ಹೊಡೆದದ್ದು ತಲೆ ಕೆಟ್ಟೋಗಿದ? ಯಾಕೆ? ಇರುವುದಲ್ಲಿ ನೀರಿನಲ್ಲಿ, ಕದಡಿ ಹೋದ್ರೆ ಉಪ್ಪು ನೀರಲ್ಲಿ, ಉಪ್ಪು ನೀರು ಬೇಕಷ್ಟೇ. ಮತ್ತೆ ಹಾಗೆ ಬೇಡ, ಹೇಗೆ? ನಿನಗೆ ಹೆಚ್ಚು ನನಗೆ ಕಡಿಮೆ ಅಂತ ಆಗ್ಬಾರ್ದು. ಆಗ್ಬಾರ್ದು. ಇನ್ನೂ ಮೊದಲೊಂದು ಪಾಲಾಗಬೇಕು. ಹಾಲು ಇಲ್ಲಿ ಪಾಲು ಮಾಡುವುದು ಯಾರು? ನೀನೇ ಅಣ್ಣ, ನೀನೇ ಮಾಡಿ ನೋಡು. ಸರಿ ಕೇಳು. ಸರಿ ಹೇಳು. ಸೊಂಟದಿಂದ ಮೇಲೆ ಹ. ಏನೆಲ್ಲ ಉಂಟೋ ಅದು ನನಗೆ, ಸೊಂಟದಿಂದ ಕೆಳಗೆ ಏನೆಲ್ಲ ಉಂಟೋ ಅದು ನಿನಗೆ. ನಿನ್ನ ತಲೆಗೆ ಈಗ ಬಡೀತಾರೆ. ಎಂತ ಕರ್ಮದ ಪಾಲ ನಿನ್ನದು? ಬೇಗ ಬಾಯಾಕೋ. ಎಂತದುಂಟು? ಸೊಂಟದಿಂದ ಕೆಳಗೆ ತೊಡೆ ಮಾಂಸ ಆಯ್ಕೋ. ಎರಡು ಕಾಲಿ ಎಲುಬಿನ ಹಂದರ ಮಾತ್ರ ಅವಸರಕ್ಕೆ ಜಗಿಯುವಾಗ ಗಂಟಲ್ಲಿ ಸಿಕ್ಕಿಕೊಂಡ್ರೆ ನಾನಿಲ್ವಾ ಇಳಿಸುವುದಕ್ಕೆ? ನನಗೆ ಬೇಡುವ ಯಾವುದು? ಹಸುವೆ ಜೋರು. ನನಗೆ ಮಾಂಸ ಬೇಕು, ಮಾಂಸ ಮುದ್ದೆ ಬೇಕು. ಮೇಲೆ ಇರುವುದೇ. ಹೀಗೆ ಮಾಡುವ. ಹೇಗೆ? ಒಂದು ಕೈ ಒಂದು ಕಾಲನ್ನು ನಾನು, ಮತ್ತೊಂದು ಕೈ ಮತ್ತೊಂದು ಕಾಲನ್ನು ನೀನು. ಅಲ್ಲಿಗೆ ಬಾ. ಬಲವಾಗಿ ಎಳೆಯೋಣ. ಎಳೆಯುವ. ಯಾರ್ಯಾರ ಪಾಲಿಗೆ ಎಷ್ಟೆಷ್ಟು ಸಿಗದ ಹಾಗೆ ತಿನ್ನಲಾಯ್ತು. ಧನುಜರಲ್ಲಿ ಜಯದೇರಲಿರುವಿರಿ ನಳಿನನಾಭನು ಸ್ಮರಿಸೆ ಭಕ್ತಿಯೊಳಾದಿ ಮಾಯನು ಮನದೊಳರಿದನು ದುರದುಳೆದ ಹನನಗಳಿಗುವ ಗಬಡದೊಳಗಿಳಿದಿರುದ ಆ ಮದ ಮಧರ ಒಗಳು ಕಲಿದ ಒದಗಿದಂತಹ ಚಕ್ರಾಯುಷದ ಬರುವಿನಿಂದ ಇವರನ್ನು ವಧಿಸಬಲ್ಲೆ ಎನ್ನುವ ಹಾಗೆ ನಾನು ಮುಂದುವರಿದೆ. ಈ ನಾನು ಎನ್ನುವುದು ಸಾಧಿತವಾಗುವುದೇ ಇಲ್ಲ ಎನ್ನುವುದು ಅರ್ಥವಾಗುವುದಕ್ಕೆ 5,000 ವರ್ಷಗಳ ಕಾಲ ಹೋರಾಟವೇ ಸಾಕ್ಷಿಯಾಯಿತಲ್ಲ. ಜಯಸಿರಿಯನ್ನು ನನಗೆ ವರಿಸುವರೆ ಅಸಾಧ್ಯವಾಯಿತು. ಮಾತೆಯನ್ನೇ ಸ್ಮರಿಸಿದೆ ದೂರದೊಳ ಸದಳವೆಂದಳು. ಹಾಗಾದ್ರೆ ಹೇಗೆ ಇವರನ್ನು ಶಮನಗೊಳಿಸೋಣ? ಅವರಂತೆಯೇ ನಾನೂ ಆಗಬೇಕು, ಅರ್ಥಾತ್ ಕಪಟ ಮಾಡೋಣ. ಮೆಚ್ಚಿದೆ ನಿಮ್ಮ ಬರುಣಿಗೆ ಬಲು ಹೆಚ್ಚಿನ ತೋಳದಾಗಿ ಬರುಣಿಗೆ ಆಚರ್ಯವಾದ ನಾನು ಚಲಿಸುವುದೇ ಅಚ್ಚಳಿಯದ ಹಠರಹುದು ಸಂಗರದಲ್ಲಿ ಮೆಚ್ಚಿದೆ ನಿಮ್ಮ ಬರುಣಿಗೆ ಬಲು ಹೆಚ್ಚಿನ ತೋಳದಾಗಿ ಬರುಣಿಗೆ ಮೆಚ್ಚಿದೆ ಮೆಚ್ಚಿದೆ ಫಲಿರೆ. ಏನು ಸಾಹಸ ವೃತ್ತಿ ನಿಮ್ಮದು? ಅಚ್ಚಳಿಯ ಭಟರಾದಂತಹ ನಿಮಗೆ ಏನಾದರೂ ಕೊಡಬೇಕು ಎನ್ನುವ ಇಚ್ಛೆಯುಳ್ಳವನಾಗಿದ್ದೇನೆ. ನಿನಗೆಷ್ಟು ಬೇಕು ಹೇಳು, ನಿನಗೇನು ಬೇಕು ಕೇಳು, ನಾನೇ ಕೊಡು. ನನಗೆ ಅರ್ಥ ಆಗುವುದಿಲ್ಲ, ಬಾಯಲ್ಲಿ ಹೇಳಬೇಕು. ಗೆದ್ದವರು ನಾವು, ಅದಕ್ಕೆ ಸೋತವರು ನೀನು. ಹಾ. ಸೋತವರು ಅಂತ ನೀನು ನಮ್ಮನ್ನು ಬೇಡಬೇಕಲ್ಲದೆ ಗೆದ್ದ ನಾನು ನಿನ್ನಲ್ಲಿ ಬೇಡುವ ಕ್ರಮ ಉಂಟೇನೋ? ನಿನಗೆ ಎಷ್ಟು ಬೇಕು ಅಂತ ಕೇಳು, ನಾವು ಕೊಡ್ತೇವೆ. ನಾವು ಬೇಡದವರ. ಹಾ. ನನಗೆ ಭರವಸೆ ಇಲ್ವಲ್ಲ? ಏನಾಗ್ಬೇಕು? ಕರದೊಡ್ಡಿ ಭಾಷೆ ಕೊಡಿ. ಏನು ಕೇಳ್ತೇವೆ ಅದನ್ನು ಈ ಕ್ಷಣದಲ್ಲಿ ಕೊಡ್ತೇವೆ. ಸಿಕ್ಕಿದಿರಿ. ಸಿಕ್ಕಿದಿರಲಿಲ್ಲ ಕೈಗೆ ಅಲ್ಲು ಅಲ್ಲು ಇದ್ದ ಮೂಗೂರ್ಖರ ನಿಮಗೆ ತಕ್ಕುದಾದ ಮುಕ್ಕುವೆನದರು ತಕ್ಕುದಾದ ಮುಕ್ಕುವೆನದರು ತಕ್ಕದು ನಿಮ್ಮಯ ತಕ್ಕದು ನಿಮ್ಮಯ ಮಾಯ ಮೂರ್ಖರು ಅದೆಂತದ ಮೂರ್ಖರು? ನೀವಿಬ್ಬರು ಮಹಾಮೂರ್ಖರು, ಶತಮೂರ್ಖರು. ಎಂತದ್ದು? ಆಗೊಂದು ಹೇಳ್ತಾನೆ, ಈಗ ಇನ್ನೊಂದು ಹೇಳ್ತಾ ಇದ್ದ. ಆಗ ನಿಮ್ಮ ಪೌರುಷದ ಕುರಿತಾಗಿ ಹೊಗಳಿತು.
ಈಗ ನಿಮ್ಮ ಬುದ್ಧಿವಂತಿಕೆ ಕುರಿತಾಗಿ ಹೊಗಳಿದೆ. ಹೇಗೆ ನಮ್ಮ ಹೊಗಳಿದ್ದ? ಬುದ್ಧಿವಂತಿಕೆ? ಇನ್ನೂ ಕೂಡ ಆಡಿದ್ದೀರಿ, ಹಾ. ಆಡಿದಂತೆ ನಡೆಯುತ್ತೀರಿ. ಹಾ. ಇನ್ನು ಹಾಗೆ ಭಾಷೆಯನ್ನೇ ಇತ್ತಿದ್ದೀರಲ್ಲ, ಹೌದು, ಕೇಳು ಕೇಳು. ಸಾಧಿತವಾಗಬೇಕು ತಾನೇ. ಹೌದು. ಅನುಮಾನ ಬೇಡ. ಆಗಬೇಕು ಅಂತಾದ್ರೆ ದೇಹದಲ್ಲಿ ಪ್ರಾಣವೇ ಇದ್ದರೆ ಸಾಲದು. ಮತ್ತೆ ದೇಹದೊಳಗೆ ಪ್ರಾಣ ಉಂಟಾ? ನಮ್ಮಲ್ಲಿರುವುದು ನಮ್ಮಲ್ಲಿರುವುದು ಪ್ರಾಣವೇ. ಪ್ರಾಣವೇಯ. ಹಾಗಾದ್ರೆ ಅದನ್ನೇ ಕೊಡಿ. ಏನು ಮಾಡುವುದೆಮ್ಮ ಪ್ರಾಣವ ಕೇಳಿದ ಏನು ಮಾಡುವುದೆಮ್ಮ ಪ್ರಾಣವ ಕೇಳಿದ ಜಾಣತನದಲ್ಲಿ ಬಂಧಿಸುತ್ತ ಸಾನಾಗದಲ್ಲಿವೆ ಮನದಿರ ಬೆನುಗಲೇ ಅಣ್ಣ ಹೋಯ್ತಲ್ವೇನೋ ನಮ್ಮಿರುವರ ಜೀವ ಹೋಯ್ತಲ್ವೇನೋ. ನಮ್ಮದು ಇಲ್ಲಿಗೆ ಮುಗಿದು ಹೋಯ್ತಲ್ಲ. ಕೊಟ್ಟಿದ್ದೇವೆ ಅವರಿಗೆ ಮಾತು. ಹಾ. ಮಾತು ಕೊಟ್ಟಂತೆ ಪ್ರಾಣವನ್ನು ಕೊಡದೆ ಹೋದೆವೆಂದಾದ್ರೆ ಆದ್ರೆ ನಮ್ಮ ಪಾಲಿಗೆ ಲೋಕಪವಾದ ಬರುವುದಿಲ್ವೇ? ಬರ್ತದೇನಾ? ಲೋಕಪವಾದ ಬರ್ತದಂತೆ ಹೇಳಿ ಪ್ರಾಣವನ್ನು ಕೊಟ್ಟೆವೆಂದಾದ್ರೆ ನಾವೇನು ಜೊತೆಯಲ್ಲೇ ಸಾಯುವುದಿಲ್ವೇನೋ? ಅದು ಬೇಡಪ್ಪ. ಅತ್ತ ಬದುಕುವ ಹಾಗೂ ಇಲ್ಲ, ಇತ್ತ ಸಾಯುವ ಹಾಗೂ ಇಲ್ಲ. ಅಯ್ಯಯ್ಯೋ 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 ಅಯ್ಯಯ್ಯೋ. ಹೋಯ್ತಲ್ಲ ಅಯ್ಯೋ. ಅಯ್ಯಯ್ಯಯ್ಯಯ್ಯೋ. ಓ ತಮ್ಮ ತಮ್ಮ, ನೀನು ಯಾಕಪ್ಪ ಕೂಗುದು? ಸಾಯ್ಬೇಕಲ್ಲ ಅಂತ. ಸತ್ತ ಬಿಡು. ಮಾತು ಉಳಿಬೇಡ್ವೇನೋ? ಮಾತು ಉಳಿಬೇಕು ಅಂತಾದ್ರೆ ಸಾಯ್ಬೇಕು. ನೀನು ಹೇಗೆ ಸಾಯ್ತಿಂತ ನೋಡಿ ಆಮೇಲೆ ಆಲೋಚನೆ ಮಾಡ್ತೇನೆ. ಸಾಯುವುದಕ್ಕೆ ನನಗೆ ಹೆದರಿಕೆ ಆಗ್ತದೆ ಪುಣ್ಯಾತ್ಮ. ಎಚ್ಚೆತ್ತು. ಹೆದರಿಕೆ? ಹೆದರಿಕೆಯ ಬಿಡು, ನಾನಿರುವೆ. ಒಮ್ಮೆ ಜೀವ ಬಿಡು. ನಿನಗೆ ಹೆದರಿಕೆ ಇಲ್ವಾ? ಹೆದರಿಕೆಯ ಸಂತಾನ ನನಗಿಲ್ಲ. ಓ ನನ್ನ ಪ್ರೀತಿಯ ಅಣ್ಣನೇ, ತಮ್ಮನೇ, ಈ ಸಲ ಮೊದಲು ನೀನು ಪ್ರಾಣ ಕೊಡಪ್ಪ. ನಾನು ಹೇಳ್ತೇನೆ ಹೇಗೆ ಅಂತ. ನನಗೆ ಬದುಕುವ ಆಸೆಯೋ ತಮ್ಮ. ನನಗೆ ಬದುಕುವ ಜೀವ. ಇಬ್ಬರಿಗೆ ಆಸೆ ಉಂಟ. ಆದ್ರೆ ಅಲ್ಲಿ ನೋಡು, ಅವಾಗದಿಂದ ಕಾಯ್ತಾ ಇದ್ದಾನೆ, ಯಾವಾಗ ಸಿಗುತ್ತಾನೆ? ಕೊಡಿ 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 ಕೊಡಿ. ಉತ್ಪಾತ ಪಿಂಡ ಎಷ್ಟು ಮಂದಿ ನೀರಲ್ಲಿ ಮುಳುಗಿಸಿ ಗೊತ್ತಿದೆ ಯಾರಿಗೂ? ಅಷ್ಟು ಸುಲಭದಲ್ಲಿ ಅವನು ಸಿಕ್ಕುವುದಕ್ಕೆ ಬಿಡಬಾರದು. ಸಿಗಬಾರದು. ಹೇಗಾದ್ರೂ ಮಾಡಿ ಬದುಕಬೇಕು. ಬದುಕಬೇಕು. ಬದುಕಬೇಕು ಅಂತಾದ್ರೆ ಹಾ. ಈ ತಲೆಗೆ ಸ್ವಲ್ಪ ಕೆಲಸ ಕೊಡಬೇಕು. ನನ್ನ ತಲೆಗೆ ಈಗ ಯಾವ ವಿಷಯ ಹೋಗ್ಲಿಕ್ಕಿಲ್ಲಪ್ಪ. ಗೊತ್ತಾಗಿದೆ. ಎಲ್ಲಿ ಬಾ, ಎಲ್ಲಿ ಬಾ. ನೋಡ ಹೇಳು. ನಾನೇ ಸರಿ ಮಾಡ್ಬೇಕು. ಹೇಳು. ಪಾಪಿ, ಯಾರೋ ಪಾಪಿ. ಆ ಪ್ರಾಣಿ ಪಾಪಿ. ನೀನು ಅಣ್ಣ. ನೀನು ಸ್ವಲ್ಪ ಕೈ ಕೊಡು. ಅವ ಬಯಸಿ ಅವನೇ ಬುದ್ಧಿವಂತ. ಎಲ್ಲ ಎಲ್ಲ ಮಹಾಬುದ್ಧಿವಂತರು ನೀವು. ಹಣವನ್ನು ಕೊಡೋದಕ್ಕೆ ನಾವು ಸಿದ್ಧರಾಗಿದ್ದೇವೆ. ಮತ್ತೇಕೆ ತಡ? ಪ್ರಾಣವನ್ನು ತೆಗೆದುಕೊಳ್ಳುವ ಹಂತದಲ್ಲಿ ಒಂದು ಬಿಂದು ಜಲ ನಮ್ಮ ಮೈಯನ್ನು ಸೋಕಬಾರದು. ನೋಡ ತೆಗಿ ನೋಡು ಪ್ರಾಣ. ನಿಮಗೇನು ಕಂಡದ್ದೇ ಇಲ್ಲ. ಕಾಣಬೇಕು ಅಂತಾದ್ರೆ ಕಾಣಿಸುವವನು ಬೇಕು ತಾನೆ. ಅದು ನಾನೇ. ಒಮ್ಮೆ ಸರಿಯಾಗಿ ನೋಡಿ.
ಮಾಡಬಾರದ ಕೃತ್ಯವನ್ನು ಎಸಗಿದವರು ನಾವು. ಆ ಸಮಯದಲ್ಲಿ ನಿನ್ನ ಪರಮ ಪಾವನವಾದಂತಹ ವಿಶ್ವರೂಪವನ್ನೇ ತೋರಿಸಿದೆ. ನೋಡಿದ್ದೆ ತಡ, ಅಜ್ಞಾನವು ದೂರವಾಯಿತು, ಸುಜ್ಞಾನಾನ್ವಿತ ಬೆಳಕಿನೊಳಗೆ ಈರೋರು ಕೊಂಡಲ್ಪಟ್ಟಾಗ ನಿನ್ನ ಮತ್ತು ನಮ್ಮ ಸಂಬಂಧ ಏನು ಅಂತ ತಿಳಿಯಿತು. ನಿನ್ನ ಮಕ್ಕಳಲ್ವೇ ನಾವು ಅಪರಾಧವನ್ನು ಮಾಡಿದ್ದೇವೆ, ಮುಂದಕ್ಕೆ ಬದುಕುವಂತಹ ಅರ್ಹತೆಯನ್ನೇ ಕಳೆದುಕೊಂಡಿದ್ದೇವೆ. ಆದ್ರೆ ಒಂದು ಆಸೆ ತಂದೆ, ಪಟ್ಟ ಕಡೆಯದಾದಂತಹ ಸಾಯುಜ್ಯ ಪದವಿಯನ್ನು ನಾವೆಲ್ಲರೂ ಪಡೆಯಬೇಕು. ಅದನ್ನು ನೀನು ಇರಬೇಕು ಅಂತ ನಮ್ಮ ಕೇಳಿಕೆ. ಮೃತ್ಯುಂಜಯ ಮಿತ್ರನೇ, ಈ ತನಕ ನಾವು ಅಣ್ಣ ತಮ್ಮಂದಿರೆಂಬ ಭಾವನೆಯಿಂದ ಬದುಕುತ್ತಾ ಇದ್ದವರು. ಆದ್ರೆ ನಮಗೆ ಯಾವುದೇ ನಾಮಧೇಯ ಇಲ್ಲ. ಒಂದು ಉತ್ತಮವಾದ ಅಭಿಧಾನವನ್ನು ಅನುಗ್ರಹಿಸಿ ಅದು ಹೇಳ ಹೆಸರಿಲ್ಲದೆ ಅಳಿವಾಗಬಾರದು, ಸ್ಥಿರವಾಗಿ ಚಿರವಾಗಿ ಉಳಿಯುವಂತೆ ಅನುಗ್ರಹಿಸಬೇಕು ತಂದೆ. ಕರುಣಿಸುವೆನು. ಕರುಣಿಸುಡಲ ಭಯವನು ಜಂಘೆಯುಳಿರುಳಿ ದೈತ್ಯರ ನಿರಗಳನ್ನು ಸಂಹರಿಸುಡಲಿ ಮೇದತ್ತನ ಜಲಧಿಯಲ್ಲಿ ನೇರಿದುದೆ ಹರಿಹರಿದುದೆ ಮೇದಿನಿಯನ್ನು ತಿರುಗಿ ಬೆದರನು ನಾಭಿ ಕಮಲದಿ ಮೆರವ ಕಮಲ ಜನಗಣೆ ನೇಮಿಸಿ ಸೃಷ್ಟಿ ಕಾರ್ಯದಲ್ಲಿ ಕರುಣೆ ನುಡಲು ಭಯವನು ಮರುಗದಿರಿ, ಭೀತಿಗೊಂಡಿರಿ. ಭೀತರಾದದ್ದು ಯಾವ ಕಾಲಕ್ಕೆ? ಜೀವನ ಮೌಲ್ಯವನ್ನು ಅರ್ಥ ಮಾಡಿಕೊಂಡಾಗ ಬದುಕಿಗಾಗಿ ನೀವು ಭೀತರಾದದ್ದು. 3 ಅಕ್ಷರಗಳಿರುವ ಜೀವನಕ್ಕೂ 3 ಆಯಾಮಗಳಿವೆ. ನಿನ್ನೆ, ಇಂದು ಮತ್ತೆ ನಾಳೆ ಎನ್ನುವುದು. ನಿನ್ನೆ ನಿಮಗೆ ಗೊತ್ತಿತ್ತು, ಇಂದನ್ನು ನೀವು ಅರ್ಥ ಮಾಡಿಕೊಂಡಿದ್ದೀರಿ. ನಾಳೆಯ ಬಗ್ಗೆ ತಿಳಿಯಬಹುದೇ? ಸಾಧ್ಯವೇ ಇಲ್ಲ. ಹಾಗಾದ್ರೆ ಸಾಧ್ಯವಾಗುವುದು ಯಾವಾಗ? ಜ್ಞಾನ ಎನ್ನುವುದು ನಮ್ಮೊಳಗೆ ಹೊಕ್ಕಾಗ. ಅದನ್ನೇ ನಾನು ನಿಮಗೆ ಕರುಣಿಸಿದ್ದೆ. ಜ್ಞಾನ ಅಂದರೆ ಬೆಳಕಲ್ಲವೇ ಮಕ್ಕಳೇ? ಬೆಳಕು ಅಂದರೆ ಆನಂದ. ಇಂದ್ರಿಯಜನ್ಯವಲ್ಲದ ಅತ್ಯಾನಂದದ ಅನುಭೂತಿಯನ್ನು ಕೊಡುವಂತಹ ಬೆಳಕು ನಮ್ಮ ಮುಂದೆ ಇದ್ದಾಗ ನಮಗೆಲ್ಲವೂ ಗೋಚರಿಸುತ್ತದೆ. ಆದ್ದರಿಂದಲೇ ನೀವು ನನ್ನನ್ನು ಕಂಡುಕೊಳ್ಳುವುದರ ಮೂಲಕವಾಗಿ ನಿಮ್ಮನ್ನೂ ನೀವು ಕಂಡುಕೊಂಡಿರಿ. ನಿಮ್ಮನ್ನು ಕಂಡುಕೊಳ್ಳುವುದಕ್ಕೆ ಕಾರಣವಾದದ್ದೇ ನಾನು. ಯಾಕಂದ್ರೆ ನಾನೇ ಎಸೆದಂತಹ ನನ್ನ ಕರ್ಣದ ಕಿಲ್ಬಿಷವೇ ನಿಮ್ಮ ಹುಟ್ಟಿಗೆ ಕಾರಣವಾಗಿದೆ. ಆದ್ದರಿಂದ ನಾನೇ ನಿಮಗೆ ತಂದೆಯಾಗಿದ್ದೇನೆ. ತಂದೆಯಾದಂತಹ ನಾನೇ ನಿಮ್ಮನ್ನು ಹೆಸರಿಸುತ್ತೇನೆ. ಸಾತ್ವಿಕ ಗುಣ ಸಂಪನ್ನ ನಾನು, ಮೃದು ಸ್ವಭಾವವನ್ನು ಹೊಂದಿದವನು. ನನ್ನ ಮಕ್ಕಳಾದರೂ ನೀವು ಕಠಿಣ ಭಾವದಿಂದಲೇ ವ್ಯವಹರಿಸಿದ್ರಿ. ಯಾಕೆ? ಎಸೆಯಲ್ಪಟ್ಟವರು ಎನ್ನುವ ಕಾರಣಕ್ಕಾಗಿ. ನಮಗಲ್ಲದ್ದು ತ್ಯಾಜ್ಯ ಎನಿಸಲ್ಪಡುತ್ತದೆ. ತ್ಯಾಜ್ಯದೊಳಗೆ ದೌಷ್ಟ್ಯವೇ ಒಳಗೊಳ್ಳುತ್ತದೆ ಎನ್ನುವುದಕ್ಕಾಗಿಯೇ ನಿಮ್ಮ ದೌಷ್ಟ್ಯ ನಿಮ್ಮಲ್ಲಿ ಹೀಗೆ ಮನೆ ಮಾಡಿತು. ಅದಕ್ಕನ್ವರ್ಥವಾಗಿ ಮಧು, ಕೈಠವ ಎನ್ನುವ ಹೆಸರನ್ನು ನಾನು ಇರಿಸುತ್ತೇನೆ. ನಿಮ್ಮ ಆಶಯದಂತೆ ನಿಮ್ಮನ್ನು ಕೊಂದು ಕಳೆಯುತ್ತೇನೆ. ಮಧುಸೂದನನು ನಾನಾಗುತ್ತೇನೆ, ಕೈಠವಾಂತಕನು ನಾನೇ ಆಗುವೆನು. ಆ ಸಂದರ್ಭದಲ್ಲಿ ನಿಮ್ಮ ಹೆಸರು ನನ್ನೊಂದಿಗೆ ಸ್ಥಾಯಿಯಾಗುತ್ತದೆ. ಹುಟ್ಟಿನಿಂದ ಸಾಯುವಲ್ಲಿಯವರೆಗೆ ನೀವು ಏಕತೆಯನ್ನೇ ಪ್ರತಿಪಾದಿಸಿದ್ದೀರಿ. ಭಿನ್ನರಾದಂತಹ ಭಾವವೇ ನಿಮ್ಮಲ್ಲಿರಲಿಲ್ಲ. ಹಾಗಾದ್ರೆ ಏಕತೆಯೇ ಇರುವಂತಹ ಒಂದು ಸ್ಥಾನವನ್ನು ನೀವು ಹೊಂದಿಸಬಲ್ಲಿರಿ ಎನ್ನುವುದಕ್ಕಾಗಿ ನಿಮ್ಮ ದೇಹದ ಮೇಧಸ್ಸನ್ನು ಈ ಜಲಧಿಯಲ್ಲಿ ಪಸರಿಸುತ್ತೇನೆ. ಧರೆಯನ್ನು ಸೃಜಿಸುತ್ತೇನೆ. ಮೇಧಿನಿ ಎನ್ನುವ ಹೆಸರನ್ನೇ ಇರಿಸುತ್ತೇನೆ. ಏಕತೆಯನ್ನು ಹೊಂದಿದಂತಹ ಜೀವನ ಕ್ರಮ ಅಲ್ಲಿ ನಡೆಯುವುದಕ್ಕಿದೆ. ಯಾವತ್ತು ಭಿನ್ನವಾಗುತ್ತದೋ ಆಗ ನಿಮ್ಮಲ್ಲಿರುವಂತಹ ದೌಷ್ಟ್ಯವೇ ಮೇಲ್ಮೆಯನ್ನು ಸಾಧಿಸುತ್ತದೆ. ಏಕತೆ ಇದ್ರೆ ನನ್ನಲ್ಲಿರುವ ಸತ್ವ ಅಲ್ಲಿ ಪ್ರತಿಪಾದಿಸಲ್ಪಡ್ತದೆ. ಆದ್ದರಿಂದಲೇ ಏಕತೆಗೆ ಪ್ರತೀಕವಾದಂತಹ ಭುವಿಯಾಗುತ್ತೀರಿ ನೀವು. ಅಲ್ಲಿಯೂ ನಿಮ್ಮ ಹೆಸರು ಸ್ಥಾಯಿಯಾಗುತ್ತದೆ. ಹಾಗಾದ್ರೆ ಅಲ್ಲಿ ಮುಂದೆ ಮಾಡುವುದು ಸೃಷ್ಟಿಯನ್ನು ಯಾರು? ಅದು ನಿಮ್ಮಿಂದ ಅಂಜಿಕೆಯನ್ನು ಹೊಂದಿದಂತಹ ಬ್ರಹ್ಮನು. ಹೊರಬರಿಸಿದ್ದೇನೆ ಅವನನ್ನು. ಕಮಲಾಸನನಾಗಿಯೇ ಅವನು ಸತ್ಯಲೋಕ ಸೇರಿದ್ದಾನೆ. ಸೃಷ್ಟಿಯ ಕಾರ್ಯವನ್ನು ಮಾಡುವುದಕ್ಕಾಗಿ ಮೊದಲ ಐಕ್ಯನಾದವನು ಒಬ್ಬನಿದ್ದ, ತ್ರಿನೇತ್ರನಾದಂತಹ ಹರ. ಅವನು ಹೋಗಿದ್ದಾನೆ ಲಯಕರ್ತೃವಾಗಿ ಕೈಲಾಸದೆಡೆಗೆ. ನಾನಿದ್ದೇನೆ ವೈಕುಂಠದಲ್ಲಿಯೇ ನೆಲೆ ನಿಲ್ಲಲು. ಹಾಗೆಂದು ಈಗ ಹೋಗುವುದಕ್ಕೆ ಮುಂಚಿತವಾಗಿ ನಿಮಗೆ ಕೊಟ್ಟಂತಹ ಮಾತನ್ನು ನಾನು ಸಲ್ಲಿಸಲೇಬೇಕು. ಅದಕ್ಕಾಗಿಯೇ ಅಗಾಧವಾದ ಈ ಸಿಂಧುವಿನ ಒಂದು ಬಿಂದು ಸಹ ನಿಮ್ಮನ್ನು ಸೋಗದ ಹಾಗೆ ಪ್ರಾಣವನ್ನು ಹೀರುವುದಕ್ಕಾಗಿ ವಿಶ್ವವಿರಾಟ ಸ್ವರೂಪನಾದ ನನ್ನ ಜಂಗೆ ವಿಶಾಲವಾಗಿದೆ. ಮಕ್ಕಳಾದ ನೀವು ಮಡಿಲೇರಿ ಮೋಕ್ಷ ಕರುಣಿಸುತ್ತೇನೆ. ಆಧರಣೀಯ ಕಲಾಭಿಮಾನಿಗಳೇ, ಇಂದಿನ ಸೇವಾಕರ್ತೃ
ಅನ್ನ ಪ್ರಸಾದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದನ್ನು ಎಲ್ಲರೂ ಸ್ವೀಕರಿಸಿ ಶ್ರೀದೇವರ ಕೃಪೆಗೆ ಪಾತ್ರರಾಗಬೇಕೆಂಬುದಾಗಿ ಕೇಳಿಕೊಳ್ಳುತ್ತಾ ಇದ್ದಾರೆ. ಜನನಿಯ ಮಾಲಿನಿಯೂ ಕಾಪಾಡು. ಪ್ರಕೃತಿಗೆ ಕೊಟ್ಟು ಸೂರ್ಯನಿಗೆ ಬೆಳೆ ಬೆಳಗಟ್ಟು ಚಂದ್ರನಿಗೆ ತಂಪನ್ನು ನೀಡುವ ಪ್ರಭು ಪರಮೇಶ್ವರ ದೇವ ಅವರ ಕೃಪಾ ಕಟಾಕ್ಷದಿಂದಲೇ ಶೋಣಿತಾಪುರ ಬೆಳಗುತ್ತಾ ಉಂಟು. ಒಬ್ಬಾಕೆ ಹೆಣ್ಣು ತನ್ನ ತಾಯಿಯ ಮನಸ್ಸಿನ ನೋವನ್ನು ಅರಿತುಕೊಂಡು ಬಾಳಬೇಕಂತೆ. ಆಕೆ ನಿಜವಾಗಿರುವಂತಹ ಮಗಳಾಗಿರುವುದಕ್ಕೆ ಸಾಧ್ಯ ಉಂಟಂತೆ. ಅದಕ್ಕೆ ಹೇಳುವುದಲ್ವೇ, ಕುಲಕ್ಕೆ ಒಪ್ಪುವಂತ ಕುವರಿಯಾಗಬೇಕು, ಮಾತಿಗೆ ಒಪ್ಪುವಂತ ಮಗಳಾಗಿರಬೇಕು. ಮಾತೆಯ ಮಾತನ್ನು ಪಾಲಿಸಬೇಕೆನ್ನುವ ಕಾರಣಕ್ಕಾಗಿ ಹಿರಣ್ಯ ಗರ್ಭನನ್ನು ತಪಸ್ಸಿನ ಮೂಲಕ ಮೆಚ್ಚಿಸುವುದಕ್ಕಾಗಿ ಅರಣ್ಯದ ಕಡೆಗೆ ಬಂದವಳಿದ್ದೇನೆ. ಇಲ್ಲಿಗೆ ಬಂದಂತಹ ಸಂದರ್ಭ ತಪಸ್ಸು ಆಚರಿಸಬೇಕೆಂಬುದಾಗಿ ಮುಂದಾಗುವಾಗ ನಾನು ನನ್ನ ಬಗ್ಗೆ ಯೋಚನೆಯನ್ನು ಮಾಡಬೇಕಲ್ವೇ? ಕಾಣುವಾಗ ಯಾವ ರೀತಿಯಾಗಿ ಕಾಣುತ್ತಾ ಇದ್ದೇನೆ, ಚೆಲುವಿಕೆಯಿಂದ ಕೂಡಿಕೊಂಡವಳಿದ್ದೇನೆ. ಒಂದು ವೇಳೆ ಇಳೆಯ ಕಾಮುಕರು ನನ್ನನ್ನು ಕಂಡರೆ ಬಿಡುವುದಕ್ಕೆ ಸಾಧ್ಯ ಉಂಟಾ? ಹಾಗಂತ ಹೇಳಿ ಇಳೆಯ ಕಾಮುಕರ ಬಗ್ಗೆ ಯೋಚನೆ ಮಾಡುವುದಲ್ವೇ ಅಲ್ಲ. ಆ ಸುಮನಸ್ಸರು ಯಾವುದೇ ಕಾರಣಕ್ಕೆ ಅಸುರರ ಏಳಿಗೆಯನ್ನು ಬಯಸುವುದಿಲ್ಲ. ಒಂದು ವೇಳೆ ನನ್ನ ನಿಜವನ್ನು ಅವರು ಅರಿತರೆ ನನ್ನ ತಪಸ್ಸಿಗೆ ವಿಘ್ನವನ್ನು ತಂದೆ ತರುತ್ತಾರಲ್ವೇ? ಹಾಗಿದ್ರೆ ಏನು ಮಾಡೋಣ? ಅವರಿಗೆ ಅರಿವಾಗದಂದದಿ ತಪಸ್ಸನ್ನ ಆಚರಿಸಬೇಕು. ನಮ್ಗೆ ಯಾವ ರೂಪ ಬೇಕಾದ್ರೂ ಬದಲಾಯಿಸುವುದಕ್ಕೆ ಸಾಧ್ಯ ಇರುವ ಕಾರಣವೇ ಈ ಸಂದರ್ಭದಲ್ಲಿ ಈ ರೂಪವನ್ನೇ ಅವರು ನಾನು ಲೋಕ ಕಲ್ಯಾಣಾರ್ಥವಾಗಿ ತಪಸ್ಸನ್ನು ಆಚರಿಸುತ್ತಿದ್ದ ಈ ಕಾಲಕ್ಕೆ ನನ್ನ ತಪಸ್ಸಿಗೆ ವಿಘ್ನ ಯಾರಿಂದ ಎಂದು ಸುತ್ತಲೂ ದೃಷ್ಟಿ ಹಾಯಿಸಿ ನೋಡಿದರೆ ಖಗಗಳು ಮೃಗಗಳು ಹಾರುತ್ತಿವೆ, ಓಡುತ್ತಿವೆ. ಜಲದಿಯ ನೀರೆಲ್ಲ ಬತ್ತಿ ಹೋಗಿವೆ, ಕಾಡು ಗಿಚ್ಚೆ ಹಬ್ಬಿದೆ. ಈ ಕೃತ್ಯಕ್ಕೆ ಯಾರು ಕಾರಣವೆಂದು ಜ್ಞಾನ ದೃಷ್ಟಿಯಿಂದ ನೋಡಿದರೆ ಅಪ್ಪ ಈಕೆಯ ಸೊಕ್ಕ
ಮರೆಮಾಚಿ ಮಹಿಷಿಯ ರೂಪವನ್ನಂತೂ ತಪಸ್ಸನ್ನಾಚರಿಸುತ್ತಿದ್ದಾಳೆ. ಈಕೆ ಆಚರಿಸಿದ ಈ ತಪಸ್ಸು ಏನಗಪ್ಪನಿಗೆ ಅಪಮಾನವೇ? ತಪಸ್ಸನ್ನಾಚರಿಸಿದರೆ ತಿಥಿಸುದಯಾದ ಮಾಲಿನಿಯು ತನ್ನ ಕುಲವನ್ನು ಮೆಲಗಿಸುವಂತಹ ಮಗ ಬೇಕು ಎನ್ನುವ ಹಾಗೆ ಸ್ವಾರ್ಥದ ತಪಸ್ಸನ್ನಾಚರಿಸುತ್ತಿದ್ದಾಳೆ. ಯದ್ಭಾವಂ ತದ್ಭವತಿ. ರಕ್ಕಸಿಯವರಳು ಪುತ್ರನನ್ನು ಪಡೆದರೆ ಅವನಿಂದ ಲೋಕ ಕಲ್ಯಾಣ ಆಗುವುದಕ್ಕುಂಟೆ. ಬಯಸಿದ್ದು ಮಗ ತಾನೆ ಹುಟ್ಟಲಿ, ಆದರೆ ಅವನ ರೂಪ ಮಹಿಷನದೇ ಆಗಿರಲಿ. ನಾನು ಕೊಟ್ಟಂತಹ ಶಾಪ 3 ಮೂರ್ತಿಗಳಿಂದಲೂ ಪರಿಮಾರ್ಜನೆ ಸಿಗದೆ ಹೋಗಲಿ. ನನ್ನ ತಪಸ್ಸನ್ನು ಮುಂದುವರಿಸಬೇಕು. ಯೋಗ್ಯವಾದ ಸ್ಥಳವನ್ನು ಅರಸುತ್ತಾ ಮುಂದುವರಿಯುತ್ತೇನೆ. ಏನಿದು ಘನಧರ ತಪವೋ, ಮಾಲಿನಿ ಮಣಿಯನ್ನಿ ಬಳಲಿನವು ಸಾನುರಾಗದಿ ಬೇಳು ಮನದಿರವೆಲ್ಲ ಮಗಳೇ ಮಾಲಿನಿ, ನಿನ್ನ ಘನತರವಾದಂತಹ ಭಕ್ತಿ ಮೆಚ್ಚರಾಜ ನಾನೇ ಪ್ರತ್ಯಕ್ಷನಾಗಿದ್ದೇನೆ. ನಿನ್ನ ಮನದ ವಾಂಚೆಯನ್ನುಂಟು ಹೇಳಿಕೋ ಮಗಳೇ. ಕರುಣದ ರೂಪವನ್ನು ಕಂಡಂತ ನಾನೇ ಧನ್ಯಳು. ಭಕ್ತಿಗೆ ಮೆಚ್ಚಿನಂತ ನೀವು ಏನು ಬೇಕು ಕೇಳಿಕೊ ಮಗಳೆಂದು ಹೇಳಿದವರಿದ್ದೀರಿ. ಭಗವಂತ, ಮುಂದೆ ನನಗೆ ಮದುವೆಯಾದ ಬಳಿಕ ನನ್ನ ಉದರದಲ್ಲಿ ಜನಿಸುವಂತ ಮಗ ಧೀರನಾಗಿರಬೇಕು. ಆ ರೀತಿ ಮಗು ಹುಟ್ಟುವ ಹಾಗೆ ವರವನ್ನು ಅನುಗ್ರಹಿಸಿ ಆಗಬಹುದು. ಯಾವುದು ನೀನು ಪಡೆಯುವಂತಹ ಮಗ ಅವ ಕೋಣನಾಗಿರ್ತಾನೆ. ಅಯ್ಯೋ ಅಯ್ಯೋ ಪ್ರಭುದೇವ, ಯಾಕೆ ಇಂತಹ ಮಾತನಾಡುತ್ತಾ ಇದ್ದೀರಿ ನೀವು? ವರವನ್ನು ಬೇಡಿಕೊಂಡರೆ ಶಾಪವನ್ನು ಕೊಡುತ್ತಾ ಇದ್ದೀರಾ? ನಿನ್ನ ಉದರದಲ್ಲಿ ಜನಿಸುವಂತಹ ಮಗು ಕೋಳಲಾಗಲೆಂದು ಹೇಳಿದವರಿದ್ದೀರಿ. ಕೋಳలను ಪಡೆದು ನಮ್ಮ ಅಸುರ ಕುಲ ಏಳಿಗೆಯಾಗುವುದು ಯಾವ ರೀತಿಯಾಗಿ? ಆ ಮಗುವನ್ನು ನಾನು ಎತ್ತಿಕೊಳ್ಳುವುದಾದ್ರೂ ಹೇಗೆ? ಲೋಕದ ಜನರು ನಾಳೆ ಅಪಹಾಸ್ಯ ಮಾಡುವುದಿಲ್ಲವೇ? ಈಕೆ ಕೋಳಲ ತಾಯಿ ಎಂಬುದಾಗಿ ಯಾಕೆ ಬ್ರಹ್ಮದೇವ ಇಂತಹ ಮಾತು? ಮುನಿವರ ನೊರೆದ ವಚನವು ತಪ್ಪಲರಿಯದು. ಮುನಿವರ ಒರೆದ ವಚನವು ತಪ್ಪಲರಿಯದು. ತರಳ ಮಹಿಷನು ಜನಿಸಿದರು ನಿನ್ನುದರದಲ್ಲಿ ಮುಲ್ದೆಯೇ ಘನ ಶೌರ್ಯದಲ್ಲಿ ಮರೆಯ ಮಾತಲ್ಲೆನುದ ಸಂತವಿದಿದನು ಮಾನಿನಿಯಗ
ಮರುಗದಿರು ಮರುಗದಿರೋ ಮಗಳೇ, ನನ್ನ ಮಾತುಗಳನ್ನು ಕೇಳಿ ನೊಂದೆಯಾ ಮಗಳೇ? ಮರುಗದಿರು ಮಗಳೇ, ಮರುಗದಿರು. ಹೀಗಾಗುವುದಕ್ಕೂ ಬಲವಾದ ಕಾರಣ ಹೊಂದಿದೆ. ಯಾವುದು? ನೀನು ತಪವನ್ನು ಆಚರಿಸುವಂತಹ ಈ ಪ್ರದೇಶ ಮುನಿ ಸುಪಾಶಕನ ಆಶ್ರಮಕ್ಕೆ ಸಂಬಂಧಪಟ್ಟಂತಹ ಪ್ರದೇಶವಾಗಿದೆ. ಹೌದೇ? ಅದರಲ್ಲೂ ನೀನು ಈ ರೀತಿಯಾಗಿ ತಪವನ್ನು ಆಚರಿಸುವಂತಹ ಕ್ರಮವನ್ನು ಕಂಡು ಕುಪಿತಗೊಂಡಂತಹ ಮಹರ್ಷಿಯು ಶಪಿಸಿ ಬಿಟ್ಟಿದ್ದಾರಮ್ಮ. ಬ್ರಹ್ಮದೇವ, ಮಗಳೇ, ಮುನಿಗಳು ಕೊಟ್ಟಿರುವಂತಹ ಶಾಪವನ್ನು ಪರಿಹರಿಸುವುದಕ್ಕೆ ನಿಮ್ಮಿಂದ ಆಗುವುದಿಲ್ವಿ? ಆಗುವುದಿಲ್ಲ ಮಗಳೇ. ಯಾಕದು? ಜೊತೆಗೆ ಮತ್ತೊಂದು ಮಾತನಾಡಿ ಬಿಟ್ಟಿದ್ದಾನೆ. ಏನೆಂದು? ನಾಡಿದಂತಹ ಶಾಪಕ್ಕೆ 3 ಮೂರ್ತಿಗಳಲ್ಲಿ ಪರಿಮಾರ್ಜನೆ ಸಿಗದೆ ಹೋಗಲಿ. ಹಾಗಿದ್ರೆ ನಾನು ಕೋಳನಿಗೆ ತಾಯಿ ಆಗಲೇಬೇಕೆ? ನೀನು ಕೋಣನಿಗೆ ತಾಯಿ ಆಗಲೇಬೇಕು ಮಗಳೇ. ಅಯ್ಯೋ, ಯಾಕಮ್ಮ ಕಣ್ಣೀರು? ನೀನು ಪಡೆಯುವಂತಹ ಮಗ ಕೋಣನಾಗಿದ್ರು ಅವ ಜಾಣನಾಗಿರ್ತಾನೆ. ಹೌದೇ? ತ್ರಿಜಗ ವಲ್ಲಭನಾಗ್ತಾನೆ. ಆಹಾ. ಘನ ಕೀರ್ತಿವಂತನಾಗ್ತಾನೆ. ಓಹೋ. ಶುಭಮಸ್ತು. ಜಯ ಜಯ. ಇತರ ಮುನೀಶನ ಬಂದಿಯಾಗಿ ಹರಿಹರು ತನ್ನಯ ಪುತ್ರಿಯರು ನಮಗೆ ನೀನು ಜಗದೀಶ್ವರ, ನೀನೇ ರಕ್ಷಿಸು. ಇದಕ್ಕಲ್ವೇ ಜೀವನ ಅಂತ ಹೇಳುವುದು. ಕೇವಲ ಹೆಣ್ಣೊಬ್ಬಳು ಹುಟ್ಟಿದ್ರೆ ಸಾಲದು, ತಂದೆ ತಾಯಿಗೆ ಮಗಳಾದ್ರೆ ಸಾಲದು, ಗಂಡನಿಗೆ ಹೆಂಡತಿ ಆದ್ರೆ ಸಾಲದು, ಮಕ್ಕಳಿಗೆ ತಾಯಿ ಆಗ್ಬೇಕು. ಅವಳು ಜೀವನ ಸಾರ್ಥಕವಾಗಬೇಕಾದ್ರೆ ವರ್ತಮಾನ ಕಾಲದ ಈ ಶೋಣಿತದ ಅಧಿಕಾರವನ್ನು ಕಶ್ಯಪರ ಹಿರಿಯ ಪತ್ನಿಯಾದಂತ ದಿತಿದೇವಿಯಾದಂತ ನನಗೆ ಅನುಗ್ರಹಿಸಿದರು ನನ್ನ ಪತಿಗಳು. ಅದನ್ನು ಇದುವರೆಗೂ ನಾನು ಕಾಪಾಡಿಕೊಂಡು ಬಂದಿದ್ದೇನೆ, ನನ್ನ ಗೌರವವನ್ನು ಹಾಗೂ ಪ್ರಜೆಗಳ ಪ್ರೀತಿಯನ್ನು. ಆದ್ದರಿಂದಲೇ ನನ್ನನ್ನು ದಿತಿದೇವಿ, ದಿತಿಯಮ್ಮ ಅಂತಲೇ ಕರೆಯುವುದು. ಇಷ್ಟೆಲ್ಲ ಇದ್ರೂ ನನ್ನ ಮನಸ್ಸಿನಲ್ಲಿ ಒಂದೇ ಒಂದು ಆಸೆ, ದೇವಗತಿಗೆಯನ್ನು ಗಳಿಸಿಕೊಳ್ಬೇಕು ಎಂದು. ಹುಟ್ಟಿದ ಗಂಡು ಮಕ್ಕಳನ್ನೆಲ್ಲ ಕಳುಹಿಕೊಟ್ಟೆ, ದೇವತೆಗಳಿಂದ ಕಳೆದುಕೊಂಡೆ. ಮಗಳಾದಂತಹ ಮಾಲಿನಿ ಒಬ್ಬಳೇ ಉಳಿದುಕೊಂಡ್ಳು. ಅವಳಿಗೊಂದು ಸೂಚನೆ ಕೊಟ್ಟೆ, ಮಗಳೇ, ನಿನ್ನಿಂದ ನಮ್ಮ ವಂಶ ಉದ್ಧಾರ ಆಗಬೇಕು. ವಂಶವನ್ನು ಬೆಳಗುವ ಮಗುವನ್ನು ಪಡೆದು ಬಾ, ಬ್ರಹ್ಮನನ್ನು ಕುರಿತು ತಪವನ್ನು ಆಚರಿಸುವ ವನಕ್ಕೆ ಹೋಗಿ ಬಾ ಅಂತ ಹೇಳಿದೆ. ನನ್ನ ಮಾತನ್ನು ಚಾಚು ತಪ್ಪಲಿಲ್ಲ ಮಗಳು. ತಪವನ್ನು ಆಚರಿಸಿ ಮನೆಗೆ ಬಂದಂತಹ ಮಗಳಿಗೆ ಮದುವೆ ಮಾಡುವ ಉದ್ದೇಶಕ್ಕಾಗಿ ಪಾತಾಳದ ದೊರೆಯಾದಂತಹ ಯುದ್ಧನ್ಮಾನಿಗೆ ಲೇಖನ ಕಳುಹಿಕೊಟ್ಟೆ. ಬಂದು ನನ್ನ ಮಗಳ ಮದುವೆಯಾದ. ಅವರಿರುವರ ದಾಂಪತ್ಯದ ಪ್ರತಿ ಚಿಂತೆ ಎಂದು ಜಾಣನಾಗಿದ್ದಾನೆನ್ನುವಂತ ನೆಮ್ಮದಿ ಇನ್ನೊಂದೆಡೆ. ಇಷ್ಟೆಲ್ಲ ಇದ್ರೂ ಕೂಡ ನನ್ನ ಆಸೆ ಒಂದೇ, ದೇವಗದ್ದುಗೆಯನ್ನು ಏರಿ ಅಲಂಕರಿಸಬೇಕು ಅಂತ. ಆದರೆ ನನ್ನಲ್ಲಿ ಅಂಥ ಶೌರ್ಯವಂತ ವ್ಯಕ್ತಿಗಳು ಯಾರಿದ್ದಾರೆ?
ಶ್ರೀರಾಮಪುರದಲ್ಲಿ ಸದಾ ಸಂತೋಷದಿಂದಲೇ ಕಾಲವನ್ನು ಕಳೆಯಬೇಕಾದವರು ನೀವು. ನಮ್ಮವರಿಗೆಲ್ಲ ಮಾರ್ಗದರ್ಶನವನ್ನೇ ನೀಡಬೇಕಾದವರು, ನಮ್ಮನ್ನು ಮುನ್ನಡೆಸಬೇಕಾದವರು. ನೀವೇ ಈ ರೀತಿಯಾಗಿ ಕುಗ್ಗಿ ಹೋದಿರಿದ್ದಾದ್ರೆ ನಮ್ಮವರ ಗತಿಯನ್ನು ಎಂಬ ಹಾಗೆ ಯೋಚನೆ ಮಾಡಿ ಅಮ್ಮ. ಯಾಕೆ ಈ ಏಕಾಂತವಾಸ? ಕಣ್ಣೀರಿಗೆ ಕಾರಣ ಏನು? ನನ್ನಲ್ಲಿ ತಿಳಿಸಿ. ಏನು ಹೇಳಪ್ಪ? ಅಳಿಯನ ತಿಳಿಯ ನಮ್ಮ ಕುಲದ ಅದೊಂದು ಸುದಿನದಲ್ಲಿ ನನ್ನ ಮಗಳನ್ನು ಮದುವೆಯಾಗಿ ಅರಮನೆಯನ್ನು ತುಂಬಿಸಿಕೊಂಡವಳು ನಾನು. ಅದೆಷ್ಟೋ ಗಂಡು ಮಕ್ಕಳನ್ನು ಕಳೆದುಕೊಂಡ್ರು ನೀನು ನನ್ನ ಮಗಳನ್ನು ಮದುವೆಯಾದ ಅಂದಿನಿಂದ ಮಗನೆನ್ನುವ ಭಾವನೆ ನನ್ನಲ್ಲಿ ಹುಟ್ಟಿಕೊಂಡಿತ್ತು. ಹೌದಲ್ವ? ಆದ್ದರಿಂದ ಕಳೆದುಕೊಂಡ ಗಂಡು ಮಕ್ಕಳ ನೆನಪೇ ಇಲ್ಲ. ನನ್ನ ಮನಸ್ಸು ಪ್ರಫುಲ್ಲಗೊಂಡಿತ್ತು. ಇದುವರೆಗೆ ಸಂತೋಷದಿಂದ ಇದ್ದವಳು ನಾನು. ಮತ್ತೆ ಈ ಕಣ್ಣೀರು ಯಾಕಮ್ಮ? ಆದರೆ ಇದ್ದಕ್ಕಿದ್ದ ಹಾಗೆ ಕತ್ತಲೆ ಕೋಣೆಯಲ್ಲಿ ಕುಳಿತು ಅಳುವ ನನ್ನನ್ನು ಉದ್ದೇಶಿಸಿ ಪ್ರಶ್ನಿಸಿದ್ರೆ ಇರುವುದೊಂದೇ ಉತ್ತರ ಮಗನೇ, ಒಂದೇ ಉತ್ತರ. ಏನಮ್ಮ ಅದು? ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಗಂಡು ಮಕ್ಕಳನ್ನೆಲ್ಲ ಸುರಗತುಗೆ ಆಸೆಯಿಂದ ದೇವತೆಗಳಿಗೆ ಕಳುಹಿಕೊಟ್ಟೆ. ಪರಿಣಾಮ? ಅವರ ಮೋಸದಿಂದ ನನ್ನ ಮಕ್ಕಳನ್ನೆಲ್ಲ ಇಹಲೋಕದ ಯಾವುದರಿಂದ ಮುಗಿಸಿಬಿಟ್ರು ಮಗನೇ. ಆದರೆ ನನ್ನ ಆಸೆ ಆಸೆಯಾಗಿ ಉಳಿಯಿತು ಕಂದ. ನನ್ನ ಆಸೆಯನ್ನು ಈಡೇರಿಸಿಕೊಂಡು ನನ್ನಲ್ಲಿ ಯಾರು ನಿಮ್ಮ ಆಶೀರ್ವಾದದ ಬಲವೊಂದಿದ್ದರೆ ಕಾರ್ಯ ಸಾಧಿಸಿ ನಾನು ಬರ್ತೇನೆ. ಕಳುಹಿಸಿಕೊಡಿ. ಕ್ಷಣ ಮಾತ್ರದಲ್ಲಿಯೇ ಸದಬಡಿದವನಿದ್ದೇನೆ. ಬರಿದಾದಂತಹ ನಾಟದ ಪೀಠ ಯಾರಿಗೂ
ನಮ್ಮ ಸಂಭ್ರಮಕ್ಕೆ ತಡೆಯುತ್ತಿದ್ದವು. ಆಕಾಶ ಮಾರ್ಗವಾಗಿ ಹಾಗೆ ಹರಿದು ನನ್ನನ್ನು ಮುಂದೆ ಬಿಸಿಲೇ. ಯಾರು ನೀನು ನನ್ನಲ್ಲಿ ಈ ರೀತಿಯಾಗಿ ಹಗೆತನವನ್ನು ಸಾಗಿಸುವುದಕ್ಕೆ ಕಾರಣ ಏನು?
ಸರಸಿಯ ಬಗಿ ಮಾಲಿನಿಗೆ ಬೇಡ ಸಕಲ ನೀನು ಅಮ್ಮ ಆಗುದು ಹೇಗ? ನೀನು ಅಪ್ಪ ಆಗಬೇಕಲ್ವ? ಅಮ್ಮ ನೀವೇ, ಮತ್ತೇನು? ನಾನಮ್ಮ. ಅದೇ ಹೇಳಿದ್ದು, ನಿನ್ನ ಮಗನಿಗೆ ನೀನು ಅಪ್ಪ ಆಗಬೇಕು. ನೀವೇ ಅಮ್ಮ. ಮತ್ತೆ ನೀನು ಯಾರು? ನಾನು. ನೀನು ಯಾರು? ನಿಮ್ಮ ಮಗ. ಏನದು? ನನ್ನ ಮಗ ಅಂತ ಏನು ನೀನು? ನಿಮಗೆ ಮದುವೆ ಆಗುದಕ್ಕಿಂತ ಮೊದಲೇ ನಿಮ್ಮ ಗಂಡ. ಪಾಪಿ ಮಗನೇ, ಏನು ಬಾಯಿಗೆ ಬಂದಾಗ ಹೇಳಿದ್ರೆ ಜಾಗುತ್ತೇನೆ. ಇಲ್ಲ. ಏನದು? ಅಮ್ಮ. ಯಾವುದು? ಪಾತಾಳದಲ್ಲಿ ನನ್ನ ಅಪ್ಪ ಸತ್ತವಾಗ ನಾನು ನಿಮ್ಮ ಯಜಮಾನರಲ್ಲಿ ಹೇಳಿದೆ. ಏನಂತ? ನನ್ನ ಅಪ್ಪ ಸತ್ರು ಅಂತ. ಅದಕ್ಕೆ ಅವರು ಹೇಳಿದ್ದಾರೆ, ಯಾವುದು? ನೀನು ಬೇಸರ ಮಾಡಬೇಡ, ಇನ್ನು ಮುಂದೆ ನಾನಿದ್ದೇನೆ ಅಂತ. ಅಂದ್ರೆ ನಿನ್ಗೆ ಆಶ್ರಯವನ್ನು ಕೊಟ್ಟವರಿದ್ದಾರೆ, ಅದಕ್ಕಾಗಿ ಅಪ್ಪ ಅಂತ ಕರೆಯುವುದಾ? ಆಗಬಹುದು. ಅಮ್ಮ, ನನ್ನ ಅಪ್ಪ ಒಂದು ಸತ್ತು ಹೋದ್ರು. ಅದೇ ಒಂದೇ, ಒಮ್ಮೆ ಸತ್ತಿದ್ದಾರೆ, ಏನು ಮಾಡ್ಲಿಕ್ಕೆ ಆಗ್ತದೆ, ಬಿಡುವ ಆ ವಿಚಾರ. ಅಲ್ಲ, ಮತ್ತೆ ಯಾರು? ಈ ಅಪ್ಪ. ಈ ಅಪ್ಪ ಅಂದ್ರೆ ನಿಮ್ಮ ಅಪ್ಪ. ನನ್ನ ಅಪ್ಪ. ನನ್ನ ಅಪ್ಪ ಸತ್ತು ಆರಿಸಿದ್ರೆ ನಮ್ಮ ಅಪ್ಪ. ಯಾರಾದ್ರು? ಅದು ನೀನು ಯಾರ ಬಗ್ಗೆ ಹೇಳುದು? ನೀನು ದೇವಲೋಕಕ್ಕೆ ಹೋದವ ನಮ್ಮವರ ಜೊತೆಯಲ್ಲಿ. ನಮ್ಮವರು ಬರ್ಬೇಕಿತ್ತು, ಯಾಕೆ ಬರ್ಲಿಲ್ಲ? ವಿಷಯ ಇಲ್ಲ. ಇಲ್ಲ. ಉಂಟು. ಲೋಲಿಸಬೇಕು ತಾಯಿ, ಲೋಲಿಸಬೇಕು ತಾಯಿ. ಎಲ್ಲಿಂದ ಪ್ರಾರಂಭಿಸಬೇಕಂತ ಬಂದಿದ್ಯೋ ಅಲ್ಲಿಂದಲೇ ಹೇಳು. ಅಮ್ಮ, ಒಂದು ಬದಿಯಿಂದ ಪ್ರಾರಂಭಿಸ್ತೇನೆ. ಆಗಬಹುದು. ಅಮ್ಮ, ನನ್ನ ಅಪ್ಪ ಸತ್ತವಾಗ ನಾನು ನಿಮ್ಮ ಯಜಮಾನರಲ್ಲಿ ಹೇಳಿದ್ದೆ, ನನ್ನ ಅಪ್ಪ ಸತ್ರು ಅಂತ. ಅದಕ್ಕೆ ಅವರು ಹೇಳಿದ್ದಾರೆ, ನೀನು ಬೇಸರ ಮಾಡಬೇಡ, ನಾನಿದ್ದೇನೆ ಅಂತ. ಅದನ್ನ ಆವಾಗ ಹೇಳಿದ್ದೆ, ಮತ್ತೆ ಹೇಳುವ ಅಗತ್ಯ ಇಲ್ಲ. ಅದಾಯ್ತಾ? ಅದಾಯ್ತು. ಅಮ್ಮ, ಅಲ್ಲಿಂದ ಮುಂದೆ ಮೊನ್ನೆ ನಮ್ಮವರನ್ನೆಲ್ಲ ಸೇರಿಸಿಕೊಂಡು ನಾವು ಹೋಗುವ ಸ್ವರ್ಗಕ್ಕೆ ಅಂತ ಹೇಳಿದ್ರು. ನಾವೆಲ್ಲ ಒಟ್ಟಿಗೆ ಹೊರಟೆವು. ಹೋಗಿ 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 ಮೇಲೆ ಹರಿವರ್ಪಿ ಖಂಡದಲ್ಲಿ ನಿಂತೆವಮ್ಮ. ಅದು ಹರಿವರ್ಷ ಖಂಡದಲ್ಲಿ ನಿಂತೆವು. ಹರಿವರ್ಷದ ಖಂಡದ ಅಲ್ಲ, ಅದು ಖಂಡ. ಅಲ್ಲಿ ನಿಂತೆವಮ್ಮ. ನಿಂತಾಗ ಆ ಕಡೆಯಿಂದ ದೇವತೆಗಳು ಬಂದ್ರಮ್ಮ. ದೇವತೆಗಳು ಯಾರೆಲ್ಲ ಬಂದ್ರು? ಒಬ್ಬರಲ್ಲ, ಮತ್ತೆ ಇಬ್ಬರಲ್ಲ, ಹತ್ತಲ್ಲ, ನೂರಲ್ಲ, ಸಾವಿರ ಅಲ್ಲ, ಲಕ್ಷ ಅಲ್ಲ, ಮತ್ತೆಷ್ಟ? 33. ಏನದು ನಿನ್ನದು? ಲಕ್ಷ ಅಲ್ಲ, 33. ಏನು 33 ಲಕ್ಷಕ್ಕಿಂತ ಏನು ಕಡಿಮೆ? 33 ಕೋಟಿ. ಅಂದರೆ 33 ಕೋಟಿ ದೇವತೆಗಳು ಬಂದ್ರು. ಅದಕ್ಕೆ ಯಾಕೆ ಆಳುವುದು ನೀನು? ಅಲ್ಲಿ ಕುಂಟು. ಏನಾಯ್ತಂತ ಹೇಳ್ಬೇಕಲ್ಲ. ನನ್ನ ಅಪ್ಪ ಸತ್ತವಾಗ ನಾನು ನಿಮ್ಮ ಯಜಮಾನರಲ್ಲಿ ಹೇಳಿದೆ, ನನ್ನ ಅಪ್ಪ ಸತ್ರು ಅಂತ. ಅದನ್ನು ಹೇಳಬೇಡವಾ? ಆವಾಗ ಹೇಳಿದ್ದಿ, ಮತ್ತೆ ಮುಂದುವರಿಸು. ಮತ್ತೆ ನೀವು ಮತ್ತೆ ಮಾತಾಡಿದ್ಯಾಕೆ? ಮತ್ತೆ ಮಾತನಾಡಿದ್ರೆ ನಿನ್ಗೆ ಆಗುದಿಲ್ಲ. ನನಗೆ ಮರ್ತೋಯ್ತು. ಅದು ಕಷ್ಟ. ಎಲ್ಲಿ ನಿಲ್ಲಿಸಿದ್ದು? 33 ಕೋಟಿ ದೇವತೆಗಳು ಬಂದ್ರು.
ಆ ಕಡೆ. ಈ ಕಡೆ ನಮ್ಮ ಸೇನೆ ಸೇನೆ. ಸೇನೆ ಹಾ. ಯುದ್ಧ ನಡೆಯಿತಪ್ಪ. ಹೌದೇ? ಯುದ್ಧ ಅಂದ್ರೆ ಬರೇ ಯುದ್ಧ ಅಲ್ಲಮ್ಮ. ಮತ್ತೇನು? ಕಾಳಗ. ಹಾ. ಕಾಳಗ ಅಂದ್ರೆ ಸಮರ, ಸಮರ ಅಂದ್ರೆ ಸಂಗ್ರಾಮ, ಸಂಗ್ರಾಮ ಅಂದ್ರೆ ಜಗಳ. ಇನ್ನು ಉಂಟ ಮುಗೀತ ನಿನ್ನದು? ಆಗಿದೆ. ಅದೆಲ್ಲ ಒಂದೇ ಅಲ್ವಾ, ಬೇರೆ ಬೇರೆ ಹೇಳುವಂತ ಅಗತ್ಯ ಉಂಟಾ? ಈ ಸಲ ಎಲ್ಲ ಒಂದೇ ಆಗಿದ. ಈ ಸಲ ಅಲ್ಲ, ಯಾವಾಗಲೂ ಒಂದೇ ಯುದ್ಧ ಅಂತ ಹೇಳಿದ್ರೆ ಸಾಕು ನೀನು. ಆಯ್ತಮ್ಮ. ಆ. ನನ್ನ ಅಪ್ಪ ಸತ್ತವಾಗ ನಾನು ನಿಮ್ಮ ಯಜಮಾನ್ರಲ್ಲಿ ಹೇಳಿದೆ. ಹೇಳಬೇಡ ಅಂತ ಹೇಳಿದಳು ನಿನಗೆ. ಮತ್ತೆ ನೀವು ಮಧ್ಯೆ ಮಾತಾಡಿದ್ಯಾ? ಅದನ್ನ ಹೇಳುದ, ಬೇರೆ ಹೇಳುದಕ್ಕಿಲ್ವಾ? ಮಧ್ಯದಲ್ಲಿ ನಿಲ್ಲಿಸಿದ್ದು ಅಂತ ಮರ್ತು ಹೋಯ್ತು. ಬೇರೆ ಹೇಳಬೇಕು, ಅದನ್ನು ಹೇಳುತ್ತಾ ಇರುದಲ್ಲ ನೀನು. ಎಲ್ಲಿ ನಿಲ್ಲಿಸಿದ್ದು? ಅದು ಮುಗಿಬೇಕಲ್ವಾ? ಅಮ್ಮ. ಎಲ್ಲ ಮುಂದೆ ಹೋಗ್ತಾ ಇರುದಾ? ಎಲ್ಲಿ ನಿಲ್ಲಿಸಿದ್ದು? ಯುದ್ಧ ಪ್ರಾರಂಭವಾಯ್ತು. ಆ. ಅಪ್ಪ ಓ. ಯುದ್ಧದಲ್ಲಿ ದೇವತೆಗಳೆಲ್ಲ ಪೆಟ್ಟು ತಿದ್ದು ಓಡಿ ಹೋದ್ರಮ್ಮ. ಆಹಾ, ಒಳ್ಳೆ ವಿಚಾರ ಇದು. ಆ, ಅದಕ್ಕೆ ಅಳುವುದು ಯಾಕೆ ನೀನು? ಅಲ್ಲಿ ಕುಂಟು. ಅದಕ್ಕೆ ಅಳುತ್ತಲೇ ಇರುದ ನೀನು? ಹ್ಮ್. ಬೇಡ. ಅಮ್ಮ. ಮುಂದೇನಾಯ್ತು? ಅಮ್ಮ ಓ. ಆಮೇಲೆ ಶಿವಪ್ಪ ಬಂದ. ಅದು ಯಾರು? ಬಿಳಿಯ ಐರಾವತದಲ್ಲಿ ಅದು ಸುರಪ್ಪ ಆಗಿರ್ಬೇಕು. ಬಂದ ಕೂಡ್ಲೆ ರಾಯರಿಗೆ ನೋಡಿ ಹೇಳಿದ್ರು, ಏನಂತ? ಇವತ್ತು ನಿನ್ನಲ್ಲಿ ಮಾತಾಡ್ಲಿಕ್ಕೆ ನನಗೆ ಮನಸ್ಸಿಲ್ಲ, ಮತ್ತೆ ಮಾಡು ಯುದ್ಧ ಅಂತ. ಅಂದ್ರೆ ಯುದ್ಧವೇ ನಡೆದದ್ದು? ಯುದ್ಧ ಅಂದ್ರೆ ಬರೇ ಯುದ್ಧ ಅಲ್ಲ ಅಮ್ಮ. ಮತ್ತೇನು? ಕಾಳಗ. ಕಾಳಗ ಅಂದ್ರೆ ಬರೀ ಕಾಳಗ ಅಲ್ಲಮ್ಮ, ಸಮರ. ಏ? ಆವಾಗ ಹೇಳಿದ್ದೇನೆ, ಅದೆಲ್ಲ ಒಂದೇ ಅಂತ ಹೇಳಿಲ್ವ ನಾನು? ಈ ಸಲ ಮತ್ತೆ ಒಂದೇ. ಮತ್ತೆಲ್ಲ ಯಾವಾಗಲೂ ಒಂದೇ ಅದು. ಆ. ಅಮ್ಮ ನನ್ನ ಅಪ್ಪ ಸತ್ತವಾಗ ನಾನು ನಿಮ್ಮ ಯಜಮಾನ್ರಲ್ಲಿ ಹೇಳಿದೆ. ನನ್ನ ಹೇಳಬೇಡ ಅಂತ ಹೇಳಿದಳು ನಿನಗೆ. ಮತ್ತೆ ನೀವು ಮದುವೆ ಅದು ಯಾಕೆ ಹೇಳುದು? ಹೇಳಿದಳು, ಮಾಡಿಸಿದ್ದು ನಿನಗೆ. ಹೇಳೋದು ಹೇಳು. ಬಾ ಮುಂದೆ. ಅದನ್ನ ಹೇಳುತ್ತಾ ಇದ್ದಾನೆ. ಮತ್ತೆ ನೀವು ಮತ್ತೆ ಮಾತಾಡಿದ್ಯಾಕೆ? ಎಲ್ಲಿ ನಿಲ್ಲಿಸಿ? ದೇವೇಂದ್ರ ಬಂದ ಯುದ್ಧ ಪ್ರಾರಂಭವಾಯಿತು. ಅಮ್ಮ ಆ. ಅಲ್ಲಿ ಕೂಡ ದೇವೇಂದ್ರ ಪೆಟ್ಟು ತಿದ್ದು ಓಡಿದ. ಆಹಾ, ದೇವೇಂದ್ರ ಓಡಿ ಹೋದ. ನೋಡಿದ. ದೇವಲೋಕದ ಅಧಿಕಾರ ನಮಗೆ ಸಿಕ್ಕಿದ್ದು ನೋಡು. ಸಿಕ್ಕಿದಮ್ಮ. ಹೌದು. ರಾಯರು ಸಿಂಹಾಸನ ಏರಿದವಾಗ ಆ. ನಾವೆಲ್ಲ ಪೂಗೆ ಪೂಗೆ ಅಂತ ಬೊಬ್ಬೆ ಹಾಕಿದೆವು. ಉಗೆ ಉಗೆ ಎಂಬುದೇ ಹೇಳಿದ್ದ. ಉಗೆ ಉಗೆ ಅಂತ ಹೇಳಿದೆವಪ್ಪ. ಆ. ಅಷ್ಟೊತ್ತಿಗೆ ಒಬ್ಬ ಬಂದ. ಯಾರು? ಇಷ್ಟಕ್ಕೆ ಇದ್ದದ್ದವ. ಯಾರದು? ಯಕ್ಷರಾಜ ಸಿಂಗಲಾಟ. ಅಕ್ಷರಾಜ ಪಿಂಗಳಾಕ್ಷ ಬಂದದ್ದು. ಬಂದು ರಾಯರಿಗೆ ಪಟ 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 ಅಂತ ಹೊಡ್ದ. ಹೊಳೆಯುವಾಗ ನಮ್ಮವರೇನು ಮಾಡಿದ್ರು? ಉಸಿರುಗಟ್ಟಿ ಸಾಹಿತ್ಯ. ಇದು ಏನು ನಿನ್ನದು? ಅಮ್ಮ ಓ. ನನ್ನ ಅಪ್ಪ ಸತ್ತವಾಗ ನಾನು ನಿಮ್ಮ ಯಜಮಾನ್ರಲ್ಲಿ ಹೇಳಿದೆ. ನನ್ನ ಅಪ್ಪ ಹೇಳ್ಬೇಡ ಅಂತ ಹೇಳಿದಳು ನೀನು. ಮತ್ತೆ ಯಾಕೆ ಹೇಳಿದನು? ಮತ್ತೆ ನೀವು ಮಾತಾಡಿದ್ದೀರಿ. ಮುಂದೆ ಹೇಳ್ಬೇಕು, ಅದನ್ನು ಬಿಡು. ಏನು ನೋಡುದೇನು ಮುಂದೆ? ಎಲ್ಲಿ ನಿಲ್ಲಿಸಿದ್ದು? ನಿಮಗೆ ಕಷ್ಟ ಆಗುದು. ಮತ್ತೆ ಹೇಳುದಕ್ಕೆ ನಮ್ಗೆ ಕಷ್ಟ ಆಗ್ತದೆ ನೋಡಿ. ಅಂದ್ರೆ ದೇವಲೋಕದ ಅಧಿಕಾರ ಸಿಕ್ಕಿದ್ದ ಯಕ್ಷ ಬಂದ ಪಟ ಪಟ ಹೊಡ್ದ. ಅಮ್ಮ ಅಷ್ಟೊತ್ತಿಗೆ ರಾಯರು ಎದ್ದು ಹೊಡಿಲಿಕ್ಕೆ ಹೋಗುವಾಗ ಮತ್ತೆ ಪಟ 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 ಅಂತ ಹೊಡ್ದ. ಇವಾಗ ನಮ್ಮವರು ಬಿಡ್ಲಿಕ್ಕಿಲ್ಲ ನೋಡು. ಬಿಡ್ಲಿಲ್ಲ. ಏನು ಮಾಡಿದ್ರು? ನಾನು ಹತ್ತಿರ ಹೋಗಿ ನೋಡುವಾಗ ಒಂದಿಷ್ಟು ಹೊರಗೆ ಬಿದ್ದಿದೆ. ಹೌದಾ? ನಾಲಿಗೆ. ಅಯ್ಯೋ, ಏನಾಯ್ತಲ್ಲ ಅವರಿಗೆ? ನಾಚೆ ಹೋಗಿದೆ. ಅಯ್ಯೋ ಅಯ್ಯೋ. ಪದಿ ಸುದ್ದಿಯನ್ನು ಕೇಳುತ್ತೇನೆ ಎಂಬುದಾಗಿ ಕನಸಿನಲ್ಲಿ ಕೂಡ ಯೋಚನೆ ಮಾಡಲಿಲ್ಲ. ನಮ್ಮವರು ಹೋಗುವಂತ ಸಂದರ್ಭ ಹೇಳಿ ಹೊರಟು ಹೋದವರು. ಮಾಲಿನಿ ದೇವಲೋಕವನ್ನು ಸೇರುತ್ತೇನೆ, ಸುಮನಸರನ್ನು ಸೋಲಿಸಿ ಅಲ್ಲಿ ಅಧಿಕಾರವನ್ನು ಏರುತ್ತೇನೆ ಎಂಬುದಾಗಿ. ಆದ್ರೆ ಈಗ ದೂತ ಆಡಿದ ಮಾತಾದರೆ ಏನು? ನನ್ನ ಪತಿದೇವರ ಅನಿವಾಗಿ ಹೋಯ್ತಲ್ವೇ. ನನ್ನವರನ್ನು ನಾನು ಕಳಕೊಂಡೆ. ನನ್ನವರನ್ನು ಕಳಕೊಂಡ ಬಳಿಕ ಪ್ರಪಂಚದಲ್ಲಿ ಯಾವ ರೀತಿ ಯಾರಿಗಾಗಿ ಬದುಕಲಿ ನಾನು? ನನಗೆ ಬಂದಂತ ಕಷ್ಟವನ್ನು ಯಾರಲ್ಲಿ ಹೇಳಲಿ ನಾನು? ಏನು ಮಾಡಲಿ ಅಯ್ಯಂತಿಯೇ, ಏನು ಮಾಡಲಿ, ಏನು ಮಾಡಲಿ? ಸಮರ
ಆದರೆ ಇದಕ್ಕೆಲ್ಲ ಕಾರಣ ದೇವತೆಗಳು. ಯಾ ದೇವತೆಗಳೇ, ಗಂಡನ ಜೊತೆಲಿ ಬಾಳಿ ಬದುಕಬೇಕಾಗಿರುವ ನನ್ನ ಸೌಭಾಗ್ಯವನ್ನು ಕಿತ್ತುಕೊಂಡಿರಿ ನೀವು. ಹಳ್ಳಿನಂತ ತಿಲಕವನ್ನು ವರಸ್ವರಿಯಲ್ಲಿ ಮಾಡಿದ್ದೀರಿ, ಮೂಡಿದಂತ ಹೂವಲ್ಲೂ ಕೆತ್ತು ತೆಗೆಯುವಾಗಿ ಮಾಡಿದ್ದೀರಲ್ವೇ. ನನ್ನ ಪರಿಸ್ಥಿತಿಯನ್ನು ಕಂಡು ನಗುತ್ತಾ ಇದ್ದೀರಾ. ಬಿಡಲಾರೆ ನಿಮ್ಮಲ್ಲೂ. ಸೊಕ್ಕಿ ಮೆರೆಯುತ್ತಿರುವಂತ ನಿಮಗೆ ಸರಿಯಾದ ಶಿಕ್ಷಣ ಕೊಡಿಸದೇ ಇದ್ರೆ ದಿದ್ದಿಸುತ್ತೆ ನಾನು ಅಲ್ವೇ ಅಲ್ಲ. ಹಾಗಿದ್ರೆ ನನಗೆ ಒದಗಿರುವಂತ ಕಷ್ಟವನ್ನು ಯಾರಲ್ಲಿ ಹೇಳುವುದು? ನಾನು ಅನ್ಯರಲ್ಲಿ ಹೇಳುವುದಲ್ಲ. ನನ್ನ ಮಗ ವಿಕ್ರಮಿಯಾಗಿ ಬರೆಯುತ್ತಾ ಇದ್ದಾಳೆ. ನಡೆದಂತ ವಿಚಾರವನ್ನು ಮುದ್ದು ಕಲ್ಲಲ್ಲೇ ಹೇಳಬೇಕಾದ್ರೆ ಮಗನನ್ನು ಕರಿಬೇಕು ನಾನು. ನನ್ನ ಮುದ್ದು ಕಲ್ಲಲ್ಲೇ ಕರೆಯುತ್ತೇನೆ ನಾನು. ನನ್ನ ಮಗನನ್ನೇ ಕರೆಯುತ್ತೇನೆ ನಾನು. ಮಗನೇ ಮಹಿಷ, ಕಂದ ಬಾ ಮಗನೇ, ಬಾ ಕಂದ ಬಾ ಮಗನೇ.
ಕರೆದಿರೆ ಕಂದ ಕರೆದಿರೆ ಮಗನೇ ಕರೆದಿರೆ ಮಗನೇ ರಾಜ ಆಸ್ಥಾನದ ಕ್ರೀಡಾಂಗಣದಲ್ಲಿ ರಾಜಕುಮಾರಕರ ಜೊತೆ ಆಟವಾಡುತ್ತಾ ಇದ್ದೆಯಮ್ಮ. ಹೌದೇ ಆ ಕಾಲಕ್ಕೆ ಮಕ್ಕಳೇ ಈ ಕಡೆಗೆ ಬಾಯಿ ಎನ್ನುವ ದೀರ್ಘ ಧ್ವನಿ ಕೇಳಿಸಿತು. ಓಹೋ ನಿಮ್ಮ ಕರೆಯನ್ನಾಲಿಸಿ ಓಡೋಡಿಕೊಂಡು ಬಂದೆಯಮ್ಮ. ಒಂದು ಮುಖವಲೋಕನ ಮಾಡುತ್ತಿದ್ರೆ ಧಾರಾಪೂರಕವಾಗಿ ಕಣ್ಣೀರು ಸುರಿಸ್ತಾ ಇದ್ದೀರಿ. ಮಗನೇ ದೇವರದ್ದತ್ತ ಧಾರಣೆ ಕಣ್ಣೀರಿನ ಒದ್ದೆಯಾಗಿವೆ. ಯಾಕಮ್ಮ ದುಃಖ? ಮಗನೇ ಮುದ್ದು ಕಂದ ಅಳಬಾರ್ದು ತಾಯಿ. ಯಾಕಮ್ಮ ಅಳುವುದು? ಮಗನೇ ಈ ಸಂದರ್ಭದಲ್ಲೆಲ್ಲೂ ಕರೆಯುವುದಕ್ಕೂ ಕಾರಣ ಉಂಟು ಕಂದ. ಏನಮ್ಮ ನಮಗೆ ಒದಗಿರುವಂತಹ ಕಷ್ಟವನ್ನು ಏಳೆಂದು ಹೇಳ್ತೀನಿ. ಕಷ್ಟವೇ? ಏನಮ್ಮ ಏನಮ್ಮ? ನಮ್ಮ ಬಾಳ್ವೆ ಇಂದಿಗೆ ಸೇರಿತು ಕಂದ. ಹೇಳಬಾರ್ದು ತಾಯಿ ಹಾಗೆ. ದೇವಲೋಕವನ್ನು ಪಡೆಯುವಂತ ಉದ್ದೇಶವನ್ನು ಇರಿಸಿಕೊಂಡು ನಿನ್ನ ಜನಕ ದೇವಲೋಕವನ್ನು ಸೇರಿದಂತ ವಿಚಾರ ಗೊತ್ತುಂಟಲ್ವ ಮಗನೇ? ಒಳ್ಳೆಯಮ್ಮ ದೇವಲೋಕವನ್ನು ಸೇರಿದಂತ ನಿನ್ನ ಜನಕ ಜನಕ ಸುಬಳಸರನ್ನು ಸೋಲಿಸಿ ದೇವಲೋಕದ ಅಧಿಕಾರವನ್ನು ಏರಿದ್ರಂತೆ ಮಗನೇ. ಅಮ್ಮ ಇದು ಸಂತಸದ ವಿಷಯವಲ್ಲವೇ? ಇದಕ್ಕಾಗಿ ಹೇಳುವುದೇ ತಾಯೇ? ಆದರೆ ಮುಂದೆ ನಡೆದಂತ ವಿಚಾರವನ್ನು ಯಾವ ರೀತಿ ಹೇಳಲಿ ಮಗನೇ? ಏನಮ್ಮ ನಿನ್ನ ಜನಕ ದೇವಲೋಕದಲ್ಲಿರುವಂತಹ ಸಂದರ್ಭ ಏನಾಯ್ತಮ್ಮ? ವಂಚನೆ ಮೋಸದಿಂದ ಸದಿಂದ ನಿನ್ನ ಜನಕರಲ್ಲ ಜನಕರನ್ನು ಕೊಂದು ಬಿಟ್ರು ಮಗನೇ.
ಕಳೆದು ಹೋದಂತ ವಿಷಯ ಚಿಂತಿಸಿ ಫಲವಿಲ್ಲಮ್ಮ. ನನಗೆ ಕೊಡಿಯೊಂದಪ್ಪಣೆ. ನನ್ನ ತಂದೆಯ ಮರಣಕ್ಕೆ ಕಾರಣನಾದ ಯಾವ ಇಂದ್ರನಿದ್ದಾನ ನಾನು ಬರ್ತೇನಮ್ಮ. ನಿನ್ನ ತಂದೆಯನ್ನು ಕೊಂದವ ನಮ್ಮ ಕುಲದೇವನಾದಂತ ಶಂಕರನೇ ಆತನ ಮೂರನೇ ಕಣ್ಣಲ್ಲಿ ಬೆವರು ಕೆಲವನ್ನು ಸುರಿಸಿ ನಿನಗೆ ವಿಧಿಯಲ್ಲಿ ಸರಿಯಲ್ಲ ಮಗನೇ. ಹೌದು ಕಂದ, ನಿನ್ನ ಮಾತನ್ನು ಕೇಳಿದ ಕೂಡಲೇ ಮನಸ್ಸಿಗೆ ಸಂತಸವಾಗುತ್ತಾ ಉಂಟು. ಸುಮನಸರನ್ನು ಸೋಲಿಸುತ್ತಿ ಎಂಬುದಾಗಿ ಈಗ ಭರವಸೆ ಬಂತು ಮಗನೇ. ಆದರೆ ಸುಮನಸರ ಪಕ್ಷವಾಗಿ ಆ ಹರಿ ಬರುತ್ತಾನೆ ಕಂದ. ಹೌದು ಮಗನೇ. ಏನು ಮಾಡ್ತಾನಮ್ಮ? ಸುಮನಸರನ್ನು ರಕ್ಷಣೆ ಮಾಡುತ್ತಾನೆ. ಅಮ್ಮ ಕಂದ, ಆ ನಾರಾಯಣ ನನ್ನ ಮುಂದೆ ಬರಲಿ ಅಮ್ಮ. ಮೆಚ್ಚೆ ರಕ್ತ ಕಾರಿಸಿಯನಮ್ಮ. ನೀನು ಆ ರೀತಿ ಮಾಡಬೇಕಾದ್ರೆ ನೀನೊಂದು ಕಾರ್ಯವನ್ನು ಮಾಡಬೇಕು ಮಗನೇ. ನೇರವಾಗಿ ಅರಣ್ಯವನ್ನು ಸೇರಬೇಕು. ತಪಸ್ಸು ಮಾಡುವುದಕ್ಕಾಗಿ ಕಂದ. ತಪಸ್ಸು ಮಾಡುವುದು? ಹೌದು ಮಗನೇ. ಬ್ರಹ್ಮದೇವನ ಕುರಿತಾಗಿ ತಪಸ್ಸನ್ನು ಆಚರಿಸಬೇಕು. ಆತನಲ್ಲಿ ಅಜೇಯವಾಗಿರುವಂತಹ ವರಗಳನ್ನು ಪಡೆಯಬೇಕು. ಬಳಿಕ ಸುರಲೋಕವನ್ನು ಸೇರಿ ಸಮಾನಸರನ್ನು ಸೋಲಿಸಿ ದೇವಲೋಕದ ಅಧಿಕಾರವನ್ನು ನೀನು ಯಾರಬೇಕು ಮಗನೇ. ಅಮ್ಮ ಕಂದ, ನಿಮ್ಮ ಮಾತನ್ನು ವಿರೋಧಿಸುವುದಿಲ್ಲ. ನಿಮ್ಮ ನುಡಿಯು ನನಗೆ ಮಾನ್ಯವು. ಹೊರಟು ಬಂದಿದ್ದೇನೆ. ಆಶೀರ್ವಾದ ಮಾಡಿ. ಕಂದ, ಅಮ್ಮ ಇದು ನಿನ್ನ ರಕ್ಷಣೆಗಾಗಿ ಕತ್ತಿಯನ್ನು ನಿನಗೆ ಕೊಡುತ್ತಾ ಇದ್ದೇನೆ ಮಗನೇ. ಆತ್ಮರ್ಷದಿಂದ ಸ್ವೀಕರಿಸಿದ್ದೇನೆ. ಹೋಗಿ ಬಾ ಕಂದ. ಆಗ್ಲಿ ಅಮ್ಮ.
ಶೀರ್ಷವನ್ನ ಪಡೆದ ಹಾಗಾಯ್ತು. ತಪಸ್ಸನ್ನ ಮಾಡುವೆ. ಸುಸ್ಥಳದ ಅವಶ್ಯಕತೆ ಉಂಟು. ನೇರವಾಗಿ ನಿಷ್ಕರ ಕ್ಷೇತ್ರ. ನಮಗೆ ಭೀತಿ ಎದುರಾದದ್ದು ಅರುಣ ದೇವಲೋಕದ ಗದ್ದುಗೆಯನ್ನು ಏರಬೇಕೆಂಬಂತ ಆಸೆಯಿಂದಂತಹ ನಮಗೆ ನಿರಾಸೆಯಾಯಿತು. ಮರು ಪಡೆಯಬೇಕು ದೇವಲೋಕವನ್ನು. ಕೇಳಿದ ವರ್ತಮಾನ ಏನು? ಶೋನಿತಾಪುರದಲ್ಲಿ ಮಾಲಿನಿಗೆ ಮಗನಾಗಿ ಮಹಿಷಾಸುರ ಜನಿಸಿದ್ದಾನಂತೆ. ಹುಟ್ಟಿದ್ದು ಮಾತ್ರವಲ್ಲ, ಬ್ರಹ್ಮದೇವನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿ ಬೇಕಾದಂತಹ ವರಗಳನ್ನು ಪಡೆದಿದ್ದಾನೆ. ನಾವಿನ್ನಿಲ್ಲಿರುವುದಲ್ಲ, ನಡೆದ
ನಮಸ್ಕಾರ. ಮರುಪ್ರಣಾಮಗಳು. ಈ ಪೀಠವನ್ನು ಅಲಂಕರಿಸಿಕೊಳ್ಳೆ. ಆದ್ರೆ ಇದೇ ನಿಮ್ಮನ್ನು ನೋಡ್ತಾ ಇದ್ದು ಒಂದೊಂದು ಭಾಗಗಳೇ ಇಲ್ಲ. ಈ ರೀತಿ ಆಗುವರೆ ಏನು ಕಾರಣ? ಯಾರು ನೀವು? ಏನು ಬಂದಿರಿ? ಹೇಳಿ ಬಲಿಕೆ. ಮರುಪ್ರಣಾಮಗಳು. ಶೋಣಿತಾಪುರದಲ್ಲಿದ್ದಂತಹ ನಾವು ದೇವಲೋಕವನ್ನ ಸ್ವಾಧೀನ ಮಾಡಬೇಕು ಅನ್ನುವಂತಹ ಉದ್ದೇಶದಿಂದ ಅಸುರಾದಿ ಗಡನವನ್ನೆಲ್ಲ ಸೇರಿಸಿಕೊಂಡು ದೇವಲೋಕದೊಳಗೆ ಸೇರಿದೆವು. ಹೌದೇತ್ರವಲ್ಲ, ದೇವಾಲಯದ ಆಟಗಳನ್ನ ಸಮರಾಂಗಣದಲ್ಲಿ ಪಡೆದಾಡಿಸಿದೆವು. ದೇವೇಂದ್ರ ತರಾಣಿ ಹರಿಯೊಂದಿಗೆ ದೂರ ನಿಂತ ಭಾರದ ಹರಿ ಕರದ ಚಕ್ರವನ್ನೇ ಕಳುಹಿದ ಅಂಗಾಂಗಗಳನ್ನು ಕಳೆದುಕೊಂಡು ಗಿರಿ ಕಾರಣದಲ್ಲಿ ಅವಿತುಕೊಂಡಿದ್ದವರು ಏನು? ಹೌದೇ, ಅಲ್ಲಿಂದ ಎದ್ದದ್ದೇನು ಕಾರಣ ಉಂಟು. ಆ ವೇಳೆಯಲ್ಲಿ ನಿಮ್ಮ ವಾರ್ತೆಯೊಂದನ್ನು ಕೇಳಿದ್ದೇವೆ. ಮಾಲಿಯ ಸುಕುಮಾರ ವೀರನು ಶೂರನಾಗಿ ಮೆರೆದಾಡುತ್ತಿದ್ದಾನೆ, ಬ್ರಹ್ಮದೇವರಿಂದ ಬೇಕಾದಂತ ವರವನ್ನು ಪಡೆದಿದ್ದಾನೆ ಎಂಬುದಾಗಿ. ಇದಕ್ಕೆ ಬಂದ ಕಾರಣ ಏನು? ದೇವೇಂದ್ರ ನಮಗೆ ಮಾತ್ರ ಅನ್ಯವಾದದ್ದಲ್ಲ, ನಿಮಗೂ ಆಗಿದೆ. ನಿಮ್ಮ ಕೊಡಲು ಕೊಡಿಸಿದ್ದೇವೆ.
ಇರುವಂತಹ ನಾಲ್ಕು ಯಾರೊಂದು ಕೇಳಿದ್ದೀರಿ? ದೇವೇಂದ್ರ ಮಹೇಂದ್ರ ಭಾನೇಶ್ವರಿ, ಮೂಲವನ್ನು ಅನೇಕ ವಿಧಾನಿಸಿ ಟೈಫೋನ್ಗಳಲ್ಲಿ ಅತಿ ಶ್ರೇಷ್ಠತೆಂದೆನಿಸಿಕೊಂಡಿದೆ ನಮ್ಮದಾದಂತಹ ನಾಲ್ಕಲೋಕ. ಇಲ್ಲಿನ ವೈಭೋಗವನ್ನು ಕಂಡು ಈ ಹೊತ್ತಿಗೆ ಮಾಲ್ಯ ಮಗನಂತ ವೈಶಾಖ್ಯ ತನ್ನ ಸೇನೆಯನ್ನು ಕೂಡಿಕೊಂಡು ಪ್ರವೇಶವನ್ನು ಮಾಡಿದ್ದಾನೆ ಎನ್ನುವಂತಹ ವಿಚಾರವನ್ನು ದೂತನಾಡಿನ ನಡುವೆ ತಡ ಮಾಡುವುದು ಸರಿಯಲ್ಲ. ನಿಮ್ಮ ಆಯುಧಗಳನ್ನು ಧರಿಸಿಕೊಳ್ಳಿ. ನಿಮ್ಮ ವಾಹನ ಹಿಡ್ಕೊಂಡು
ಆಡಬೇಕೆಂಬ ಇಚ್ಛೆಯಿಂದ ಬಂದವ. ನನ್ನ ತಂದೆಯನ್ನು ಕೊಲಿಸಿದಂತ ದ್ರೋಹಿ ಇಂದಿನ ಸಮರದಲ್ಲೇ ನಿನ್ನನ್ನು ಬಡಿದೋಡಿಸುವಾಗ ನಿನ್ನದಂತ ಆರ್ಭಟೆಯನ್ನು ಹೌದೇನು? ಇಷ್ಟರವರೆಗೆ ಬಂದಂತಹ ದಾನವರಲ್ಲಿ ನಿನ್ನ ದೇಹಾಕೃತಿ ಬಹಳಷ್ಟು ವಿಚಿತ್ರವಾಗುತ್ತದ್ದು. ಹೌದು, ನೆತ್ತಲ್ಲಿ ಕೋರಿದೆ ಎಂದಾಕ್ಷಣವೇ ನೀನೇ ಬಲಿಷ್ಠ ಎನ್ನುವ ಹಾಗೆ ಭಾವಿಸಿಕೊಂಡು ತನ್ನ ಸೇನೆಯನ್ನು ಕೂಡಿಕೊಂಡು ಇಲ್ಲಿವರೆಗೆ ಪ್ರವೇಶವನ್ನು ಮಾಡಿದ್ದಿ. ಬಂದಂತಹ ಉದ್ದೇಶ ತಂದೆಯನ್ನು ಕೊಂದಂತಹ ಹಾಗೆ ಎನ್ನುವ ಹಾಗೆ ಮಾತ್ರವಲ್ಲ, ಸುರಪೀಠವನ್ನು ಏರಬೇಕು ಕೇಳುವಂತಹ ಒಂದು ಹಂಬಲ. ಈಗ ನಿನಗೊಂದು ಬುದ್ಧಿವಾದದ ಮಾತು ಅರ್ಥವಿಸಿಕೋ. ನಿನ್ನ ತಂದೆಯೂ ಕೂಡ ಹೀಗೆ ಸುರಪೀಠವನ್ನು ಏರಬೇಕೆನ್ನುವ ಹಾಗೆ ಕನಸನ್ನು ಹೊತ್ತುಕೊಂಡು ಬಂದವ. ಆದರೆ ಅವನ ಸ್ಥಿತಿ ಏನಾಗಿದೆ ಎನ್ನುವ ಹಾಗೆ ಆ ರೀತಿ ನಿನ್ನ ರೀತಿಯೋ ಅಥವಾ ನಿನಗೆ ಅದೇ ಗತಿ ಕಲಿಸ. ಮೂರು ಲೋಕವೇ ನನ್ನ ಸ್ವಾಮಿ. ಇನ್ನು ಮುಂದಕ್ಕೆ ನಾನು ಅರಸ ಮಾತ್ರ, ನಾನೇ ದೇವ. ನನ್ನನ್ನೇ ಪೂಜಿಸಬೇಕು ಕೊಂಡಾಡಬೇಕು. ಅನ್ಯಥಾ ಮಗದೊಂದು ದೈವ ಪೂಜೆ ಸಲ್ಲದು. ಕೆಲವರು ಭೂಲೋಕವನ್ನು ಸೇರಿಕೊಂಡು ಯಾಗ ಯಜ್ಞಾದಿಗಳನ್ನು ಮಾಡಿ ಅದಿರುವಾಗ ಇಂದ್ರ ಅದು ಋಷಿ ಮುನಿಗಳು. ಮತ್ತೆ ಇನ್ನು ಮುಂದಕ್ಕೆ ಎಲ್ಲವೂ ಮೈಶಾರ್ಪರಾಗಬೇಕು. ಹೋಗಿ ಬೋಧಿಸಿ ಹೇಳಿದ್ದನ್ನು ಕೇಳಿ ದಾಕ್ಷಿಣ್ಯ ಮಾಡಿ ಕಾರಡನ್ನು ಹಾಗೆ ಸೂರ್ಯಚಂದ್ರರೇ ನಿಮಗಾದರೂ ಸರಿ, ಮಹಿಷನಪ್ಪನೇ ಎಲ್ಲಾದ್ರೂ ನನ್ನ ಹೇಳಿಕೆಯನ್ನು ಮೀರಿ ಸಂಚರಿಸಿದ್ದು ಗೊತ್ತಾದ್ರೆ ನಿಮ್ಮ ನಿಮ್ಮ ಚತನ ಜೋಕೆ ಕಲಾಭಿಮಾನಿ
ಕಲಾಭಿಮಾನಿಗಳಲ್ಲಿ ವಿಜ್ಞಾಪನೆ. ಇಂದಿನ ಸೇವಾಕರ್ತರಾದಂತಹ ಶ್ರೀಮತಿ ಮತ್ತು ಶ್ರೀ ಚಂದ್ರಕಲಾ ವಾಸುದೇವ ಶೆಟ್ಟಿಗಾರ್, ಅಳಪೆ, ಪಡೀಲು, ಮಂಗಳೂರು ಇವರಿಗೆ ಹಾಗೂ ಇವರ ಕುಟುಂಬಸ್ಥರಿಗೆ ಹಾಗೂ ಸೇರಿರುವಂತಹ ಕಲಾಭಿಮಾನಿಗಳಿಗೆ ನಮ್ಮ ಆರಾಧ್ಯ ದೇವರಾದಂತಹ ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ಅಮ್ಮನವರು ಹಾಗೂ ಶ್ರೀ ಮಹಾಗಣಪತಿ ದೇವರು ಆಯುಷ್ಯ ಆರೋಗ್ಯ ಸಹಿತ ಸಕಲ ಇಷ್ಟಾರ್ಥಗಳನ್ನು ಕರುಣಿಸಲಿ ಎಂಬ ಹಾಗೆ ಪ್ರಾರ್ಥಿಸಿಕೊಳ್ಳುತ್ತಾ, ಬರುವ ರಾತ್ರಿ ನಾವು ಶ್ರೀಮತಿ ಮತ್ತು ಶ್ರೀ ಶಶಿಧರ ಶೆಟ್ಟಿ ಅಂಗಡಿಗುತ್ತು ಮಿಜಾರು ಇವರ ಸೇವಾ ಬಾಪ್ತು ಮಿಜಾರು ರಾಘವೇಂದ್ರ ನಿಲಯದ ವಠಾರದಲ್ಲಿ ಡಾಕ್ಟರ್ ಶಿಮಂತೂರು ನಾರಾಯಣ ಶೆಟ್ಟಿ ವಿರಚಿತ ಶ್ರೀ ಕಟೀಲು ಕ್ಷೇತ್ರ ಮಹಾತ್ಮೆ ಎಂಬಂತಹ ಪುಣ್ಯಕಥಾ ಭಾಗವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಅದೇ ರೀತಿಯಲ್ಲಿ ದಿನಾಂಕ 6/2/2026 ಶುಕ್ರವಾರ ಶ್ರೀ ದುರ್ಗಾಪರಮೇಶ್ವರಿ ಸೇವಾ ಸಮಿತಿ ಕೈತ್ರೋಡಿ ರಾಯಿ ಹಾಗೂ ಊರಿನ 10 ಸಮಸ್ತರ ಸೇವಾ ಬಾಪ್ತು ಕೈತ್ರೋಡಿ ಕ್ವಾರ್ಟರ್ಸ್ನ ಬಳಿಯಲ್ಲಿ ಅಗರಿ ಶ್ರೀನಿವಾಸ ಭಾಗವತ ವಿರಚಿತ ಶ್ರೀ ದೇವಿ ಮಹಾತ್ಮೆ ಎಂಬಂತಹ ಪುಣ್ಯಕಥಾ ಭಾಗವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಈ ಎಲ್ಲ ಕಾರ್ಯಕ್ರಮಗಳಿಗೂ ಕಲಾಭಿಮಾನಿಗಳಾದಂತಹ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತಾ ಕಥಾಭಾಗವನ್ನು ಮುಂದುವರಿಸುವಲ್ಲಿ ಸಭಿಕರಿಂದ ಅಪ್ಪಣೆಯನ್ನು ಕೇಳುತ್ತಾ ಇದ್ದೇವೆ. ಯಕ್ಷಗಾನಂ ಗೆಲ್ಗೆ. ಲೋಕಕಂಟಕನಾಗಿ ಬರೆಯುತ್ತಾ ಇದ್ದಾನೆ. ಮಾಡಬಾರದಂತ ಅನ್ಯಾಯವನ್ನು ಸುಗುತ್ತಾ ಇದ್ದಾನೆ. ಈ ಹೊತ್ತಿಗೆ ನಮ್ಮದಾದಂತಹ ಸುರಲೋಕವನ್ನು ಸೇರಿ ನಮ್ಮವರೆಲ್ಲ ಸದೆ ಬರೆದು ತನ್ನಂತ ಅಧಿಕಾರವನ್ನು ಸ್ಥಾಪಿಸಿಕೊಂಡಿದ್ದಾನೆ. ದಾರಿ ಯಾವುದಿನೂ ಹಾಗೆ ತಿಳಿಯದೆ ಸಕಲರನ್ನು ಸೇರಿಸಿಕೊಂಡು ನಿನ್ನಡೆಗೆ ಬಂದಿದ್ದೇವೆ. ನೀನೇ ಒಂದು ಹಾದಿಯನ್ನು ಗಣಿಸಬೇಕು. ಆದರೆ ತೋರುವೆ ಹಾದಿಯನೊಂದನು ಮಾಧವನಲ್ಲಿಗೆ ಬರೆದು ಪ್ರಪಂಚದ ಎಲ್ಲೆಡೆ ಮಹಿಷನ ಕುರಿತಾದ ಭೀತಿಯೇ ಆವರಿಸಿದೆ. ದುಷ್ಟನನ್ನು ಕೊಲ್ಲುವ ಬಗೆ ಏನು ಎನ್ನುವುದನ್ನು ಆಲೋಚಿಸುವುದಕ್ಕಾಗಿ ಕೈಲಾಸದ ಕಡೆಗೆ ನಾನು ಬಂದರೆ ಮಧ್ಯಪಥದಲ್ಲೇ ನಿನ್ನ ಭೇಟಿಯಾಗಿದೆ. ನಾವು ಒಂದಾದದ್ದು ತುಹಿನಾದ್ರಿಯ ತಪ್ಪಲು ಪ್ರದೇಶ. ಚಂದ್ರಕಾಂತ ಶಿಲೆ ಇದೆ. ಕುಳಿತವರು ಏನು ಮಾಡುತ್ತೇವೆ? ತಿಳಿದ ಹರಿಹರ ಪಂಚಮಹಾಪಾತ್ರಗಳನ್ನು ಮಾಡ್ತಾ ವಿಜೃಂಭಿಸ್ತಾ ಇದ್ದಾನೆ. ಆ ಪ್ರಮಾದಿಗೆ ಕಂಗಟ್ಟಂತ ನಾವು ನಿಮಗೆ ಮಹಿಷನ ವಧೆಗಾಗಿ ನನ್ನಲ್ಲಿ ಅಂತಸ್ಥವಾಗಿರುವಂತಹ ದಿವ್ಯ ತೇಜವನ್ನು ಪ್ರಕೃತಿಗೆ ಅರ್ಪಿಸಿದ್ದೇನೆ. ರುದ್ರತೇಜವನ್ನು ನಭಮಂಡಲಕ್ಕೆ ಪ್ರಕಟಿಸಿದೆ. ತೇಜವನ್ನು ಹೊರಗಡೆ ಇದೆ. ಇವರಿಗಾಗಿ ದಿವ್ಯ ತೇಜಸ್ಸನ್ನು ಹೊರಗಡೆ ಇದ್ದೇನೆ.
ಪದವಾ ಮಹೇಶ್ವರ ಅಮ್ಮ ಇಂದ್ರಾದಿ ಸುಮನಸರಿ ಹೇಳಿರಿ ಎದ್ದೇಳಿರಿ ಸದ್ಧೈರ್ಯವನ್ನು ತೋಳಿರಿ ಎಲ್ಲರೂ ಒಂದು ತುಹಿನಾದ್ರಿಯನ್ನು ಸೇರಿ ಭಾವ ಶುದ್ಧದ ಭಕ್ತಿಯಿಂದ ನನ್ನನ್ನು ಒಲಿಸಿಕೊಂಡಿದ್ದೀರಿ. ಶರಣಾಗತರಾದ ನಿಮ್ಮ ಮುಖ ರಾಹು ಗ್ರಸ್ತ ಚಂದ್ರನ ಹಾಗಾಗಿದೆ. ಕಪೋಲದಲ್ಲಿ ಕಣ್ಣೀರು ಧಾರೆ ಕಷ್ಟ ಬಂತೆ ಯಾರಿಂದ ತಿಳಿಸಿರಿ ಪರಿಹರಿಸುತ್ತೇನೆ. ನಮ್ಮೆಲ್ಲರ ಸಂಕಟಕ್ಕೆ ಕಾರಣ ಮಾಲಿನಿಯ ಮಗನಾದಂತಹ ಮಹಿಷ ಮಾಡುತ್ತಿರುವ ಮಾರಣ. ಅನುಕೂಲವಾಯಿತು ತಾಯ ವಿಧಾತನೇ ಇದ್ದಂತಹ ವರದ ಪ್ರಮಾಣ. ಭೂಮಿಯಿಂದ ವ್ಯೋಮದವರೆಗೆ ವ್ಯಾಪಿಸಿದ ದುರ್ಮತಿಗಳ ದುರ್ಗುಣ. ತತ್ತರಿಸಿ ಹೋಗಿದೆ ತಾಯ ದೇವತೆಗಳ ಗಣನ. ಭೂಮಿಯಲ್ಲಿ ನಡೆಯುತ್ತಿಲ್ಲ ಯಾಗ ಯಜನ. ಮೂರ್ತಿತ್ರಯರಾದಂತಹ ನಾವು ಯಾರಿಗೂ ಒದಗಿಸಲಾರೆವಮ್ಮ ಜೀವನ. ಪರಿಪಾಲಿಸಬೇಕು ಕರುಣ ಮಹಿಷ ಭೀತಿ ವಿಧಿಯಿಂದ ಬಲವನ್ನು ಪಡೆದು ದೇವಲೋಕವನ್ನಡರಿದರೆ ಧರ್ಮಾತ್ಮರಾದ ದೇವತೆಗಳನ್ನು ಜೊತೆಗೆಡೆಸಿದ್ದಾರೆ. ಧರ್ಮದ್ರೋಹಿಯಾಗಿ ಲೋಕ ಕಂಟಕನಾಗಿ ಮೆರೆಯುತ್ತಿರುವನೇ ಮಹಿಷ ತಿಳಿದು ಸಂತ ದುರ್ಗಾದಿನ ಬೆಂಬಲ ಉಂಟಮ್ಮ ಮಕ್ಕಳೇ. ಮಹಿಷನನ್ನು ಹೊಂದಿಕೊಂಡು ಆತನಿಗೆ ದುರ್ಬೋಧನೆಯನ್ನು ಮಾಡುವವರು ಶಂಕಾಸುರ, ದುರ್ಗಾಸುರ, ಬಿಡಲಾಸುರ, ಚಿಕ್ಷುರಾಸುರ ಎನ್ನುವಂತಹ ದುಷ್ಟಗಣನವೇ. ಅಂತಹ ದುರುಣರನ್ನು ಧರ್ಮನಾಶಕನಾದಂತಹ ಮಹಿಷನನ್ನು ವಾದಿಸಿ ನಿಮಗೂ ಲೋಕಕ್ಕೂ ಸನ್ಮಂಗಲ ಉಂಟು ಮಾಡುತ್ತೇನೆ. ವಿಶ್ವಕರ್ಮನೆ ಮಾತೆಯಾಗಿಯ ಘನತರದ ವಸನ ಭೂಷಣಗಳನ್ನು ಅರ್ಪಿಸಿದ್ದಾನೆ. ಸುರನಾರಿಯರೆಲ್ಲ ಮಹಾಮಾತೆಯನ್ನು ಶೃಂಗರಿಸಿದ್ದಾರೆ.
ಕೊರಳಲ್ಲಿ ಧರಿಸಿ ಮಹಿಷವಧೆಗಾಗಿಯೇ ಸಿದ್ಧಳಾದಂತಹ ನಿನ್ನನ್ನು ಕಂಡಾವಾಗ ನಮ್ಮಂತರಂಗವಾಯಿತು ತಾಯಿ ಆನಂದದ ಆಗರ. ಅದಕ್ಕಾಗಿಯೇ ಮುನಿ ಸಂದೋಹದೊಂದಿಗೆ ನೆರೆದಿದೆ ಭಕ್ತಜನರ ಸಾಗರ. ಈ ಸಂಭ್ರಮದಲ್ಲಿ ತಾನೊಂದು ಸೇವೆ ಮಾಡ್ತೇನೆ ಎನ್ನುವ ಹಂಬಲವನ್ನೇ ಹೊಂದಿ ಎತ್ತರದ ಅಧಿಪತಿಯಾದಂತಹ ಹಿಮವಂತನೇ ಕೇಸರಿಯಾಗಿ ಇದೋ ಇತ್ತ ಬರುತ್ತಾ ಯಾರೆಂಬುದನ್ನು ನೋಡದೆ ಸಕಲ ಸಿದ್ಧತೆ
ನಿನ್ನ ಎದೆಗಾರಿಕೆ ಭೀಕರವಾದಂತ ಕೇಸರಿಯಲೇ ದಿಟ್ಟದ ಪ್ರತೀಕವಾಗಿ ಶಂಕದುರ್ಗರಾಮಾತೆ ಲೋಕವನ್ನು ವಧಿಸಿದೆ. ಏನು ನನ್ನಲ್ಲಿ ವೈರತ್ವ ಸ್ವರ್ಗ ಮರ್ತ್ಯ ಪಾತಾಳವನ್ನು ಸೂರೆಗೊಂಡಿಯ ಹೌದು. ಏನೀಗ ಮೂರು ಲೋಕದಲ್ಲಿ ತೋರಿಸಿದಂತಹ ದೌಷ್ಟ್ಯವನ್ನು ನನ್ನ ಕಣ್ಣ ಮುಂಭಾಗದಲ್ಲಿ ಪ್ರಕಟಪಡಿಸಿದರೆ ನಿನ್ನ ಶಿರವನ್ನು ಸಾಮಾನ್ಯ ಹೆಣ್ಣು ಹೆಣ್ಣೆ ನೀನೆಲ್ಲ ಏನು ಕನ್ಯವೇ ನನಗೆ ಸುರರನ್ನು ಬರೆಯುವರೆ ಬಂದೆ ನೀನಾಗೆಲ್ಲ ಅಧಿಕಾರಿ ಅದಂತಲ್ಲ ಪೀಠವನ್ನೇ ಹೇಳಿದಾಗ ನನ್ನ ಜಂಗೆಯನ್ನು ಜಾರಿ
ಮಹಿಷಾಭಿಷಾದಗಿ ಸಜ್ಜನ ಪಾಲಗಿ ಭಯನಿ ವಾರಿ ಸಂಸಾರಿ ನಯನ ಮಯನೋ ಹರೆ ಹರೆ ಸಾಗರಿ ಮಣಿಮಯ ಹರುಷದಲ್ಲಿ ನಾಗವಾಡುವ ಪಾಲಿಗೂ ಮರೆಯದ ನನ್ನ ಈ ರೌದ್ರ ರೂಪವನ್ನು ಕಂಡಂತಹ ನೀನು ಶಾಂತಗೊಳಿಸುವುದಕ್ಕೆ ಬೇಕಾಗಿ ಹತ್ಯೆ ಕಾಣಿಕೆಯನ್ನೇ ಮುಂದಿರಿಸಿದೆಯಾ ಮಗನೇ? ಇದು ಶಾಂತಳಾಗಿದ್ದೇನೆ. ನಿಮಗೆಲ್ಲರಿಗೂ ಉಪಟಳವನ್ನು ಕೊಡುತ್ತಿದ್ದ ದುರುಳ ಮಹಿಷನನ್ನು ವಧಿಸಿದ್ದೇನೆ. ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಗಂಠ, ಸ್ಕಂದಮಾತ, ಕೂಷ್ಮಾಂಡಿನಿ, ಕಾತ್ಯಾಯಿನಿ, ಕಾಳರಾತ್ರಿ, ಸಿದ್ಧಿದಾತ್ರಿ, ಮಹಾಗೌರಿ ಹೀಗೆ 9 ರೂಪಗಳಿಂದ 9 ದಿವಸ ಯುದ್ಧವನ್ನು ಮಾಡಿದ್ದೇನೆ. ಇನ್ನು ಮುಂದಕ್ಕೆ ಈ 9 ದಿವಸಗಳನ್ನು ಶರನ್ನವರಾತ್ರಿ ಎನ್ನುವ ಹಾಗೆ ಆಚರಿಸಿಕೊಂಡು ಬನ್ನಿ. 10ನೇ ದಿವಸವಾದ ಇಂದು ನಮ್ಮ ಪಾಲಿಗೆ ವಿಜಯವು ಪ್ರಾಪ್ತವಾಗಿದೆ. ಈ 10ನೇ ದಿವಸವನ್ನು ವಿಜಯದಶಮಿ ಎನ್ನುವ ಹಾಗೆ ಆಚರಿಸಿಕೊಂಡು ಬನ್ನಿ. ಯಾರು ಶ್ರದ್ಧಾ ಭಕ್ತಿಯಿಂದ ಆಚರಿಸಿಕೊಂಡು ಬರುತ್ತಾರೋ ಅಂತವರ ಮನದ ಇಷ್ಟಾರ್ಥವನ್ನು ಈಡೇರಿಸಿಕೊಡುತ್ತೇನೆ. ಮಗನೇ, ಸುರಪೀಠ ಬರಿದಾಗಿದೆ. ನಾ ಕವಂದಳರು 3 ಲೋಕವನ್ನು ಪರಿಪಾಲಿಸಿಕೊಂಡು ಬಾ. ಯೋಚಿಸಬೇಕಾದಂತಹ ಅಗತ್ಯವಿಲ್ಲ. ಎಲ್ಲರೂ ಒಂದಾಗಿ ತುಹಿನಾದ್ರಿಯನ್ನು ಸೇರಿ ನಿಷ್ಕಲ್ಮಶವಾದಂತಹ ಭಕ್ತಿಯಿಂದ ನನ್ನನ್ನೇ ಸ್ತುತಿಗೈದಿರಿ ಎಂದಾದರೆ ಪ್ರಸನ್ನಳಾಗಿ ನಿಮಗೆ ಒದಗಿರುವಂತಹ ಕಷ್ಟವನ್ನು ದೂರೀಕರಿಸುತ್ತೇನೆ. ಮುಂದಕ್ಕೆ ಶುಭದಾಯಕಳಾಗಿರ್ತೇನೆ. ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ, ಅದೃಶ್ಯ. ಶೋಣಿದ
ಶುಂಭಾರಿ ಶುಂಭ ಎಂಬ ನಾವೇ ಸರಿ ಕಾರ್ಯಕಾರಣ ಅನೇಕ ವಿಧ ಆಲಿಸಿ ತಮ್ಮ ಕಶ್ಯಪ ಬ್ರಹ್ಮನ ಪೂರ್ಣಾನುಗ್ರಹದಿಂದ ಧನುದೇವಿಯ ಗರ್ಭಾಂಬುದಿಯನ್ನು ಪಾವನಗೊಳಿಸಿ ಈ ಪ್ರಪಂಚದ ಬೆಳಕನ್ನು ಕಂಡವರು ಹಿರಿಯನಾದಂತ ನಾನೇ ಶುಂಭ, ಹಿರಿಯನಾದಂತ ನೀನೇ ನಿಶುಂಭ ಎಂಬುದಾಗಿ ಬಾಲ್ಯದಲ್ಲೇ ಗುರುಗಳಾದಂತ ಶುಕ್ರಾಚಾರ್ಯರಿಂದ ಬೇಕಾದಂತ ವಿದ್ಯಾಭ್ಯಾಸ. ಅಷ್ಟು ಮಾತ್ರವಲ್ಲ, ಎತ್ತವೇ ಆಸೆ ಈಡೇರಿಸುವುದಕ್ಕಾಗಿ ಘೋರವಾದಂತಹ ಕಾರಣವನ್ನು ಸೇರಿ ವಿಧಿಯ ಕುರಿತು ತಪಸ್ಸನ್ನಾಚರಿಸಿ ಬೇಕಾದಂತಹ ಬಲಬಲವನ್ನು ಪಡೆದವರು ನಾವು. ವರ್ತಮಾನ ಕಾಲದಲ್ಲಿ ಅನುಜರಾದಂತ ನಿನ್ನನ್ನು ಜೊತೆಗರಿಸಿಕೊಂಡು ಈ ಸೋಡಿತದಲ್ಲಿ ಮೆರೆಯುತ್ತಾ ಇದ್ದೇನೆ. ನಾವು ಏರಿದಂತ ಎತ್ತರ, ಪಡೆದಂತ ಕೀರ್ತಿ, ಮಾಡಿದಂತ ಸಾಧನೆ ಒಂದೇ ಎರಡೇ. ಆಶೀರ್ವಾದವನ್ನು ಪಡೆದು ಘೋರವಾದಂತಹ ಕಾನನವನ್ನು ಸೇರಿ ಬ್ರಹ್ಮದೇವರ ಕುರಿತಾಗಿ ತಪಸ್ಸನ್ನಾಚರಿಸಿದೆವು. ವಾಲಿದಂತ ವಿಧಾತನಲ್ಲಿ ದೊರೆಯೋ ನಿಜರಿಂದ ಮತ್ತು ಮೂರು ಮೂರ್ತಿಗಳಿಂದಲೂ ಮರಣವೇ ಬಾರದಂತಹ ವರವನ್ನು ಪಡೆದವರಿದ್ದೇವೆ. ಆ ಬಳಿಕ ಕೈಗೊಂಡದ್ದು ದಿಗ್ವಿಜಯ. ನೇರವಾಗಿ ಭೂಲೋಕವನ್ನು ಸೇರಿದೆವು. ಪೂಜಾರ ಧರ್ಮವನ್ನೇ ಭೂಲೋಕದಲ್ಲಿ ನಮ್ಮ ಅಧಿಕಾರ ಸ್ಥಾಪಿಸಿದೆವು. ಆ ನಂತರ ಇಳಿದದ್ದು ಪಾತಾಳ ಲೋಕಕ್ಕೆ. ವರಗಾದಿಗಳ ಎಡೆಯನ್ನು ಮೆಟ್ಟಿ ಪಾತಾಳವನ್ನು ನಮ್ಮ ಕೈವಶ ಮಾಡಿಕೊಂಡೆವು. ವರ್ತಮಾನ ಕಾಲದಲ್ಲಿ 2 ಲೋಕ ನಮ್ಮ ಕೈವಶವಾಗಿದೆ. ಮಿಕ್ಕುಳಿದ ಲೋಕ ಯಾವುದನ್ನು ಸಾಕಾಗೋದಿಲ್ಲ ತಮ್ಮ.
ಸಕಲ ಸೇನೆಯನ್ನು ಸಿದ್ಧಗೊಳಿಸು. ಐರಾವತವನ್ನು ಏರಿ ವಜ್ರಾಯುಧವನ್ನು ಜಳಪಿಸುತ್ತಾ ಸುರಕ್ಕಾಗಿ ಬಂದೆಯೋ? ನಾವು ಬಂದ ಕ್ಷಣವೇ ದೇವತೆಗಳೆಲ್ಲ ದಿಕ್ಕಾಪಾಲಾಗಿ ಓಡುತ್ತಾ ಇದ್ದಾರೆ. ಬಂದವರು ಸಾಮಾನ್ಯರೆನ್ನುವ ಹಾಗೆ ಭಾವಿಸಬೇಡ. ಶೋಣಿತಾದೀಪ ಶುಂಭನನು ನಿಶುಂಭನೆಂದ್ರೆ ನಾನೇ ಬಂದ ಉದ್ದೇಶ ನಿನ್ನದಾದಂತಹ ಸುರಪೀಠವನ್ನು ಬಿಟ್ಟುಕೊಟ್ಟೆಂದಾದರೆ ಒಳಿತು. ನಿನ್ನ ಶಿರವನ್ನು ಕೈಯಲ್ಲಿ ವಜ್ರಾಯುಧವನ್ನು ಹಿಡಿದು ಗಜವನ್ನು ಏರಿಕೊಂಡು ದುರಕ್ಕೆ ಮುಂದಾದವ ಸ್ವರ್ಗದೊಡೆಯ ದೇವೇಂದ್ರ ಒಲಿತಾಯ್ತು ಒಲಿತಾಯ್ತು. ನಿನ್ನನ್ನೇ ನೋಡಬೇಕು ಎಂಬುದಾಗಿ ಬಂದವರು ದೀಪ ಶುಂಭದನವನೆಂದ್ರೆ ನಾನೇ. ಬಂದ ಉದ್ದೇಶ ಒಂದೇ, ಸುರಲೋಕ ಸ್ವಾಧೀನ.
ಇನ್ನು ಮುಂದೆತ್ತಾದ್ರೆ ನನ್ನ ಕಾಲು ಕತ್ತರಿಸಿ ಅಬ್ಬಾ ನಿಮ್ಮದಾದಂತಹ ಅಹಂಕಾರವೇ ಹೌದೇನು? ಹಿಂದೆಯೂ ಕೂಡ ಹಾಗೆ ನಿನ್ನಂತ ಅನೇಕ ಮಂದಿ ದಾನವರು ನಮ್ಮದಾದಂತಹ ನಾಕಲೋಕವನ್ನು ಏರಿದ್ದಾರೆ. ನಾಕವನ್ನು ಪಡೆಯಬೇಕೆನ್ನುವಂತಹ ಉದ್ದೇಶದಿಂದ ಹೌದೇನು? ಏನು ನಿಮ್ಮೆಲ್ಲರ ಆಕಾರ ಬೇರಿರಬಹುದು, ಆದರೆ ವಿಚಾರ ಒಂದೇ, ನಾಕವನ್ನು ಕೈಗೊಳ್ಳಬೇಕೆನ್ನುವ ಹಾಗೆ. ನನಗೇನಿದು ಕೇವಲವಾಗಿ ದಕ್ಕಿದೆನ್ನುವ ಹಾಗೆ ನಿಮ್ಮ ಮನಸ್ಸಿನ ಭಾವನೆಯೋ ಅಲ್ವೇ ಅಲ್ಲ. ಶತಯಾಗವನ್ನು ಮಾಡಿದ್ರ ಮುಖ್ಯವಾಗಿ ತ್ರಿಮೂರ್ತಿಗಳನ್ನು ಮೆಚ್ಚಿಸಿ ಅವರಿಂದಲೇ ಪ್ರಸಾದವಾಗಿ ಪಡೆದಿದ್ದ ನಾಕಲೋಕದ ಗದ್ದುಗೆ ಇದನ್ನು ಬಲಾತ್ಕಾರವಾಗಿ ಸೆಳೆದಕ್ಕೆ ಮುಂದಾದ್ರೆ ತಲೆಯನ್ನು ಬೇರ್ಪಡಿಸಿ ನಾವು ಬಯಸಿದ್ದೇನು? ಶುಂಭಾಸುಡಿಗೆ ಜಯವಾಗಲಿ, ನಮ್ಮಣ್ಣ ಶುಂಭಾಸುಡಿಗೆ ಜಯವಾಗಲಿ, ಚಾರು ಚತುರ್ದಶ ಜಗದೊಡೆಯನಿಗೆ ಜಯವಾಗಲಿ, ಶುಭವಾಗಲಿ, ಮಂಗಳವಾಗಲಿ. ಎಲ್ಲರ ಜಯಘೋಷವನ್ನು ಕೇಳುವ ಮನಸ್ಸಿಗೆ ಬಹಳಷ್ಟು ನೆಮ್ಮದಿಯಾಗ್ತಾ ಉಂಟು. ತಮ್ಮ ನಾವು ದೇವತೆಗಳು ಎಲ್ಲರೂ ಮಾಡಿದ್ದಾರೆ, ನಮ್ಮವರಿಗೆ ಅಧ್ಯಯನ ಮಾಡಿದ್ದೇವೆ. ದೇವತೆಗಳು ಎಲ್ಲಿ ಸಿಕ್ಕಿದ್ರು ಕೂಡ ಅವರಿಗೆ ಸರಿಯಾದಂತಹ ಶಿಕ್ಷೆಯನ್ನು ಕೊಡಿ ಎಂಬುದಾಗಿ. ಅಷ್ಟು ಮಾತ್ರವಲ್ಲ, ಇನ್ನು 3 ಲೋಕದಲ್ಲಿ ಕೂಡ ಸುಂಬನ ಆಳ್ವಿಕೆ, ಭೂಲೋಕದಲ್ಲಿ ನಡೆಯುವಂತಹ ಯಾಗ ಯಜ್ಞ, ಅದರ ಅರ್ಪಣ ತರ್ಪಣ ಹೇಳಿದ್ರು ಮುಂದಕ್ಕೆ ಸುಂಬಾರ್ಪಣವೇ ಸರಿ. ತಮ್ಮ ದೇವತೆಗಳ ಜೊತೆ ಸಮರವನ್ನು ಕೊಟ್ಟ ಪರಿಣಾಮ ಆಗಿದ್ದೇನು? ನಮಗೆ ಬೇಕಾಗಿದ್ದೇನು? ಮತ್ತೆ ತಡ ಮಾಡುವುದೇಕೆ? ಹೀಗೆ ಬಾ, ಹೀಗೆ ಬಾ, ಹೀಗೆ ಬಾ. ನಮಸ್ತಸ್ಸೈ 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 ನಮೋ ನಮಃ. ಎಳೆಯ ಕಷ್ಟವನ್ನು ಕರಗಿಸುತ್ತಾಯಿ ಕಾಪಾಡು ಎನ್ನುವ ಹಾಗೆ ಕರ ಮುಗಿದು ಬೇಡಿಕೊಳ್ಳುತ್ತಾ ಇದ್ದೀರಲ್ಲ. ಇದೋ ಪ್ರಸನ್ನಳಾದಿ ಈ ಪೂರ್ವದಲ್ಲಿ ದುರುಳ ಮಹಿಷನನ್ನು ಬಾಧಿಸಿ ಸುರಪೀಠವನ್ನು ಸ್ಥಿರಪಡಿಸಿದವಳು ನಾನು. ಮತ್ತೆ ಯಾರಿಂದ ಕಷ್ಟ ಬಂತು ನಿವೇದಿಸುವ ಮಗಳೇ. ಜನರೇ ಧನುಜ
ಜನನಿಗೆ ಈ ಹಿಂದೆ ಲೋಕಕಂಟಕನಾಗಿ ಬೆರೆಯುತ್ತಿರುವಂತಹ ಖರಾಮಾಶದಲ್ಲಿಯನ್ನು ಕೊಟ್ಟಿಗಿಡಹಿ ನಮಗೆಲ್ಲರಿಗೂ ಕ್ಷೇಮವನ್ನು ತಿಳಿಸಿಕೊಟ್ಟು ಒಳ್ಳೆಯನಾಗಿದ್ದೀಯ. ನಿಜ. ಆದ್ರೆ ಏನು ಮಾಡು ನಮ್ಮ ಏನಾಯ್ತು? ಈ ಹೊತ್ತಿಗೆ ಅವನಿಗಿಂತಲೂ ಬಲಾನ್ವಿತರು ಶುಂಭಾನಿ ಶುಭನಂತಹ ದೈತ್ಯರು ವಿಧಿಯ ವರಬಲವನ್ನು ಪಡೆದು ನಮ್ಮದಾದಂತಹ ನಾಲ್ಕು ಲೋಕಕ್ಕೆ ಪ್ರವೇಶವನ್ನು ಮಾಡಿದ್ದಾರೆ. ಇದರ ಮುಖೇನವಾಗಿ ನಮ್ಮನ್ನೆಲ್ಲ ಸೋಲಿಸಿ ತನ್ನದಂತಹ ಅಧಿಕಾರವನ್ನು ಸ್ಥಾಪಿಸಿಕೊಂಡಿದ್ದಾರೆ. ದಾರಿ ಯಾವುದು ಎನ್ನುವ ಹಾಗೆ ತಿಳಿಯದೆ ಸಕಲರನ್ನು ಸೇರಿಸಿಕೊಂಡು ಹಿನಾಗಿರಿಗೆ ಬಂದಿದ್ದೇವೆ. ಸರಿ, ಭಕ್ತಿಯಿಂದ ನಿನ್ನನ್ನೇ ಭಜಿಸಿದ್ದೇವೆ. ದಾರಿಯನ್ನು ಗಳಿಸಬೇಕಮ್ಮ. ಈಗ ಭಯ ಕರುಣಿ ಕಿರಿದು ಸುಮನಸರಾದ ನಿಮ್ಮನ್ನು ದೆಸೆಗಿಡಿಸಿದ್ದಾನೆ. ಸೂರ್ಯ ಚಂದ್ರರ ಸಂಚಾರಕ್ಕೆ ತಡೆಯನ್ನುಂಟು ಮಾಡಿದ್ದಾರೆ. ಆಗಮ ನಿಗಮಗಳಿಗೆ ತಡೆಗೂಡಿಯಾಗಿ ವರ್ತಿಸುತ್ತಿದ್ದಾರೆ. ಯಾರೂ ಭಯಪಡಬೇಡಿ. ಸೂರ್ಯೋದಯವಾದ ಬಳಿಕ ಕತ್ತಲೆಯ ಭೀತಿಯಾಗಿ ಮಗನೇ ನಾನೇ ಪ್ರಸನ್ನಳಾದ ಬಳಿಕ ಕಷ್ಟದ ಹಿಂದೆ ಸುಖ ಬರುತ್ತದೆ ಎನ್ನುವುದನ್ನು ಅರ್ಥವಿಸಿಕೊಳ್ಳಿ. ಇನ್ನು ಕೆಲವೇ ದಿವಸಗಳಲ್ಲಿ ದುರುಳರೆಲ್ಲರ ವಾಚಿಸಿ ನಾಕವನ್ನು ಸ್ಥಿರಪಡಿಸುತ್ತೇನೆ. ಅಮ್ಮ, ಅಲ್ಲಿಯವರೆಗೆ ನಾವು ಎಲ್ಲಿರುವುದಮ್ಮ? ಎಲ್ಲೊಂದರಲ್ಲಿ ಸಂಚರಿಸುವುದು ತರವಲ್ಲ ಮಗನೇ. ದುರುಳರ ಕಣ್ಣಿಗೆ ಗೋಚರಿಸಿದಿರಿ ಎಂದಾದರೆ ಕಷ್ಟ ಎನ್ನುವುದು ನಿಮ್ಮ ಪಾಲಿಗೆ ಕಟ್ಟಿಟ್ಟ ಬುದ್ಧಿ. ಏನು ಮಾಡುದು? ನಿಮ್ಮನ್ನು ನೀವು ಉಳಿಸಿಕೊಳ್ಳುವುದಕ್ಕೆ ನಿಮಗಿರುವ ದಾರಿಯೊಂದೇ. ಈ ನಿಜ ರೂಪವನ್ನು ಮರೆಗೊಳಿಸಿ ಮಾರು ವೇಷದಿಂದ ತುಹಿನಾದ್ರಿಯಲ್ಲಿ ಇದ್ದುಕೊಳ್ಳಿ. ದುರುಳರನ್ನು ಯಾವ ರೀತಿ ಸಂಹರಿಸುತ್ತೇನೆ ಕಣ್ಣಾರೆ ಕಾಣುವಂತಹ ಅವಕಾಶವನ್ನು ಕಲ್ಪಿಸಿಕೊಡುತ್ತೇನೆ. ಮರೆಯಲ್ಲಿದ್ದುಕೊಳ್ಳಿ. ಶುಭವಾಗಲಿ ನಿಮಗೆ. ಅಳುವ ಬಳಿಗ ಶದಿರು
ಸ್ವಾಧೀನವಾಗಿದೆ ನಾಕಲೋಕದ ಪದವಿ. ದುರುಳರು ಇಷ್ಟು ಪ್ರಬಲರಾಗಿ ಮೆರೆಯಬೇಕು ಎಂದಾದರೆ ಕಾರಣವಾದರೂ ಏನು? ವಿಧಿಯಿಂದ ಗಳಿಸಿಕೊಂಡಂತಹ ವರ, ವಿಧಿಯು ಕೊಟ್ಟಂತಹ ವರಕ್ಕೆ ಯಾವುದೇ ಒಂದು ಚ್ಯುತಿ ಬಾರದ ರೀತಿಯಲ್ಲಿ ದುರುಳರ ವಧಿಯನ್ನು ಮಾಡಬೇಕು. ಎಲ್ಲ ಅರ್ಥವಿಸಿಕೊಂಡಂತಹ ನಾನು ಗೌರಿದೇವಿ ಆತ್ಮಕೋಶದಿಂದಲೇ ಹೊರಬಂದವಳಿದ್ದೇನೆ. ಕರೆಯುವುದಕ್ಕೆ ಬೇಕಾಗಿ ಕೌಶಿಕೆ ಎನ್ನುವ ಹಾಗೆ ನಾಮಕರಣವನ್ನು ಮಾಡಿಕೊಂಡೆ. ದುರುಳರ ಕುರಿತಾಗಿ ಯೋಚಿಸುತ್ತಾ ಬಂದು ಸೇರಿದ್ದು ಇದೇ ತಾನೇ ಕದಂಬಾವನ. ಕದಂಬ ವೃಕ್ಷಗಳಿಂದಲೇ ರಾರಾಜಿಸುತ್ತಾ ಇದೆ. ದುರುಳರಿಗೂ ಇಲ್ಲಿಗೂ ಹತ್ತಿರದ ನಂಟಿದೆ ಎನ್ನುವುದನ್ನು ಚೆನ್ನಾಗಿ ಅರಿತೆ. ಬೇಟೆಯಾಡುವುದಕ್ಕೂ
ಅಲ್ಲ ವಿಹರಿಸುವುದಕ್ಕೂ ಯಾವುದಾದರೂ ಒಂದು ಉದ್ದೇಶವನ್ನಿರಿಸಿಕೊಂಡು ಈ ಕದಂಬದ ಮಣ್ಣನ್ನು ಸೇರುವವರಿದ್ದಾರೆ. ಆದರೆ ಅವರು ಇವತ್ತು ಬರುತ್ತಾರೆ, ಅಲ್ಲ ನಾಳೆ ಬರುತ್ತಾರೆ, ಅಲ್ಲ ಮಗದೊಂದು ದಿವಸ ಬರುತ್ತಾರೆ. ನಿರ್ಧಾರ ಅವರಿಗೆ ತಾನೇ ಬಿಟ್ಟದ್ದು. ಅವರು ಬರುವಲ್ಲಿಯವರೆಗೆ ನಾನು ಇಲ್ಲೇ ಉಳಿಯಬೇಕು ಎಂದಾದರೆ ಕುಳಿತುಕೊಳ್ಳುವುದಕ್ಕೆ ಯೋಗ್ಯವಾದಂತಹ ಆಸನವೊಂದು ಬೇಕು ಎನ್ನುವ ಹಾಗೆ ಸುತ್ತಲೂ ದೃಷ್ಟಿ ಹಾಯಿಸಿ ನೋಡಿದಾಗ ಆಶ್ಚರ್ಯವನ್ನೇ ಕಾಣುತ್ತಾ ಇದ್ದೇನಲ್ಲ. ಅಂಬರದಿಂದ ಕುಂಬಿನಿಗೆ ಇಳಿಯಬಿಟ್ಟಿದೆ ಕನಕದ ಉಯ್ಯಾಲೆ. ಯೋಗ್ಯವಾದಂತಹ ಆಸನವೇನೋ ಸಿದ್ಧವಾಗಿದೆ. ಹಾಗೆಂದು ನಾನು ಇಲ್ಲಿ ಇದ್ದೇನೆನ್ನುವಂತಹ ವಿಚಾರ ದಾನವರಿಗೆ ತಿಳಿಯಬೇಕಲ್ಲ. ಅದಕ್ಕಾಗಿ ನನ್ನ ಈ ತನುಗಂಧವನ್ನೇ ಗಾಳಿಯೊಂದಿಗೆ ಮೇದಿನಿಗೆ ಪಸರಿಸಿದವಳಿದ್ದೇನೆ. ಪರಿಮಳವನ್ನು ಆಘ್ರಾಣಿಸಿದಂತಹ ರಾಕ್ಷಸರು ಹುಡುಕುವುದಕ್ಕೆ ಮುಂದುವರಿಯುತ್ತಾರೆ. ನಿರ್ದಿಷ್ಟವಾದಂತಹ ಸ್ಥಳ ಗೋಚರಿಸುವುದಕ್ಕೆ ಬೇಕಾಗಿ ಸುಶ್ರಾವ್ಯವಾದ ಗಾಯನವನ್ನು ಪಾಡುತ್ತೇನೆ. ಗಾಯನದ ಉಗಮ ಸ್ಥಾನ ಎಲ್ಲಿ ಎನ್ನುವ ಹಾಗೆ ಅರಸಿ ಬಂದಂತಹ ಖಳರಿಗೆ ಕೋಟಿ ದಿವಾಕರ ತೇಜಸ್ಸಿನಿಂದ ಕಂಗೊಳಿಸುವುದಕ್ಕಿದ್ದೇನೆ. ಕಂಡರಿಯದ ರೂಪವನ್ನು ಕಂಡಾಗ ಸುರೆ ಕುಡಿದ ಕಪಿಗಳಂತಾಡುತ್ತಾರೆ. ಕಾಮಿಸುವುದಕ್ಕೆ ಮುಂದಾದರೆ ಒಬ್ಬೊಬ್ಬರಲ್ಲಿ ನಿರ್ವಹಿಸುವಂತಹ ತೀರ್ಮಾನವನ್ನು ಗೈದವಳು ನಾನು. ತಡ ಮಾಡುವುದು ಸರಿಯಲ್ಲ. ಉಯ್ಯಾಲೆಯನ್ನು ಏರಿ ಖಳರ ನಿರೀಕ್ಷೆಯಲ್ಲಂತೆ ಬ್ರಹ್ಮದೇವರ ಕುರಿತು ತಪಸ್ಸನಾಚರಿಸಿ ಬ್ರಹ್ಮರನ್ನು ಪ್ರತ್ಯಕ್ಷಗೊಳಿಸಿಕೊಂಡು ಮನೋದಿಜ್ಯತೆ ಸಂಚರಿಸುತ್ತಾ ಬರಬೇಗ. ಆಮೇಲೆ ಖಂಡವಾದಂತಹ ಬ್ರಹ್ಮಚರ್ಯ ವ್ರತವನ್ನು
ಸರಿ ಅಷ್ಟೇ. ಸಂಧಿಯನ್ನು ಮಾಡಿಸಿದ ಮಂತ್ರಿ ಪದವಿಯನ್ನು ಒದಗಿಸಿ ಶುಂಭನ ಆಣತಿಯಂತೆ ಹೋದದ್ದು ಹೇಗೆ? ವೈರಿಗಳಾದಂತಹ ದೇವತೆಗಳು ಗೋಚರಿಸಿದಂತಾದ್ರೆ ಸೆರೆ ಹಿಡಿದು ಕೊಡುವ ನೆಮ್ಮದಿ ಅಪ್ಪಣೆ ಆಗಿದೆ. ಸರಿ, ಯಾವ ಕಡೆಯಲ್ಲಿ ಹುಡುಕಾಡಿದ್ರು ದೇವತೆಗಳ ಸುಳಿವಿಲ್ಲ. ಅಣ್ಣನ ವಿಚಾರ ಹೊಗಳುವರು ಹೊರತು ತೆಗಳುವರು ಯಾರಿಲ್ಲ. ಯಾಗ ಯಜ್ಞಾದಿಗಳು ಶುಂಭನ ಹೆಸರಲ್ಲಿ ನಡೀತಾ ಇದೆ. ಹೌದು, ನೋಡಿದಾಗ ಮನುಷ್ಯ ಆನಂದ ಆನಂದ.
ಇಂದಿನ ಬೇಟೆ ಮನಸ್ಸಿಗೆ ನೆಮ್ಮದಿಯನ್ನು ಕೊಟ್ಟಿದೆ. ಒಂದಾಗಿ ಬೇಟೆ ನಾಡಿದರೆ ಪ್ರಯೋಜನವಾಗದು. ಆ ಕಡೆಯಿಂದ ನೀನು, ಈ ಕಡೆಯಿಂದ ನಾನು ಬೇಟೆನಾಡ್ತಾ ಬಂದೆವು. ಹೌದು. ಏನಾದ್ರು ಸಿಕ್ಕಿತೇನ? ಅಣ್ಣ ಹಂದಿ. ಯಾಕ ಅಣ್ಣ ಹಂದಿ? ಹಾಗಲ್ಲ ಮತ್ತೆ ಅಣ್ಣ, ನೋಡುದಕ್ಕೆ ಹಂದಿ ಸಿಕ್ಕಿತು. ಏನು ಮಾಡಿದೆ? ಹೋಗಿ ಹಿಡಿದೆ ಬಾಲ. ಬಾಲ ಹಿಡಿದು ದರದರ 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 ದರದರ. ಎಷ್ಟು ದರ? ಹಂದಿಗೆ ಎಷ್ಟು ದರ ಅಂತ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಹೋಗಿ ಹಿಡಿದೆ. ಹಿಡಿದು ಪಚಕ್ ಅದೆಂತ ಪಚ್ಚಕ್ಕ? ಬಂಡೆಕಲ್ಲಿಗೆ ಅಪ್ಪಳಿಸಿದಾಗ ಹೊರಗೆ ಬಂದ ಶಬ್ದ. ಸರಿ. ರಕ್ತ ಬೇರೆ, ರಕ್ತ ಬೇರೆ, ಮಾಂಸ ಬೇರೆ, ಮಾಂಸ ಬೇರೆ, ಎಲುಬು ಬೇರೆ, ಬೇರೆ, ಚರ್ಮ ಬೇರೆ, ಬೇರೆ ಬೇರೆ, ಎಲ್ಲ ಬೇರೆ ಬೇರೆಯಾಗಿ ಹೋಯ್ತು. ಸರಿ. ಮಾಂಸವನ್ನು ಮೆದ್ದೆ, ರಕ್ತವನ್ನು ಕುಡಿದೆ, ಎಲುಬನ್ನು ಮುರಿದು ಮುರಿದು ಚೀಪಿದೆ. ಆಮೇಲೆ ಚರ್ಮ ಚರ್ಮ ಬರ್ರನೆ ಹೊರಿದೆ, ಬಿಸಿಲಿಗೆ ಹಾಕಿದೆ. ಅದು ಯಾಕೆ ಬಿಸಿಲಿಗೆ ಹಾಕಿದ್ದು? ಬಿಸಿಲಿಗೆ ಚೆನ್ನಾಗಿ ಒಣಗಿತು ಅಂತ ಆದ್ರೆ ಮಳೆಗಾಲದಲ್ಲಿ ಏನು ಇಲ್ಲ. ಆ ಸಮಯದಲ್ಲಿ ಸಂಜೆ ಹೊತ್ತು ಸ್ವಲ್ಪ ತಕೊಳ್ಳುವಾಗ ಅದು ಶಬ್ದ ಹೊರಗೆ ಬರುವುದು. ಹೌದೌದು, ಹೀಗೆ ನನ್ನ ಬೇಟೆ. ಅಣ್ಣ, ಏನು ಬೇಟೆಯಾಡಿದೆ, ಏನನ್ನು ಕೊಂದೆ, ಏನನ್ನು ತಿಂದೆ, ಏನನ್ನು ತಂದೆ, ಹೇಳು ನನ್ನ ಮುಂದೆ. ಪ್ರಾರಂಭ ಮಾಡಿದೆ. ಸರಿ. ಬೇಟೆ ನಾಡಿಕೊಂಡು ಹೋಗ್ತಿರುವಂತಹ ಸಮಯದಲ್ಲಿ ಆನೆಗಳ ಹಿಂದೆ ಗೋಚರಿಸಿತು. ಎಷ್ಟು ಕೈಯಲ್ಲಿರುವ ಕಡ್ಕವರಿ ಚೆನ್ನಾಗಿ ಮಸದೆ ಒಂದೊಂದು ತುಳಿದದ್ದು ಯಾರೀಗ? ಆನೆಗಳಿಗೆ. ಆನೆಗಳಿಗೆ ರುಂಡವನ್ನು ಕತ್ತರಿಸಿ ಇಟ್ಟಲ್ಲಿ ಬಾಯಿ ಬಾಯಿ ಸುರಿದಿರುವಂತಹ ರಕ್ತ ಗಡಗಡ ಗಡಗಡ ಬಾಯಿಗೆ ಹಾಕಲಿಲ್ವಾ? ಬಾಯಿಗೆ ಹಾಕಿದಾಗ ಶಬ್ದ ಹೊರಗೆ ಬರಲಿಲ್ಲ. ಕಷ್ಟ ತಿಂದೆ ಮುಗಿಸಿ ಕಷ್ಟ ಆಯ್ತು. ಮಾತಾಡಬೇಡ. ಏನು ಕೂಡಲಿಲ್ಲ. ಏ ಅಣ್ಣ, ಹೀಗಾಗುತ್ತದೆ ಅಂತ ಮೊದಲೇ ಗೊತ್ತಿತ್ತ? ಏನು ಸಿಗುದಿಲ್ಲ ಅಂತ ಬರುವಾಗಲೇ ಹಿಡ್ಕೊಂಡು ಬಂದೆ. ಸತ್ಯ ನಾಳೆ ಇವತ್ತು ನಿಜವಾಗಿ ತಂದೆಯ ನಾ ತಂದೆ. ನಿನ್ನ ಕರ್ಮ ಎತ್ತದು ಎಲ್ಲಿಂಟು? ಅದ ಹೌದು. ನೀನು ಹೇಗೆ ತೋರಿಸಿ? ಹಂದಿಯ ಮೂಳೆ. ಮತ್ತೆ ನೀನೇನು ನಾನು ಬೇರೆ ಎತ್ತರ ಮಾಂಸ ತಿಂದು ಕಾಲನಾದ ತೆಗೆದಿರಿಸಿಲ್ಲ ಸಂತೋಷದಿಂದ ಅಲ್ಲಿ ಹುಡುಕಾಡಿ ಸಿಕ್ಕಿತಾ? ಏನಿಲ್ಲ ಮರ. ಯಾಕೆ ಸಿಗಲಿಲ್ಲ? ಅಲ್ಲಿ ಎಲ್ಲರೂ ಬಂದು ಕೈ ಹಾಕುತ್ತಾರೆ. ಹೌದು. ಎಲ್ಲಿ ಬೇಕೋ ಅಲ್ಲಿ ತೆಗೆದಿರಿಸಿದ್ದೇನೆ. ಸರಿ. ಬೇಕಾದಾಗ ಕೇಳು ಕೊಟ್ಟೇನು. ಗೊತ್ತಿಲ್ಲ. ಹೌದೌದು. ಮಾತಾಡ್ಬೇಡ. ಮಾತಾಡ್ಲಿಕ್ಕಿಲ್ಲ. ಮಾತಾಡ್ಬೇಡ. ಮಾತಾಡ್ಲಿಕ್ಕಿಲ್ಲ. ಹತ್ತಿರ ಬಾ. ಬಂದೆ. ಸ್ವಲ್ಪ ಹಾಕು ಈಗ. ಏನು? ಸ್ವಲ್ಪ ಸ್ವಲ್ಪ ಹಾಕು. ನನಗೆ ಹಾಕಿಯೇ ಅಭ್ಯಾಸ ಇಲ್ಲ. ಹೌದಾ? ಸ್ವಲ್ಪ ಅಂತ ಹೇಳಿದ್ರೆ ಎಷ್ಟು ಅಂತಲೇ ಗೊತ್ತಿಲ್ಲ. ಆಗುದಿಲ್ಲ. ಸ್ವಲ್ಪ 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 ಹೋಗಿ ಪೂರ್ತಿ ಖಾಲಿ ಆಯ್ತು ಅಂತ ಆದ್ರೆ ಏನು ಸಿಗಲಿಕ್ಕಿಲ್ಲ ನಿನಗೆ. ಯಾರಿಗೆ? ನಿನಗೆ. ನನಗೆ. ಪಾಪ ಅಣ್ಣನ ಮೇಲೆ ಎಷ್ಟು ಪ್ರೀತಿ ನೋಡಿದೆ. ಈಗ ನನ್ನ ಬಗ್ಗೆ ಆಲೋಚನೆ ಮಾಡಬೇಡ. ಮತ್ತೆ ನನಗೆ ಬೇಕಾದ ಎಲ್ಲ ವ್ಯವಸ್ಥೆ ನಾನು ವ್ಯವಸ್ಥೆ ಮಾಡಿ ಆಗಿದೆ. ನನಗೆ ಆಗಿದೆ. ಈಗ ಏನಂತ ಗೊತ್ತಾಯ್ತಾ? ಅದು ಗೊತ್ತಾಗ್ಲಿಲ್ಲ. ಗಾಳಿ ಹಾಕಿ ಹೇಳಿದ. ಸ್ವಲ್ಪ ಗಾಳಿ ಹಾಕುದಕ್ಕೆ ಹೇಳಿದ್ದ. ಹೌದೌದು. ಏ ಅಣ್ಣ, ನಿನಗೆ ನಾನು ಗಾಳಿ ಹಾಕಿದೆ ಅಂತ ಆದ್ರೆ ನನಗೆ ಹಾಕುವವರು ಯಾರಿದ್ದಾರೆ? ಏನು ಮಾಡಿದಂತ ಬೇಕಲ್ಲ. ನಾನು ದುಡಿದಿದ್ದೇನೆ. ನಾವು ಸಮಜಲ ಹೊರಿತದೆ. ನಮ್ಮ ದೇಹದ ಆಯಾಸ ಹೋಗಬೇಕಾದ್ರೆ ಗಾಳಿ 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 ಉಂಟೇನೆ ಇಲ್ಲಿ? ಇಲ್ಲಿ ಗಾಳಿ ಇಲ್ಲ. ಯಾಕಿಲ್ಲ? ತಗ್ಗಿನ ಪ್ರದೇಶ. ನಮಗೆ ಬೇಕಾಗುವಷ್ಟು ಗಾಳಿ ಇಲ್ಲಿ ಬರುವುದಿಲ್ಲ. ಬೇಕಾದರೆ ಎತ್ತರದ ಪ್ರದೇಶ. ಏರುವ ತಳುವದ ಸಮಯದಲ್ಲಿ ಕುಳಿದು ದೇವಿಯೋ ಬಾಡುವಿನ
ಭಯವೆಲ್ಲ ಪರಿಹಾರವಾಗಿ ಭಯವಾಗಿ ಹೋಯಿತು. ಏನೊಂದು ರೀತಿಯ ಉಲ್ಲಾಸವೇ ಮೂಡುತ್ತಿದೆ, ಉತ್ಸಾಹ ಹೆಚ್ಚಾಗಿದೆ. ಹಿಂತಿರುಗಬೇಕೆಂಬುದಕ್ಕೆ ಆಲೋಚನೆ ಮಾಡಿದವ ನಾನು. ಸ್ವರವನ್ನು ಸೇರಬೇಕು ಅನ್ನುವಷ್ಟರಲ್ಲಿ ಏನಾಯ್ತು? ಕೇಳಿಸಿದ ಹಿಂದಿನಿಂದ ಸ್ವರ. ಯಾವ ಸ್ವರ? ಈ ಸ್ವರ ಯಾರದ್ದು ಅಂತ ಹಿಂದೆ ತಿರುಗಿ ನೋಡಿದ್ರೆ ಯಾರಿಲ್ಲ ಅಣ್ಣ. ಯಾರಿಲ್ವಾ? ಯಾರಿಲ್ಲ. ನನಗೆ ಗೊತ್ತಾಯ್ತು. ಗೊತ್ತಾಯ್ತು. ಹತ್ತಿರ ಬಾ, ಬಂದೆ. ಕಿವಿ ಕೊಡು. ಕೊಟ್ಟೆ. ಹಿಡಿಯುವುದಕ್ಕಲ್ವ? ಮತ್ತೆ ಕೇಳಿಸುತ್ತಿರುವ ಸ್ವರವನ್ನು ಮನಾಯಿಸು. ಆಲಿಸುವೆ. ಪರಿಚಯ ಉಂಟಾ? ಪರಿಚಯ ಸಿಕ್ಕಿತಲ್ಲ. ಯಾವುದು? ಈಗಾಗಲೇ ಮಾರುತನಿಗೆ ನಾವು ಆಜ್ಞೆಯನ್ನು ಮಾಡಿದ್ದೇವೆ. ಸರಿ. ಚೆನ್ನಾಗಿ ಬೀಸಬೇಕು ಎನ್ನುವ ಹಾಗೆ ವೇಗವಾಗಿ ಬೀಸುವುದಕ್ಕೆ ಆರಂಭಿಸಿದ್ದಾನೆ. ಮರದ ರೆಂಬೆ ಕೊಂಬೆಗಳು ಒಂದಕ್ಕೆ ಒಂದು ತಾಗುತ್ತಾ ಉಂಟು. ಅದರಿಂದ ಶಬ್ದ ಹೊರಗೆ ಕರ್ಕಶ. ಇದು ಇಂಪಾದ ಸ್ವರ. ಇಂಪಾದ ಸ್ವರ. ಹಾಗಿದ್ರೆ ಮತ್ತೊಂದನ್ನ ಯಾವುದು? ಹಕ್ಕಿ ಪಿಕ್ಕಿಗಳ ಇಂಚರ, ದುಂಬಿಗಳ ಝೇಂಕಾರ. ಹಕ್ಕಿ ಪಕ್ಷಿಗಳ ಇಂಚರ, ದುಂಬಿಗಳ ಝೇಂಕಾರ ಇದು ಅಲ್ಲ. ಅಲ್ಲ. ರಾಗ ತಾಳ ಲಯ ಬದ್ಧವಾಗಿ ಕೇಳಿಸುತ್ತಿರುವುದು ಸಂಗೀತ. ಸಂಗೀತ. ಕಾರ್ಗತ್ತಲಿಂದ ತುಂಬಿಕೊಂಡಿರುವ ಪ್ರದೇಶ. ನಾವೇ ಬರಬೇಕಾದ್ರೆ ಇನ್ನೊಂದು ಆಲೋಚನೆ ಮಾಡ್ತೇವೆ. ಎಂಟನೆಯ ಬಂಟನಿಗೂ ಬರುವುದಕ್ಕೆ ಕಷ್ಟ ಆಗಿದೆ. ಯಾವ ಭಯವಿಲ್ಲದೆ ಕಾರಣಕ್ಕೆ ಬಂದು ಕುಳಿತುಕೊಂಡು ಸಂಗೀತವನ್ನು ಹಾಡ್ತಿರುವರು ಯಾರು ಎಂಬುದಕ್ಕೆ ಆಲೋಚನೆ ಮಾಡಿದರೆ ಗೊತ್ತಾಯ್ತು. ಯಾರಣ್ಣ? ಅವಳ ಇವಳು ಇವಳು ಅವಳು ಅವಳು ಇವಳು ಇವಳು ಅವಳು ಅವಳು ಎತ್ತದ ಅವಳು ಇವಳು ಇವಳು ಅವಳು ಅವಳೆ. ಯಾರಾದ್ರೂ ಒಬ್ಬಳು ಬೇಕಲ್ಲ. ಯಾರವಳು? ಇಲ್ಲಿ ಅವಳಂತ ಅಲ್ಲವೆಲ್ಲ. ಮತ್ತೆ ಓಲಿಯೋಣ ಮೇಲೆ ಮೇಲೆ ಸ್ವರ್ಗ, ಸತ್ಯಲೋಕದ ವಿಷಯ. ಸತ್ಯಲೋಕ, ಸತ್ಯಲೋಕ ವಾಸಿ ಅಂತ ಬ್ರಹ್ಮನ ಮಾಡಿದೆ ವಾಣಿ ವೀಣಾಪಾಣಿ. ಪುಸ್ತಕ ವಾಣಿ ಬನಿವೇನಿ ಕಲ್ಯಾಣಿ ಆ ವಾಣಿ. ಸತ್ಯಲೋಕದಲ್ಲಿ ಇದು ಮನಸ್ಸಿಗೆ ಬೇಸರವಾದ ಕಾರಣ ಪ್ರಶಾಂತವಾದಂತಹ ವಾತಾವರಣ. ದಾನವರಲ್ಲಿ ಕುಳಿತುಕೊಂಡು ಸಂಗೀತವನ್ನು ಹಾಡಿದಂತಾದ್ರೆ ತನ್ನ ಮನಸ್ಸಿಗೆ ನೆಮ್ಮದಿ ಸಿಗಬಹುದು. ಬೇಟೆನಾಡಿ ದನಿದಂತಹ ಚಣ್ಣ ಮುಂಡರ ಮನಸ್ಸಿಗೆ ಹಿತವಾದಿತು ಎಂಬ ಉದ್ದೇಶದಿಂದ ಸತ್ಯಲೋಕವನ್ನು ಬಿತ್ತಲಾಡಿ ಇಲ್ಲಿಗೆ ಬಂದಿದ್ದಾರೆ. ವಾಣಿಯಿಂದ ಹುಡುಕುವುದಕ್ಕೆ ಹೋಗಬೇಡ, ಇಲ್ಲಿ ಬಾ. ಇದು ವಾಣಿ ಅಲ್ಲ. ಮತ್ತೆ ಬ್ರಹ್ಮನ ಅದೆಷ್ಟು ಲಕ್ಷ ಜೀವಿಗಳನ್ನು ಏಕಕಾಲದಲ್ಲಿ ಸೃಷ್ಟಿಯನ್ನು ಮಾಡ್ತಾನಂತೆ. ಆ ಸಮಯದಲ್ಲಿ ವಾಣಿ ಬಳಿಯಲ್ಲೇ ಇರಬೇಕು. ವಾಣಿ ಬಳಿಯಲ್ಲಿ ಇಲ್ಲ ಅಂತಾದ್ರೆ ಹುಟ್ಟಿದ ಜೀವಿಗಳೆಲ್ಲ ಬೆಪ್ಪು ತಗಡೆ ನನ್ನ ಕಡೆ ಯಾಕೆ ಕೈ ಬಂದು ಹೋದದ್ದ. ತಲೆ ಸರಿ ಇಲ್ಲದಕ್ಕೆಲ್ಲ ಕಾರಣ ನಮ್ಮಮ್ಮ ಶಾರದೆಯವರು ಅಲ್ವಾ? ಇರಬಹುದು. ನನಗೆ ಅವಳು ಮಾತು ಗೊತ್ತಾ? ಹೆಣ್ಣು ಮಕ್ಕಳ ಪರಿಚಯ ಮಾತ್ರವ. ಮತ್ತೆ ಯಾರಿದ್ದಾರೆ? ಗಂಡು ಮಕ್ಕಳಿದ್ದಾರೆ. ಸ್ವರ್ಗಲೋಕದಲ್ಲಿ ಇದ್ದಾನಲ್ಲವ. ಯಾರು? ಕುದುರೆ ಮುಖದವ. ತುಂಬುರ. ತುಂಬುರ ನಮ್ಮ ಪ್ರಥಮ ಸಂಗೀತ ಇವತ್ತು ಬಂದಿದ್ದಾರೆ. ಅವಿಲ್ಲ ಬಂದಿದ್ದ ಮರ್ಯಾದಿದ್ದ. ಈಗ ನಮ್ಮನ್ನು ನೋಡಿ ಹೆದರಿ ಓಡಿ ಹೋಗಿದ್ದಾನೆ. ನಮ್ಮ ಭಯ ಅಲ್ವಾ? ಹೌದು. ಬೇಡ ಅವ ಬೇಡ. ಅವ ಬೇಡ. ಅವಲ್ಲ. ಅವ ಅಲ್ಲ ಅಂತ ಆದ್ರೆ ಮತ್ತೊಬ್ಬಗಿದ್ದಾನಲ್ಲ. ಯಾರು? ಕರದಲ್ಲಿಗೆ ಬಾರದ ನಿಂತಲ್ಲಿ ನಿಲ್ಲದ ಗಾನ ವಿಶಾರದ ಅವ ನಮ್ಮ ಶಾರದ ನಾರದ. ಅವನ ಕಥೆ ಮುಗಿತಂತ ಮಾಡಿ ಮುಗೀತು. ಬರದೆ ಬಹಳ ಕಷ್ಟದಲ್ಲಿ. ಯಾವಾಗ ಹೋಗುತ್ತಾನೆಂತಲೇ ಗೊತ್ತಾಗುವುದಿಲ್ಲ. ಯಾಕೆ? ಅವನಿಗೆ ಶಾಪವೇ ಹಾಗೆ. ಅಲೆಮಾರಿ ನಿಂತಲ್ಲಿ ನಿಲ್ಲಬಾರದು ಅಂತ. ಹಾಗಾಗಿ ಅವನೋ ಇವನು ಅವಳೋ ಇವಳು ಯಾಕೆ ವಾದ? ಕೇಳಿಸ್ತಾ ಇದೆ ಸ್ವರ ಹಿಡಿಯುವ ಸ್ವರವಿಡಿಯು ನಡೆಗರಲು
ಸಂಗೀತ ಗೋಸ್ಥಾನ ಇಲ್ಲಿ ಕಂಡಿಡುವುದಕ್ಕಾಗಿ ಮುಂದೆ
ಕರ್ಕೊಂಡು ಬಂದಾಗ ಏನ್ ಪರಿಮಳ? ಏ ಪರಿಮಳ ಯಾರದು? ತನುವಿನ ಪರಿಮಳ. ಮೈಗೆ ಲೇಪಿಸಂತ ತನುಗಂಧ ಗಾಳಿಯೊಡನೆ ಬೆರೆತು ನಾಸಿಕೆ ಕಡಾಡ್ತಿತ್ತು. ಎಲ್ಲಿಂದ ಎಂಬುದಾಗಿ ಮುಂದುವರೆದುಕೊಂಡು ಹೋದಾಗ ಕಣ್ಣು ಬಿಡ್ಲಿಕ್ಕಾಗುವುದಿಲ್ಲ. ಬೆಳಕು, ಕೋಟಿ ಸೂರ್ಯನ ಪ್ರಕಾಶ, ಸಂಗೀತ, ಪರಿಮಳ, ಬೆಳಕು ಮೂರು ಒಟ್ಟಾಗಿದೆ. ಸಂಬಂಧ ಉಂಟು. ಹತ್ತಿರದಲ್ಲಿ ಇರಬೇಕು, ಮಾತಾಡಿಸ್ಬೇಕು. ಅಲ್ಲಿ ಹುಡುಕು ಇಲ್ಲಿ ಇಲ್ಲಿ ಅಲ್ಲಿ ತಮ್ಮ ಹೆಣ್ಣ ಮುಖದ ಮೇಲೆ ಮೀಸೆ ಉಂಟಾ? ನೀನಲ್ವೋ ಮತ್ತೆ ತಮ್ಮ ಹೆಣ್ಣು ಮತ್ತೆ ಅಂತಾರ. ಮಧ್ಯದಲ್ಲಿ ಹೆಣ್ಣು ಅವರೊಳಗಂಡೆ ಏನು ಚಂದ, ಏನು ಅಂದ, ಏನು ವದನ, ಏನು ವಿನಾಣ. ಈ ಕಾಡಿನ ಮಧ್ಯದಲ್ಲಿ ಹಣ್ಣನ್ನು ಕಂಡೆಯ? ಏ ಅಣ್ಣ, ನಿನ್ನ ತಮ್ಮ ನಾನಿದ್ದೇನೆ ಜೊತೆಗೆ, ನನಗೂ ತೋರಿಸಬೇಡುವೇನು? ಏ ಆ ಆಲದ ಮರದಲ್ಲಿ ಬೀಳು ಬಿಟ್ಟದ್ದು ಬಿಟ್ರೆ ಬೇರೆ ಏನು ಕಾಣಿಸುವುದಿಲ್ಲ ಅಣ್ಣ. ಅಷ್ಟು ತಿರುಗಿದ್ರೆ ಅದುವೇ ಕಾಣಬೇಕು. ಮತ್ತೆಷ್ಟು? ಒಂದರೊಳಗೆ ತೋರಿಸ್ತೇನೆ. ಒಂದರ ಒಳಗೆ ಅಣ್ಣ ಹೆಣ್ಣು, ಅಣ್ಣ ಹೆಣ್ಣು, ಅಣ್ಣ. ಈಗ ಅಣ್ಣ ಹೆಣ್ಣದು ತಲೆಗೆ ಬಂದು ಏನಾಯ್ತು? ಏ ಅಣ್ಣ, ತಮ್ಮ ಸರ್ವಾಂಗ ಸುಂದರಿ ಹೆಣ್ಣು ಹುಡುಕಾಡ್ತಾ ಬಂದು ನಿಂತ ಪ್ರದೇಶ ಕದಂಬವನ. ಕದಂಬ ವನದಲ್ಲಿ ಕದಂಬ ವೃಕ್ಷಕ್ಕೆ ಮೇಲಿಂದ ಕೆಳಗಿಳಿದು ಬಣ್ಣದ ಸ್ವರ್ಣದ ಸುಗು ಎಲೆಯಲ್ಲಿ ಕುಳಿತುಕೊಂಡು ಸಂಗೀತವನ್ನು ಹಾಡ್ತಿರುವ ಹೆಣ್ಣವರನ್ನು ಕಂಡಾಗ ನಮ್ಮ ಗರಿಯ ದಂದದಿ ನನ್ನ ಬಾಯಿಂದ ಬಂದದ್ದು ಉದ್ಗಾರ. ಹೇಗೆ? ಅರ್ರಾದ್ರೆ ಇವಳೆಂತ ವಿಟಗಾರ. ನೋಡ ಸ್ಮರಣ ಗುರುಗಳ ಎಂದಿಗಳು ನೀರೇ ಶರದಿಂದು ವದನೆ ಮಣಿ ಸರ್ವಾಂಗ ಸುಂದರಿ ಹೆಣ್ಣು, ಸೌಂದರ್ಯವತಿ ಆದ ಹೆಣ್ಣು ಊರು ಮನಗಳ ಬಿಟ್ಟು ತನ್ನ ತಾಯಿಗಳನ್ನು ತೊರೆದು ಇಲ್ಲಿ ಬಂದು ಕುಳಿತುಕೊಳ್ಳಬೇಕಾದ್ರೆ ಯಾರಿವಳು 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 ನಿನ್ನಲ್ಲಿ, ನಾನು ನನ್ನಲ್ಲಿ, ಗೊತ್ತಿಲ್ಲ ಇದೆ. ಅವಳಲ್ಲಿ ಸ್ವಲ್ಪ ಪರೀಕ್ಷೆ ಮಾಡಿ ಮಾತಾಡಿಸಿ ಬರ್ತೇನೆ. ಸ್ವಲ್ಪ ಏ ಹೆಣ್ಣೆ, ಅಪ್ಪ ಯಾರು, ಅಮ್ಮ ಯಾರು, ಅಜ್ಜ ಯಾರು, ಅಜ್ಜ ಯಾರು, ಊರು ಯಾರು, ಮಕ್ಕಳಾಗಿ ಗಂಡ ಬಿಟ್ಟು ಆಮೇಲೆ ಇಲ್ಲಿಂದ ಎಲ್ಲಿಗೆ ಹೋಗೋಣ, ಇಲ್ಲಿಗೆ ಹೋಗೋಣ ಅಂತ ಕಾರ್ಯಕ್ರಮ ಇದು ಒಂದದ ಕಾರ್ಯಕ್ರಮ ಎಲ್ಲಿಂದ ಗುಂಪು ಕಾಣುತ್ತಿದೆ. ಕಾರಣ ಏನು? ಎಂತದಂತೂ ಗೊತ್ತಾಗ ಕಾರ್ಯಕ್ರಮ ಉಂಟು ಅಂತ ಗಂಟೆಲ್ಲ. ಹೌದೌದು, ಹೋಗುದಿದ್ದೀನಿ, ಕರೆದುಕೊಂಡು ಹೋಗಿ. ಏ ಆಗುದಕ್ಕಿಲ್ಲ. ಯಾಕೆ ಆಗುದಿಲ್ಲ? ಜೊತೆಯಲ್ಲಿ ಬಂದಿದ್ದೀಯಾ? ನಾನಿದ್ದೇನಲ್ಲ. ಹೌದು. ಉತ್ತರ ಸಿಕ್ಕಿತಾ? ಸಿಗ್ಲಿಲ್ಲ. ಯಾಕೆ ಸಿಗ್ಲಿಲ್ಲ? ಯಾಕೆ ಅಂತ ಗೊತ್ತಿಲ್ಲ. ಸುಖ ಇಲ್ಲ. ಈ ಮುಖದಲ್ಲಿ ನೋಡು ಸುಖ ಉಂಟಾ? ಸರಿ, ನೋಡ್ತೇನೆ. ಎಂತ ಮಾಡಿದಂಡ? ಮಾತಾಡಿದ್ದ. ಇದು ಸಂಖ್ಯಾಶಾಸ್ತ್ರ ಪಾಠ ಮಾಡಿದ. ನನಗೆ ಮತ್ತು ಅವಳಿಗೆ ಮಾತ್ರ ಅರ್ಥ ಆಗುದು. ಅವಳಿಗೆ ಅರ್ಥ ಆಯ್ತಾ? ಅರ್ಥ ಆಗಿದೆ. ನಿನ್ನ ಕ್ರಿಯೆಗೆ ಪ್ರತಿಕ್ರಿಯೆ ಬಾಯಿಂದ ಬರ್ಲಿಲ್ಲ, ಮುಖಲ್ಲಿ ಗೊತ್ತಾಯ್ತು. ಬಾಯಿಂದ ಬರ್ಲಿಲ್ಲ. ನೀನು ಹೋಗಿ ಮಾತಾಡಿ, ನಾನು ಹೋಗಿ ಮಾತಾಡಿ ಕೂಡ ಬಾಯಿಂದ ಉತ್ತರ ಸಿಗ್ಲಿಲ್ಲ ಅಂತಾದ್ರೆ ನನಗೀಗ ಅರ್ಥ ಆಯ್ತಾ? ಆ ಹೆಣ್ಣಿಗೆ ಬಾಯಿ ಬರುವುದಿಲ್ಲ. ಅಷ್ಟು ಚಂದ ಹುಡುಗಿಯನ್ನು ಮುಖ್ಯ ಅಂತ ಹೇಳ್ತೀರ ನೀನು. ಮತ್ತೆ ಇಲ್ಲಿ ಬಾ. ಬಂದೆ. ಸಂಕೋಚ ಅವಳಿಗೆ. ಸಂಕೋಚ. ಅಪರಿಚಿತನ ಕಂಡಾಗ ಯಾವ ಹುಡುಗಿರದು ಮಾತಾಡ್ತಾರೆ? ಮಾತಾಡ್ಲಿಕ್ಕಿಲ್ವಾ? ಮನಸ್ಸಿದ್ದವರು ಮಾತನಾಡುವುದಿಲ್ಲ. ಮಾತಾಡುದಿಲ್ಲ. ಮುಗುಳಗೆ ಮಾತ್ರ. ನೋಡಲಿ ಬಂದಿದೆ. ಅವಳನ್ನ ಮದುವೆ. ನಿನಗೆ ಮನಸ್ಸಾಗುದು ಬೇಡ, ಅವಳಿಗೆ ಮನಸ್ಸಾಗ್ಲಿ ಅಣ್ಣ. ಬ್ರಹ್ಮ ಕೊಟ್ಟ ವರವನ್ನು ನೆನಪು ಮಾಡಿಕೊ. ಅಖಂಡ ಬ್ರಹ್ಮಚರ್ಯವನ್ನು ಎಲ್ಲಿಯವರೆಗೆ ನೀವು ಕಾಪಾಡುತ್ತೀರಿ ಅಲ್ಲಿಯವರೆಗೆ ಚಂಡಮುಂಡನಿಗೆ ಸಾವಿಲ್ಲ. ಯಾವಾಗ ಬ್ರಹ್ಮಚರ್ಯ ಹಾಳಾಗಿ ಹೋಗುತ್ತದ ಅಂದೇ ನಿಮಗೆ ಮರಣ ಎನ್ನುವ ಹಾಗೆ ಬ್ರಹ್ಮದೇವ ಎಚ್ಚರಿಸಿದ್ದಾನೆ. ಈ ಹೆಣ್ಣಿಗಾಗಿ ಸಾಯುವವರ ಚಂಡಮುಂಡರು ಸಾಧನೆ ಮಾಡುವುದಕ್ಕಿರುವ ಸಾಧಿಸಿ ತೋರಿಸಬೇಕು. ನೋಡಿಕೊಂಡು ಇರ್ಬೇಕಂಬ ಆಸೆ. ಆಸೆಗಿದ್ರೆ ಒಂದೇ ಉಪಾಯ, ಅಣ್ಣಗಿದ್ದಾರೆ ಶುಂಭ, ಹೋಗಿ ಹೇಳುವ. ಮತ್ತೆ ನಿನ್ನನ್ನು ಹೊಗಳವರಲ್ಲ, ತೆಗಳವರು ಯಾರು ಇಲ್ಲ. ಆಗ ಯಜ್ಞಾದಿಗಳು ನಿನ್ನ ಹೆಸರಲ್ಲಿ ನಡೀತಾ ಇದೆ. ನೋಡಿದಾಗ ಮನಸ್ಸಿಗೆ ಆನಂದ. ತಿರುಗಾಟ ಮಾಡಿದ ಪರಿಣಾಮ ಹಸಿವೆ. ಭೇಟಿಯನ್ನು ಆಡಿದೆವು. ರಾತ್ರಿ ನೀರು ನಿಂತುಕೊಂಡಾಗ ಅಲ್ಲೊಂದು ವಿಶೇಷ. ಹೌದಣ್ಣ, ಕೇಳಿಸಿತು ಒಂದು ಸ್ವರ. ಆ ಸ್ವರವನ್ನೇ ಆಲಿಸಿ ಮುಂದೆ ಹೋದೆವು ಅಂತಾದ್ರೆ ಕದಂಬ ವೃಕ್ಷಕ್ಕೆ ಚಿನ್ನದ ಉಯ್ಯಾಲೆಯಲ್ಲಿ ತಗೋತಾ ತಲೆನೇರುಗಳು ಕುಳಿತ ಬೆಳಿತಾಳೆ. ಸರ್ವಾಂಗ ಸುಂದರಿ ಇದ್ದಾಳೆ. ವರಿಸುವ ಖಂಡಿತರೆ ಶುಂಭನಲ್ಲದೆ ಅನ್ಯರಲ್ಲ. ನಿಮ್ಮ ಮಾತುಗಳನ್ನು ಕೇಳುವಾಗ ಸಂತೋಷವಾಯಿತು. ಒಂದು ತೀರ್ಮಾನವನ್ನು ಮಾಡಿ. ಆಕೆಯನ್ನೇ ಮದುವೆ ಬರ್ತೇವೆ. ಯಾರು ನೀವು? ಮೊದಲೇ ತಿರುಗಾಟ ಮಾಡಿದವರು. ವಿಶ್ರಾಂತಿಯನ್ನು ಪಡೆಯ. ಅಯ್ಯೋ ಸುಗ್ರೀವ, ಸುಗ್ರೀವ, ನಿನ್ನನ್ನು ಬರಮಾಡಿಸುವುದಕ್ಕೆ ಒಂದು ಕಾರಣ ಇದೆಯಾ? ಲೋಕ ಸಂಚಾರಕ್ಕೆ ಹೋದಂತಹ ಚಂಡಮುಂಡರು ಕದಂಬಾವನವನ್ನು ಸೇರಿದರು. ಕದಂಬಾವನದಲ್ಲಿ ತೂಗಯ್ಯಾಲೆಯಲ್ಲಿ ತರುಣಿಯನ್ನು ನೋಡಿದರು. ನೇರವಾಗಿ ಮುಂದೆ ಒಂದು ವಿಚಾರವನ್ನು ತಿಳಿಸಿದ್ದಾರೆ. ಏನಂತೆ? ಆ ನಾನೊಂದು
ನಿರ್ಧಾರವನ್ನು ಮಾಡಿದ್ದೇನೆ. ಏನೆಂದು? ಆಕೆಯನ್ನೇ ಮದುವೆ ಆಗಬೇಕು ಎಂಬುದಾಗಿ. ನೇರವಾಗಿ ಕದಂಬಾವನವನ್ನು ಸೇರು, ಸಂಧಾನವನ್ನು ಮಾಡು. ಆ ತರುಣಿಯನ್ನು ಕರೆತಾ ಇದು ಶುಂಭನ. ಕದಂಬವನದೆಡೆಗೆ. ಆಹಾ, ಎಂತಹ ಬದಲಾವಣೆಯಾಗಿದೆ ಈ ಕದಂಬವನ. ಯಾವುದೋ ಒಂದು ನೂತನವಾದಂತಹ ಬೆಳಕೊಂದು ಪಸರಿಸಿ ಮೆರವ ಕದಂಬವನವಾಗಿ ಬದಲಾಗಿದೆ. ಹಾಗಾದರೆ ಇಂತಹ ಬೆಳಕನ್ನು ಪಸರಿಸಿದಂತಹ ಶಕ್ತಿಯಾದರೆ ಯಾವುದು? ಚಂಡಮುಂಡರು ನೋಡಿದಂತಹ ಶಕ್ತಿ ಅದುವೇ ಇರಬಹುದೇ? ಯಾಕೆ ನನ್ನೊಳಗೆ ನಾನು ಸಂದೇಹ ಪಡುವುದು? ಆ ಶಕ್ತಿಯನ್ನು ಅರಸಬೇಕು. ಅದಕ್ಕಾಗಿ ಬೆಳಕಿನ ಪಥವನ್ನೇ ಹಿಡಿಯುತ್ತಾ ಮುಂದೆ ಸಾಗುತ್ತೇನೆ. ಮರದ ಮಧ್ಯದಲ್ಲಿ ತರುಣಿಯೋರ್ವಳು ನಿರ್ಭೀತಿಯಿಂದ ಕುಳಿತಿದ್ದಾಳೆ. ಗಾಯನವನ್ನ ಪಾಡುತ್ತಾ ಇದ್ದಾಳೆ, ಉಯ್ಯಾಲೆಯನ್ನ ತೂಗುತ್ತಾ ಇದ್ದಾಳೆ, ಕಿರು ನಗೆಯನ್ನ ಬೀರುತ್ತಾ ಇದ್ದಾಳೆ. ಸಕಲರ ಚಿತ್ತವನ್ನು ತನ್ನತ್ತ ಸೆಳೆಯುತ್ತಾ ಕುಳಿತಿರುವಂತಹ ಈಕೆಯ ಬಗೆಗಾಗಿ ಯೋಚಿಸಿದರೆ ಸಾಮಾನ್ಯ ಹೆಣ್ಣೆ ಅಲ್ಲವೇ ಅಲ್ಲ. ತ್ರೈ ಜಗವನ್ನೇ ಪೊರೆಯುವಂತಹ, ತ್ರೈ ಭುವನವನ್ನೇ ತನ್ನ ಅಂಕೆಯಲ್ಲಿ ಇರಿಸಿಕೊಂಡಿರತಕ್ಕಂತಹ ತ್ರೈ ಜಗದಂಬಿಕೆ ಈಕೆ ಅಲ್ಲವೇ? ಶಿವ ಶಿವ, ಶುಂಭ ಇವಳನ್ನು ಬಯಸಿದರೆ ಶುಂಭ ಕೆಟ್ಟ, ಶುಂಭ ಕೆಟ್ಟ. ಕೇವಲ ಶುಂಭ ಮಾತ್ರ ಕೆಟ್ಟದಲ್ಲ. ಇಂದಿನ ದಿವಸದಿಂದ ದಾನವ ಕುಲವೇ ಅಳಿವಿನ ಅಂಚಿಗೆ ತನ್ನ ಒಂದು ಹೆಜ್ಜೆಯನ್ನು ಇರಿಸಿದೆ ಅನ್ನುವುದೇ ಸತ್ಯ ಅಲ್ಲವೇ? ಮಕ್ಕಳ ಅಟಿಕೆಯಾಯಿತು ಶುಂಭನದ್ದು. ಹಾಗಾದರೆ ಏನು ಮಾಡುವುದು? ನನಗೆ ಒಡೆಯನ ಆಜ್ಞೆ ಇದೆ ಅಲ್ಲವೇ? ಒಡೆಯನ ಆಜ್ಞೆಯ ಅನುಸಾರವಾಗಿ ಇವಳೊಡನೆ ಶುಂಭನ ಬಗೆಗಾಗಿ ಎರಡು ಮಾತುಗಳನ್ನು ಆಡುತ್ತೇನಮ್ಮ. ಜನನೀ
ಬಂದಂತಹ ನನ್ನ ನಾಮಧೇಯ ಸುಗ್ರೀವ ಎಂಬುದಾಗಿ ತಾಯಿ. ಚಂಡಮುಂಡರ ಮುಖೇನವಾಗಿ ನಿನ್ನ ಇರವನ್ನು ಅರಿತಂತಹ ಶುಂಭ ಯೋಚಿಸಿದ ಅಮ್ಮ. 14 ಲೋಕಗಳಿಗೆ ವಿಭುವಾಗಿ ಪ್ರಭುವಾಗಿ ಮೆರೆಯುತ್ತಿರುವಂತಹ ಶುಂಭನ ಆಳ್ವಿಕೆಯ ಸಂದರ್ಭ. ಹೆಣ್ಣೋರ್ವಳು ಈ ಕಾನನದ ಮಧ್ಯದಲ್ಲಿ ಓರ್ವಳೆ ಕುಳಿತಿರುವುದು ಸರಿಯೇ ಎಂಬುದಾಗಿ ಯೋಚಿಸಿದಂತಹ ಶುಂಭ ನಿರ್ಧಾರವೊಂದನ್ನು ಮಾಡಿ ಸಂಧಾನದ ಬಗೆಗಾಗಿ ನನ್ನನ್ನು ಕಳುಹಿಕೊಟ್ಟಿದ್ದಾನೆ ತಾಯಿ. ಬೇರೆ ಏನಲ್ಲಮ್ಮ. ಮೆರೆವ ಶೋಣಿತಾಪುರದಲ್ಲಿರುವಂತಹ ಶುಂಭ ತನ್ನ ಜೀವನಕ್ಕೊಂದು ಸಂಗಾತಿಯ ಬಗೆಗಾಗಿ ಯೋಚಿಸಿದ. ಹಾಗಾದರೆ ಅವಳು ಯಾರು ಎಂಬುದನ್ನು ಅವನೇ ತೀರ್ಮಾನಿಸಿದ್ದಾನೆ. ಹೇಳುವುದಕ್ಕಾಗಿ ನಾನು ಬಂದಿದ್ದೇನೆ ಅಮ್ಮ. ಒಡೆಯನಾದಂತಹ ಶುಂಭನ ತೀರ್ಮಾನ ನಿನ್ನನ್ನು ಮದುವೆಯಾಗುವುದು ತಾಯೇ. ಆಶ್ಚರ್ಯವನ್ನೇ ಕಂಡವನಿದ್ದೇನೆ ನಾನು. ಇವಳೊಡನೆ ಶುಂಭನ ಬಗೆಗಾಗಿ 2 ಮಾತುಗಳನ್ನು ಆಡಿದರೆ ಬೀದ ಕಿರು ನಗೆಗೆ ಧರೆಗೆ ಉರುಳಿದೆ ನಾನು. ನೆಲ ನೋಟಕನಾಗಿ ಬಿದ್ದೆ. ಕಣ್ತೆರೆದು ನೋಡಿದರೆ ಇವನ ಪಾದಪದ್ಮಗಳು ಕಂಡೆ. ಇದರ ಅರ್ಥ ಏನು? ದಾನವ ಕುಲವೇಗೊಂದು ಶರಣಾದರೆ ಪರೆಯುವುದಕ್ಕೆ ಜಗನ್ಮಾತೆಯಾದಂತಹ ನಾನಿದ್ದೇನೆ ಎಂಬುದಾಗಿ ಸುಗ್ರೀವನಿಗೆ ಬದುಕು ಕೊಟ್ಟಿದ್ದಾಳೆ. ಹಾಗಾದರೆ ದಾನವ ಕುಲದ ಬಗೆಗಾಗಿ ಕರುಣೆ ತೋರದೆ ಇರುವಳೆ. ಏನೇ ಇರಲಿ, ಶುಂಭನ ಬಗೆಗಾಗಿ ತೀರ್ಮಾನ ಏನು ಎಂಬುದಾಗಿ ಇವಳಲ್ಲೇ ಕೇಳುತ್ತೇನೆ. ಹೇಗಮ್ಮ? ಸುಗ್ರೀವ, ಹೆದರಬೇಡ, ಸಧೈರ್ಯನಾಗು. ಶುಂಭನ ಸಹವರ್ತಿಯಾಗಿ ಬಂದವ ನೀನು ಎನ್ನುವುದು ಸ್ಪಷ್ಟವಾಯಿತು. ಹೌದಮ್ಮ. ನಿನ್ನೊಡೆಯ ಶುಂಭನನ್ನು ಮದುವೆಯಾಗುವುದಕ್ಕಾಗಿ ಬಯಸಿದ್ದಾನೆ. ನಿಜ ತಾಯೇ. ಮದುವೆಯಾಗಬೇಕಿದ್ದರೆ ನನ್ನ ಅಂತರಂಗ ಏನು ಎನ್ನುವುದನ್ನು ಮೊದಲಾಗಿಯೇ ತಿಳಿಯಬೇಕಿತ್ತು. ಇಲ್ಲದಿದ್ದರೆ ತಿಳಿಯಬಡಿಸುತ್ತೇನೆ, ಕೇಳು. ಹೇಗಮ್ಮ? ಯಾರು ನನ್ನನ್ನು ಕಾಳಗದಲ್ಲಿ ಗೆಲ್ಲುತ್ತಾರೋ ಅಂತವರನ್ನೇ ನಾನು ಮದುವೆಯಾಗುವುದು ಎಂದು ಹಾಗೆ ತೀರ್ಮಾನಿಸಿದ್ದೇನೆ. ನಿನ್ನೊಡೆಯ ಲೋಕೋತ್ತರ ವೀರ ಹೌದು ಎಂದಾದರೆ ಬರಲಿ ನನ್ನ ಸಮಕ್ಷಮಕ್ಕೆ. ನನ್ನಲ್ಲಿ ಹೋರಾಡಿ ನನ್ನನ್ನು ಜಯಿಸಲಿ, ಆ ಬಳಿಕ ವರಿಸಲಿ. ಶುಂಭನೇನು ಪ್ರತ್ಯಕ್ಷ ಶಾಸ್ತ್ರವಾಗಿ ಬಂದರು. ಯೋಧ ವಿರಹ ಮದುವೆಯಾಗಲಾರೆ. ತಿಳಿಸು ನಿನ್ನೊಡೆಯ ಶುಂಭನಿಗೆ. ಪ್ರತ್ಯಕ್ಷ ಶಂಭುವೇ ಬಂದರು ಕದನದಲ್ಲೇ ಮದುವೆಯ ತೀರ್ಮಾನ ಎಂಬಂತಹ ತೀರ್ಮಾನ ಮಾಡಿದಂತಹ ನಿನ್ನ ಬಗೆ, ಆ ಬಗೆಯನ್ನು ಶುಂಭನಿಗೆ ತಿಳಿಸುವುದಕ್ಕಾಗಿ ದೇವಿ ದಾಸನಾಗಿ ಶೋಣಿತಾ Hey!
ಬಿಡುವುದಿಲ್ಲ ಬಿಡುವುದಿಲ್ಲ. ಮಣಿರಥವನು ಯಾರು? ನೇರವಾಗಿ ನನ್ನ ಮುಂದೆ ಬಂದು ಆಕೆ ರೂಪಲಾವಣ್ಯವನ್ನು ವರ್ಣಿಸುವುದಕ್ಕೆ ಪ್ರಾರಂಭಿಸಿದ್ರು. ಸರಿ, ಒಂದು ತೀರ್ಮಾನವನ್ನು ಮಾಡಿದೆ. ಏನದು? ಆಕೆಯನ್ನೇ ಮದುವೆ ಆಗಬೇಕು ಎಂಬುದಾಗಿ. ಹೌದೇ? ಸಂಧಾನ ಮಾಡುವುದಕ್ಕಾಗಿ ನಮ್ಮವನಾದಂತಹ ಸುಗ್ರೀವನನ್ನು ಕಳುಹಿಸಿಕೊಟ್ಟೆ. ಸಂಧಾನವನ್ನು ಧಿಕ್ಕರಿಸಿದನು. ಸುಮ್ಮನದೆಯಾ? ಮತ್ತೆ ಬಳಿಕ ಧೂಮ್ರಾಕ್ಷರನ್ನು ಕಳುಹಿಸಿಕೊಟ್ಟೆ. ಯಾಕೆ ಪ್ರಭು? ಆಕೆಯ ಮುಡಿಗೆ ಕೈ ಹಾಕಿ ಎಲೆ ತರುವುದಕ್ಕಾಗಿ ತಂದಾನೆ. ಎಲ್ಲಿಂದ? ಮತ್ತೆ ಹೂಂಕಾರದಿಂದ ಸುಟ್ಟೆ ಮುಗಿಸಿದ್ದಾಳೆ. ಧೂಮ್ರಾಕ್ಷ ಅಳಿದಾನೆ. ಆಮೇಲೆ ಏನು ಮಾಡಿದೆ ಪ್ರಭು? ಚಂಡಾಮುಂಡರನ್ನು ಕಳುಹಿಸಿಕೊಟ್ಟೆ. ಪರಿಣಾಮ ಚಂಡಾಮುಂಡರನ್ನು ಚೆಂಡಾಡಿದರಂತೆ. ಶಿವ ಶಿವ, ಚಂಡಮುಂಡರನ್ನು ಕಳೆದುಕೊಂಡೆಯ ಪ್ರಭು. ಈಗಲೂ ನಮ್ಮವರನ್ನೆಲ್ಲ ಸೇರಿಸಿ ಹೊರಟಿದ್ದೀಯಲ್ಲ, ಏನು ನಿರ್ಣಯಿಸಿದೆ? ತರುಣಿಗೆ ಸರಿಯಾದಂತಹ ಬುದ್ಧಿಯನ್ನು ಕಲಿಸಲೇಬೇಕು ಎಂಬುದಾಗಿ ಮಣಿರಥವನ್ನು ಏರಿದೆ. ಆ ಸಂದರ್ಭದಲ್ಲಿ ನೀನು ಬಂದೆ, ನನ್ನನ್ನು ತಡೆದೆ. ಯಾಕೆ ತಡೆದೆ ಪ್ರಭು? ಏನು? ಅಲ್ಲಿಂದ ಪಡೆಯುವುದಿದ್ರೆ ಹೋಗು, ಇಲ್ಲಿಂದ ಕಳೆದುಕೊಳ್ಳುತ್ತಾ ಹೋದ್ರೆ ಸ್ವಲ್ಪ ಯೋಚಿಸಬೇಡುವ. 4 ಮಾತು.
ಪಾದದ್ವಯಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ಪಡಮಟ್ಟಿದ್ದೇನೆ. ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದಂತ ದಾನವ ಕುಲ, ಆ ದಾನವ ಕುಲಕ್ಕೆ ಒಂದು ವಿಶಿಷ್ಟತೆ ಉಂಟು ಎನ್ನುವುದಾಗಿ ತೋರಿಸಬೇಕಾದ್ರೆ ನೀನೊಬ್ಬ ಒದಗಿ ಬರಬೇಕಾಯಿತು ಪ್ರಭು. ಈ ಪ್ರಪಂಚದಲ್ಲಿ ಎಲ್ಲದಕ್ಕೂ ಯೋಗ್ಯತೆ ಉಂಟು. ಆದ್ರೆ ಯೋಗ್ಯತೆ ಕಾಣಬೇಕಾದ್ರೆ ಎರಡು ವಿಷಯ ಬೇಕು. ಯಾವುದೆಲ್ಲ? ಒಂದು ಕಾಣಲಿಕ್ಕೆ ವೇದಿಕೆ ಬೇಕು, ಮತ್ತೊಂದು ತೋರಿಸಲಿಕ್ಕೆ ಹಿಂಬಾಲಕ ಬೇಕು. ದಾನವ ಕುಲಕ್ಕಿರುವ ವಿಶಿಷ್ಟತೆ ಏನು ಎನ್ನುವುದಾಗಿ ತೋರಿಸುವುದಕ್ಕೆ ವೇದಿಕೆಯನ್ನು, ಪ್ರಚೋದಿಸುವುದಕ್ಕೆ ನಾಯಕತ್ವವನ್ನು, ಎರಡನ್ನೂ ಒದಗಿಸಿಕೊಟ್ಟವ ನೀನು ಪ್ರಭಾ. ಯಾರ ಕೈ ಒಳ್ಳೆಯದು, ಯಾರ ಬಾಯಿ ಒಳ್ಳೆಯದು ಎನ್ನುವುದಾಗಿ ಮತ್ತೊಬ್ಬರ ಅನ್ನಕ್ಕೆ ಬೇಕಾಗಿ ಹಂಬಲಿಸುತ್ತಿದ್ದ ದಾನವ ಕುಲಕ್ಕೆ ಪ್ರಪಂಚದ ಅನ್ನ ಹೇಗೆ ಎನ್ನುವುದಾಗಿ ನಿರ್ಧಾರ ಮಾಡುವ ಒಂದು ಸ್ಥಿತಿಯ ಔನ್ನತ್ಯ ಬರ್ತದೆ ಎಂದಾದ್ರೆ ನಮ್ಮದೇನಿದ್ರು ಸಾಮಾನ್ಯವಾದಂತ ಹಿಂಬಾಲಕತ್ವ ಮಾತ್ರ ಪ್ರಭು. ಬುದ್ಧಿ, ಸಂಘಟನೆ, ಬಲ, ವಿವೇಕ ಇದೆಲ್ಲ ನಿನ್ನದೇ ಪ್ರಭು. ಇಲ್ಲಿಯವರೆಗೆ ತಂದು ನಿಲ್ಲಿಸಿದ್ದಿ. ಇಲ್ಲಿಯವರೆಗೆ ಬೀದಿ ಬದಿಯಿಂದ ದೇವಲೋಕದ ಸೌಭಾಗ್ಯದವರೆಗೆ, ಹುಳಿಹೆಂಡ ಕುಡಿಯುವಲ್ಲಿಂದ ಕಾಮಧೇನುವಿನ ಹಾಲು ಕುಡಿಯುವವರೆಗೆ, ಅನ್ನಕ್ಕೆ ಗತಿ ಇಲ್ಲದ ಸ್ಥಿತಿಯಿಂದ ಹವಿರ್ಭೋಜನ ಮಾಡುವವರೆಗೆ, ಸಂಚರಿಸುವುದಕ್ಕೆ ನೆಲೆ ಇಲ್ಲದೆ ಇರುವ ಸ್ಥಿತಿಯಿಂದ ನಕ್ಷತ್ರ ಮಂಡಲದ ಅಧಿಕಾರದವರೆಗೆ ಪ್ರಭು ಎಲ್ಲವನ್ನು, ಎಲ್ಲರನ್ನು, ಎಲ್ಲಾ ಕಡೆಯಲ್ಲಿ ನಿಯಂತ್ರಣವನ್ನು ಸಾಧಿಸಿ ಪ್ರಭು ಮನ್ಮಥನ ಶರಕ್ಕೆ ನೀನು ಬಲಿಯಾಗುವುದೇ? ಭ್ರಮೆಯಾದೆಯ? ಮನಸ್ಸಿನ ಶರಹತಿಗೆ ಸಿಲುಕಿದೆಯಾ? ಮದುವೆ ಆಗ್ಲಿಕ್ಕೆ ಹೊರಟೆಯ? ಮದುವೆ ಆಗ್ಲಿಕ್ಕೆ ಹೊರಡುವುದು ತಪ್ಪಲ್ಲ ಪ್ರಭು. ನೀನು ಬರೇ ಮದುಮಗ ಅಲ್ಲ. ಮತ್ತೆ ಬರೇ ಮದುಮಗ ಆದ್ರೆ ಮದುವೆ ಆಗ್ಬಹುದು. ನೀನು ದೈತ್ಯನಾಥ ಅಲ್ವ ಪ್ರಭು. ದೈತ್ಯನಾಥ ಎನ್ನುವ ಬಿರುದನ್ನು ಬಿಟ್ಟುಕೊಂಡು ಬರೇ ಮದುಮಗನಾಗ್ಲಿಕ್ಕೆ ಹೊರಟದ್ದಲ್ಲ. ಮದುಮಗನಾದ್ರೂ ದೈತ್ಯನಾಥ ಎನ್ನುವ ಪ್ರಜ್ಞೆ ನಿನಗಿದ್ರೆ ಹೊರಟ ದಾರಿ ಏನು, ಹೆಜ್ಜೆ ಏನು, ಸರಿಯಾದ ದಿಕ್ಕಿನಲ್ಲಿ ಇಡ್ಲಿಲ್ಲ, ಸರಿಯಾದ ಕಡೆಯಲ್ಲಿ ಚಲಿಸಲಿಲ್ಲ ಅಂತ ಕಾಣುವುದು ಪ್ರಭು. ಹಾಗಾಗಿ ಆ ಹೆಣ್ಣಿನ ಬಯಕೆಯನ್ನು ಬಿಟ್ಟರೆ ದಾನವ ಕುಲಕ್ಕೂ ನಿನಗೂ ನಮ್ಮೆಲ್ಲರಿಗೂ ಶ್ರೇಯಸ್ಸುಂಟು ಪ್ರಭು. ಬೇಡ ರಕ್ತ ಬೀಜ, ಆಕೆ ತರುಣಿ ಅಲ್ವಾ? ರಕ್ತ ಬೀಜ ಬಯಸಿದ್ರಲ್ಲಿ ಏನು ತಪ್ಪು? ಬಯಸಿದ್ರಲ್ಲಿ ತಪ್ಪಿಲ್ಲ, ಮತ್ತೆ ಅವಳು ತರುಣಿ ಎನ್ನುವುದೇ ತಪ್ಪು. ಹೌದು, ತರುಣಿ ಅವಳು ಆ
ಹಾರುವ ಗರುಡ ಕೆಳಗೆ ನೋಡುವಾಗ ಅಷ್ಟು ಸೂಕ್ಷ್ಮವಾಗಿ ನೋಡದೇ ಇದ್ರೆ ಅದಕ್ಕೆ ಬೇಕಾದ್ದು ಕೆಳಗೆಯಿಂದ ಸಿಗುವುದಿಲ್ಲ ಪ್ರಭು. ನೀನು ಎತ್ತರಕ್ಕೆ ಹೋದಷ್ಟು ಕಣ್ಣು ಮುಚ್ಚಿದೆ, ಉಳಿದದ್ದು ಕಾಣ್ತದೋ ಇಲ್ವೋ? ನಾವಂತೂ ಕೈ ಬಿಟ್ಟು ಬೀಳುವ ಸ್ಥಿತಿ ಬರ್ತದೆ ಪ್ರಭು. ಮೇಲಿಂದ ಮೇಲೆ ಇವಳನ್ನು ಹೆಣ್ಣು ಎನ್ನುವುದಾಗಿ ತೀರ್ಮಾನಿಸಿ ನೀನು ಹೊರಟ ವಿಧಾನ ನೋಡುವಾಗಲೇ ನಮಗೆಲ್ಲ ಅಚ್ಚರಿ ಆಗ್ತದೆ ಪ್ರಭು. ಬೇರೆ ಬೇರೆ ಕೋನದಿಂದ, ಬೇರೆ ಬೇರೆ ಬಗೆಯಿಂದ ಬಹಳ ಆಳವಾಗಿ ನೋಡಬಲ್ಲ ಸಾಮರ್ಥ್ಯ ಇರುವ ನೀನು ಮೇಲಿಂದ ಮೇಲೆ ನೋಡಿ ಯಾಕೆ ನಿರ್ಧರಿಸಿದೆ ನಮಗಂತೂ ಅರ್ಥ ಆಗುವುದಿಲ್ಲ ಪ್ರಭು. ಹೆಣ್ಣು ಈ ಒಂದು ತೀರ್ಮಾನಕ್ಕೆ ಬರುವ ಹಾಗೆ ಅಲ್ಲಿಂದ ಯಾವ ವ್ಯವಹಾರವಾದರೂ ಕಂಡಿದೋ ಪ್ರಭು? ಇಲ್ಲವಲ್ಲ. ಹೆಣ್ಣೇ ಹೌದಾದ್ರೆ ಕದಂಬವನ ಏನು ಹೆಣ್ಣು ಮಕ್ಕಳು ಪ್ರವಾಸ ಬರುವ ಜಾಗವ? ಕಗ್ಗತ್ತಲ ಕಾನನ ಪ್ರಭು. ಇವಳು ಬಂದ ಮೇಲೆ ಬೆಳಕು ಬಂದಿದೆ, ಭೀತಿ ಇಲ್ಲ, ನಿನ್ನನ್ನು ಪಂಥಾವನಕ್ಕೆ ಕರೀತಾಳೆ, ದಾನವರ ಅಟ್ಟಹಾಸ ಕೇಳಿಯೂ ಹೆದರುವುದಿಲ್ಲ. ಹೆಣ್ಣೇ ಪ್ರಭು. ಸಾಮಾನ್ಯವಾಗಿ ಹೆಣ್ಣನ್ನು ಅಬಲೆ ಅಂತ ಕರೆಯುವುದು. ಪ್ರಬಲರಾದಂತ ಪುರುಷರೂ ಹೋಗುವುದಕ್ಕೆ ಹೆದರುವ ಕದಂಬವನದಲ್ಲಿ ಅಬಲೆಯಾದ ಹೆಣ್ಣು ಮಗಳೊಬ್ಬಳು ನೆಲೆ ನಿಲ್ಲುವುದಕ್ಕೆ ಸಾಧ್ಯವೇ ಇಲ್ಲ ಪ್ರಭು. ಬಂದದ್ದು ಹೆಣ್ಣಿನ ರೂಪದಲ್ಲಿರಬಹುದು, ಹೆಣ್ಣಿನ ರೂಪ ಮೇಲೆ ಕಾಣುವುದು ಪ್ರಭು. ಬೂದಿ ಮುಚ್ಚಿದ ಕೆಂಡ ಮೇಲೆ ಬೂದಿ ಉಂಟು ಅಂತ ಕೈ ಹಾಕಿದ್ರೆ ಏನಾಗ್ತದೆ? ಕೈ ಸುಡ್ತದೆ, ಒಳಗೆ ಕೆಂಡ ಇರ್ತದೆ ಪ್ರಭು. ಹುಲ್ಲು ಮುಚ್ಚಿದಂತ ಹೊಂಡವನ್ನು ಹುಲ್ಲು ಎನ್ನುವುದಾಗಿ ಕಾಲು ಹಾಕಿದ್ರೆ ಏನಾಗ್ತದೆ? ಆನೆಯಾದ್ರೂ ಹೊಂಡಕ್ಕೆ ಬೀಳ್ತದೆ. ನೀನು ಯಾವ ಹೆಣ್ಣು ಅಂತ ಭಾವಿಸಿದ್ಯೋ ಅದು ಮೇಲೆ ಕಾಣುವ ಬೂದಿ, ಯಾವಳನ್ನು ತರುಣಿ ಎನ್ನುವುದಾಗಿ ಭಾವಿಸಿದ್ಯೋ ಅದು ಮೇಲೆ ಕಾಣುವ ಹುಲ್ಲು, ಒಳಗಿರುವ ಹೊಂಡ, ಒಳಗಿರುವ ಕೆಂಡ, ಅದು ಆದಿಮಾಯ ಸ್ವರೂಪ. ಬಂದವಳ ಆದಿಮಾಯ ಪ್ರಭು. ಯಾಕೆ ಬಂದಿದ್ದಾಳೆ? ದೈತ್ಯವರನ್ನು ಸಂಹರಿಸಿ ತ್ರಿದಶರನ್ನು ಪಡೆಯುವುದಕ್ಕೆ ಬಂದಿದ್ದಾಳೆ. ಸಂಹಾರ ಮಾಡಿದ್ರೆ ಹೀಗೆ ಯಾಕೆ ಬಂದದ್ದು? ಅವಳಾಗಿ ಇಲ್ಲಿಗೆ ಬರ್ಲಿಕ್ಕಿಲ್ಲ, ನಾವಾಗಿ ಅಲ್ಲಿಗೆ ಹೋಗುವ ಹಾಗೆ ಮಾಡುವುದು. ಅವಳ ವಿಷಯ ಕೇಳಿದ ಕ್ಷಣ ನೀನು ಅವಳನ್ನು ಬಯಸಿದೆ, ಸುಗ್ರೀವನನ್ನು ಕಳುಹಿಸಿದೆ. ಯೋಚಿಸು ಪ್ರಭು, ಒಂದೊಂದರಲ್ಲಿ ಮದುವೆ ಎನ್ನುವ ವಿಷಯ ಕೇಳಿದ್ರೆ ಸಾಕು, ಅವಳ ಪ್ರತಿಕ್ರಿಯೆ ಹೇಗೆ? ಸಾವು. ಈಗ ಸುಗ್ರೀವ ಮದುವೆ ಆಗು ಅಂತ ಹೇಳಿದ, ಏನು ಕೊಟ್ಟಳು? ಅವನಿಗೆ ಸಾವು ಕೊಟ್ಟಳು. ಆಮೇಲೆ ಆ ವಿಷಯವನ್ನು ಬಿಟ್ಟು ಅವಳ ದಾಸನಾದ ಮೇಲೆ ಬದುಕು ಕೊಟ್ಟಳು. ಧೂಮ್ರಾಕ್ಷ ಹೋಗಿ ಮದುವೆ ಆಗುವ ಅಂತ ಹೇಳಿದ, ಏನು ಕೊಟ್ಟಳು? ಸಾವು ಕೊಟ್ಟಳು. ಚಂಡಮುಂಡನಿಗೆ ಏನು ಕೊಟ್ಟಳು? ಸಾವು ಕೊಟ್ಟಳು. ನೀನು ಮದುವೆ ಅಂತ ಹೋದ್ರೆ ಸಿಗುವುದು ಸಾವು ಪ್ರಭು. ಒಂದೊಂದು ದೃಷ್ಟಾಂತದಲ್ಲಿಯೂ ಸ್ಪಷ್ಟ ಆಗಿದೆ. ಸರ್ವೇಶ್ವರಿ ಇದ್ದಾಳೆ, ಅವಳಲ್ಲಿ ಮೋಹ ಬೀರಬಾರದು ಪ್ರಭು. ಸುಗ್ರೀವನ ಹಾಗೆ ಅವಳ ದಾಸನಾಗಿ ಬದುಕಬೇಕು ಎನ್ನುವುದಾಗಿ ಸೂಚ್ಯವಾಗಿ, ಸಾಂಕೇತಿಕವಾಗಿ, ಕೆಲವೊಂದು ಬಲ ಪ್ರದರ್ಶನದ ಮೂಲಕ ಸ್ಪಷ್ಟ ತೋರಿಸಿದ್ದಾಳೆ ಪ್ರಭು. ಹಾಗಾಗಿ ನೆರೆ ಗೋಚರಿಸಿದಂತ ಮಹಾತಾಯಿಯ ಮುಂಭಾಗದಲ್ಲಿ ಸಮುದ್ರವನ್ನು ಈಜುವುದಕ್ಕೆ ಹೋಗುವ ಉಪ್ಪಿನ ದೋಣಿಯಂತೆ ನಾವು ಕರಗಿ ಹೋಗುವುದು ಬೇಡ. ಯೋಚಿಸು, ವಿಮರ್ಶಿಸು, ವಿವೇಚ. ರಕ್ತ ಬೀಜ ಆಕೆಯ ಬಗ್ಗೆ ತುಂಬಾ ಮಾತಾಡಿದೆ, ಎಲ್ಲ ವಿಷಯವನ್ನು ನಾನು ಕೇಳಿದೆ. ಸರಿ, ನಿನ್ನ ಅಭಿಪ್ರಾಯ ಅದನ್ನು ತಿಳಿಸು. ಅಭಿಪ್ರಾಯ ಹೌದು ಪ್ರಭು. ನಿನಗೊಂದು ಭಾವ ಇದ್ರೆ ನನ್ನ ಅಭಿಪ್ರಾಯಕ್ಕೊಂದು ಬೆಲೆ ಬರ್ತದೆ. ಯಾವ್ದದು? ಆದದ್ದು ತಪ್ಪಾಗಿದೆ, ಮಾಡಬೇಕಾದ್ದು ಸರಿಯಾದದ್ದು ಬೇರೆ ಉಂಟು. ಯಾವುದು? ಬಿಡು ಬಿಡು
ಮಾಡಿದ ತಪ್ಪನ್ನೇ ಮತ್ತೆ ಮತ್ತೆ ಪುನರಾವರ್ತಿಸುವವನಿಗೆ ಮೂರ್ಖ ಎನ್ನುವುದಾಗಿ ಹೆಸರು. ಜಿಯಾ, ಇಲ್ಲಿಯವರೆಗೆ ಆದ ನಷ್ಟ, ನಮಗೆ ಸಿಕ್ಕಿದಂತಹ ಸೋಲಿನ ಪರಿಣಾಮ, ಇದನ್ನು ನೋಡುವಾಗ ಸ್ಪಷ್ಟ ಗೊತ್ತಾಗ್ತದೆ ನಮ್ಮದು ತಪ್ಪಾಗಿದೆ ಪ್ರಭು. ತಪ್ಪಾಗಿದೆ ಅಂತ ಗೊತ್ತಾದ ಮೇಲೆ ಬುದ್ಧಿವಂತನಾಗಿ ಸರಿ ಮಾಡಬೇಡ್ವೆ. ಮೂರ್ಖತನವನ್ನು ಮುಂದುವರಿಸಬೇಡ. ಬಂದವಳು ತ್ರೈಜಗದೊಡತಿ, ಅವಳಿಗೆ ಸಂಕಲ್ಪ ಸಾಕು ಪ್ರಭು. ಆದರೂ ಇಷ್ಟು ಸಮಯ ಯಾಕೆ ತೆಗೆದುಕೊಂಡಿದ್ದಾಳೆ? ಅವಳಿಗೆ ಆಗುವುದಿಲ್ಲ ಎನ್ನುವ ಕಾರಣಕ್ಕಾಗಿ ಅಲ್ಲ, ಜಡಜ ಪೀಠನ ವರದ ತೆರದಿ ನಮ್ಮನ್ನು ಬದುಕಿಸುವುದಿದ್ರು, ನಮ್ಮನ್ನು ಕೊಲ್ಲುವುದಿದ್ರು, ಜಡಜ ಪೀಠನ ವರದ ತೆರದಲ್ಲಿ ಕೊಡಬೇಕಾದ್ದನ್ನು ತೆಗೀಬೇಕಾದ್ದನ್ನು ಕೊಟ್ಟು ತೆಗೀಬೇಕು ಎನ್ನುವುದಾಗಿ ಭಾವಿಸಿ ಬಂದಿದ್ದಾರೆ ಪ್ರಭು. ಬ್ರಹ್ಮನ ಕಾರುಣ್ಯವನ್ನು ನಾವು ಪಡೆದಿದ್ದೇವೆ. ಯಾಕೆ? ದೇವರಿಗೆ ಕೈ ಮುಗಿದ್ರೆ ಯಾವತ್ತೂ ದೈನ್ಯ ಅಂತ ಆಗುವುದಿಲ್ಲ. ಒಬ್ಬ ಸ್ವಾಭಿಮಾನಿಯಾದವ ಬದುಕುವಾಗ ಏನ್ ಹೇಳ್ಬೇಕು? ವಿನಾ ದೈನ್ಯೇನ ಜೀವನ ಅನಾಯಾಸೇನ ಮರಣ. ಮತ್ತೊಬ್ಬರ ಎದುರಿನಲ್ಲಿ ತಲೆಭಾಗ ಕೂಡದು. ಮತ್ತೊಬ್ಬರ ಎದುರು ಅಂದ್ರೆ ದೇವರ ಎದುರು ತಲೆಭಾಗ ಕೂಡದು ಅಂತಲ್ಲ, ನಮ್ಮ ಹಾಗೆ ಇರುವ ಜೀವರ ಎದುರು ತಲೆಭಾಗ ಕೂಡದು. ಆಗ ಬರಬೇಕಾದಂತ ಒಳ್ಳೆಯ ಸಾರ್ಥಕ್ಯದ ಸಾವು ಬರ್ತದೆ. ನೀನು ಯಾಕೆ ಬ್ರಹ್ಮನಿಗೆ ಕೈ ಮುಗಿದೆ? ಉಳಿದ ಎಲ್ಲರಲ್ಲಿಯೂ ಕೈ ಮುಗಿಯದೆ ಬದುಕಬೇಕು ಎನ್ನುವ ಕಾರಣಕ್ಕಾಗಿ. ಬ್ರಹ್ಮನ ವರದಲ್ಲಿ ಬ್ರಹ್ಮನಿಗಿಂತ ಕೆಳಗೆ ಯಾರಿದ್ದಾರೋ ಅವರೆಲ್ಲರ ಎದುರಿನಲ್ಲಿ ಎದೆಸೆಟಿಸಿ ತಲೆ ಎತ್ತಿ ಬದುಕಲಿಕ್ಕೆ ಆಗ್ತದೆ. ಇವಳು ಬ್ರಹ್ಮನಿಗಿಂತ ದೊಡ್ಡವಳು ಪ್ರಭು. ಬ್ರಹ್ಮನ ತಾಯಿ ಇದ್ದಾಳೆ, ಅವಳ ಎದುರಿನಲ್ಲಿ ತಲೆ ಎತ್ತಿ ಬದುಕಲಿಕ್ಕೆ ಆಗುದಿಲ್ಲ. ಬ್ರಹ್ಮನಿಗೇ ತಲೆಬಾಗಿದ ತಲೆ ನಿನ್ನದು, ಅದಕ್ಕಿಂತ ದೊಡ್ಡವಳು ಬರುವಾಗ ತಲೆ ಎತ್ತಿ ಹೋಗುವುದಾ? ಕೂಡದು ಪ್ರಭು. ಯಾಕೆ ಕೂಡದು ಅಂತ ಕೇಳಿದ್ರೆ, ನಾವು ಬೇಲಿ ದಾಟಿದ್ದೇವೆ. ನಾವು ರಾತ್ರಿಯಲ್ಲೇ ಬದುಕಲಿಕ್ಕೆ ಇರುವುದು. ಪಾತಾಳ ಮತ್ತು ಭೂಲೋಕ ವಶಪಡಿಸಿಕೊಂಡ್ರೆ ತಪ್ಪಲ್ಲ, ದೇವಲೋಕದ ಬೇಲಿ ದಾಟಿ ಹೋದ್ರೆ ತಪ್ಪು. ಅದು 100 ಯಾಗ ಮಾಡಿದವರಿಗಿರುವುದು. ದೇವಲೋಕ ತಕ್ಕೊಳ್ಳಿಕ್ಕಿರುವುದಲ್ಲ ಪ್ರಭು. ದೇವಲೋಕ ನಾವು ಪಡೀಲಿಕ್ಕಿರುವುದು. ಪಡೆಯುವುದು ಬೇರೆ, ತಕ್ಕೊಳ್ಳುವುದು ಬೇರೆ. ಪಡೆಯುವುದು ಅಂತ ಹೇಳಿದ್ರೆ 3 ಮೂರ್ತಿಗಳು ಕೊಡುವುದು. ನೀನು ಆಗಲ್ಲ, ಅವರು ಕೊಟ್ಟದ್ದಲ್ಲ, ನೀನು ಕಸಿದುಕೊಂಡದ್ದು ಪ್ರಭು. ಕೊಡುವುದಿಲ್ಲ ಅಂತ ಅವಳು ಹೇಳಲಿಕ್ಕಿಲ್ಲ. ಸತ್ತವನನ್ನು ಬದುಕಿಸಿದ್ದಾಳೆ, ದೇವಲೋಕವನ್ನು ಕೊಡ್ಲಿಕ್ಕಿಲ್ವಾ? ಆದ್ರೆ ಸತ್ತವನನ್ನು ಬದುಕಿಸಿದ್ಯಾಕೆ? ಅವ ಯಥಾರ್ಥ ಅರಿತುಕೊಂಡು ಅವಳಿಗೆ ಶರಣಾದ. ನಿಮಗೆ ದೇವಲೋಕ, ದಾತ್ರಿಯಲ್ಲಿ ಸುಖ, ಬೇಕಾದಂತ ಸೌಭಾಗ್ಯ ಇನ್ನೂ ಪಡೆದು ಬದುಕಬಹುದು ಪ್ರಭು. ಸುಖವಾಗಿ ಬಾಳಬಹುದು. ಮಾಡಬೇಕಾದ 1 ನಿಮಿಷದ 1 ಕೆಲಸ ಪ್ರಭು, ಬೇರೆ ಏನು ಇಲ್ಲ. ಕತ್ತಿಯಿಂದ ರಕ್ತ ತೆಗಿತೇನೆ ಅಂತ ಹೊರಟಿದ್ಯಲ್ವಾ, ಆ ನಿರ್ಣಯವನ್ನು ಬದಿಗಿಡು. ಕತ್ತಿಯನ್ನು ಕೆಳಗಿಡು, ಕತ್ತನ್ನು ತಗ್ಗಿಸು, ಕೈ ಮುಗಿ, ಅವಳ ಕಾಲು ಹಿಡಿದು ಅಲ್ಲ. ಈಗ ನಮ್ಮವರೆಲ್ಲ ಹೆದರಿದ್ದಾರೆ. ಯಾರು? ನಮ್ಮವರೆಲ್ಲ. ಅವರಲ್ಲ, ನೀನು ಹೆದರಿದೆ. ಯಾಕೆ? ನೀನು ಬೆದರಿದೆ. ನಾನು ಹೇಳಿ ನನ್ನ ಸಮ್ಮುಖದಿಂದ
ಎಂತದ್ದು ನನ್ನ ಬದುಕು ಮುಖ್ಯ ಅಲ್ಲ, ನಿನ್ನ ಬದುಕು ಮುಖ್ಯ ಅಂತ ಬಂದೆ. ನಿನಗೆ ಬೇಡದು ನಮಗೆ ಬೇಕಾ? ನೋಡಿದೆ ದಾನವ ತಿಂತಿಣಿಯನ್ನು ಸೇರಿಸಿಕೊಂಡು ಕದಂಬವನದ ಮಧ್ಯಭಾಗಕ್ಕೆ ಬಂದೆ ಎಂದಾದರೆ ಸುಮಧ್ಯಮೆಯಾಗಿ ಕುಳಿತುಕೊಂಡಂತ ಆದ್ಯಂತರಹಿತೆ, ಒಂದು ಕಡೆಯಲ್ಲಿ ವೈರ ಬಿಟ್ಟಂತಹ ಖಗ ಮೃಗ ಸಂತತಿಗಳು, ಇನ್ನೊಂದು ಕಡೆಯಲ್ಲಿ ಬದುಕಿನ ಅಂತಿಮ ಯಾತ್ರೆಯನ್ನು ಮುಗಿಸಿ ಹೊರಟಂತಹ ಧೂಮ್ರಾಕ್ಷ ಚಂಡಮುಂಡರ ಬೂದಿಯೋ ಹೆಣವೋ ಸ್ಪಷ್ಟ ಹೇಳುತ್ತಾ ಉಂಟು. ಎಲ್ಲಿ ವೈರ ಇಲ್ವೋ ಅಲ್ಲಿ ಬದುಕುಂಟು, ಎಲ್ಲಿ ವೈರ ಉಂಟು ಅಲ್ಲಿ ಸಾವುಂಟು. ಇವಳು ಬಂದ ಮೇಲೆ ಹಾವಿನೊಂದಿಗೆ ಮುಂಗುಸಿಗೆ ವೈರ ಇಲ್ಲ, ಹುಲಿಯೊಂದಿಗೆ ಹುಲ್ಲೆ ಭಯಪಡುವುದಿಲ್ಲ. ಯಾಕಿದು ಅಭಯಂಕರೆಯಾದಂತ ಆಧ್ಯಾತ್ಮದ ಅನುಗ್ರಹವನ್ನು ಕೊಡಬಲ್ಲಂತ ಇವಳು ಬಂದ ಮೇಲೆ ಪ್ರಾಪಂಚಿಕವಾದಂತಹ ಬೇಕು ಬೇಡಗಳಿಗೆ ಸ್ಥಳವೆಲ್ಲಿ? ರಾತ್ರಿ ಹಗಲು, ಸುಖ ಕಷ್ಟ, ಧರ್ಮ ಅಧರ್ಮ, ನೋವು ನಲಿವು, ಮೇಲೆ ಕೆಳಗೆ, ಈ ದ್ವಂದ್ವವನ್ನು ಮೀರಿದ ದ್ವಂದ್ವಾತೀತ ಬಂದಿದ್ದಾಳೆ. ಮತ್ತೆ ವೈರ ಮೋಹ ಎನ್ನುವ ಭಾವ ಬೇಕೇ? ಇದನ್ನು ಮೀರಿದ ವಾತಾವರಣ ಒಂದು ಶುಕ್ರಾಚಾರ್ಯರ ಶಿಷ್ಯರಾಗಿ ನಮಗೆ ಗೋಚರಿಸಬೇಕಿತ್ತು, ಆದರೆ ಗೋಚರಿಸಲಿಲ್ಲ. ಯಾಕೆ ಗೋಚರಿಸಲಿಲ್ಲ ಅಂತ ಕೇಳಿದರೆ ಅವಳ ತಪ್ಪಲ್ಲ, ಅವಳನ್ನು ಅರಿಯುವಲ್ಲಿ ನಮ್ಮ ತಪ್ಪು. ದೇವರನ್ನು ನೋಡಬೇಕಾದ್ದು ಹೇಗೆ, ದೇವರ ದರ್ಶನ ಆಗಬೇಕಾದ್ದು ಹೇಗೆ? ತರ್ಕದಿಂದ ಅಲ್ಲ, ಕಾರ್ಕಶ್ಯದಿಂದ ಅಲ್ಲ,
ಮತ್ತೊಬ್ಬರನ್ನು ಇರಿಯುವ ಅಂಕುಶದ ಬಲದಿಂದ ಅಲ್ಲ, ತಿಳಿಮನದಲ್ಲಿ ನೋಳ್ಪರಿಗೆ ಮಾತ್ರ ದೇವರ ದರ್ಶನ ಆಗುತ್ತದೆ. ಯಾವನು ಕುದಿಯುವ ನೀರಿನಲ್ಲಿ ಮುಖ ನೋಡ್ಲಿಕ್ಕೆ ಹೊರಟ್ರೆ ಅವನಿಗೆ ಮುಖ ದರ್ಶನ ಆಗುವುದಿಲ್ಲ. ತಣ್ಣೀರಿನಲ್ಲಿ ಮಾತ್ರ ಮುಖ ದರ್ಶನ ಆಗುವುದು. ಯಾವನ ಮನಸ್ಸು ತಂಪಿರ್ತದೋ ಅವನಿಗೆ ಅಂತರಂಗದಲ್ಲಿರುವ ಪರಮಾತ್ಮನ ದರ್ಶನ ಆಗುವುದು. ಇವಳು ಯಾರು? ಇವಳೊಂದು ರೂಪದಲ್ಲಿ ಕುಳಿತಿದ್ದರು. ರಕ್ತಬೀಜನಿಗೆ ಒಬ್ಬಳು ಹೆಣ್ಣಾಗಿ ಕಂಡರೂ ಬರೀ ಹೆಣ್ಣಲ್ಲ, 4 ಯುಗಗಳಿಂದ ಆಳುತ್ತಿರುವ ಋಷಿಮುನಿಗಳ ಒಡಲ ಉರಿ, 4 ಯುಗಗಳಿಂದ ಕಣ್ಣೀರು ಸುರಿಸುತ್ತಿರುವ ದೇವತೆಗಳ ಅಂತರಂಗದ ಬೇಗುದಿ, 4 ಯುಗಗಳಿಂದ ಪರಿತಾಪ ಪಡುತ್ತಿರುವ ಸಜ್ಜನರ ಬಿಸಿ ಉಸಿರು, ಇದೆಲ್ಲ ಸೇರಿ ಮಂಗಳದಾಯಕಿಯಾದಂತಹ ಶಿವೆಯನ್ನು ಗಾಢ ಗರ್ವದಲ್ಲಿ ಕುಳಿತುಕೊಳ್ಳುವ ಹಾಗೆ ಮಾಡಿದೆ. ಇವಳನ್ನು ತಿಳಿಯದೆ ಇನಿತಾಯಿತೆ. ಲೋಕ ಕಲ್ಯಾಣಕ್ಕೆ ಅವಳು ಬಂದರೆ ಅವಳನ್ನು ಮದುವೆ ಆಗ್ತೇವೆ ಅಂತ ನಮ್ಮ ಹೊರಟಿದ್ದಾನೆ. ಏನಂದೋಣ? ಮಾಡಲು ಇನ್ನೇನ ಕಟ. ನಾವೇನಿದ್ರು ಅವನ ಅನ್ನಕ್ಕೆ ಬೇಕಾಗಿ ದುಡಿಯುವವರು. ನಮಗೆಲ್ಲಿಂದ ಉಂಟು ಸ್ವಾತಂತ್ರ್ಯ? ಹಾಗಾಗಿ ತಿಳಿದವರು ಹೇಳಿದರು, ಹಸಿವೆ ಆಗ್ತದೆ ಅಂತ ಅನ್ನ ಉಣ್ಣಬೇಡ, ಉಣ್ಣುವ ಅನ್ನ ಉಣ್ಲಿಕ್ಕಿರುವುದ ಉಣ್ಣದೇ ಇರ್ಲಿಕ್ಕಿರುವುದ ಅಂತ ನೋಡು. ಕುಜನನ ಸೇವೆ ಮಾಡಿದರೆ ಕೆಟ್ಟವನ ಅನ್ನ ಉಂಡ್ರೆ ಕೆಟ್ಟವ ಮಾಡಿದ ಪಾಪ ಅವನಿಗೆ ಮಾತ್ರ ಅಲ್ಲ, ಅವ ಸಂಪಾದನೆ ಮಾಡಿ ತಂದು ಹಂಚಿದ್ದಾನಲ್ವ, ಅದನ್ನು ತಿಂದವರಿಗೂ ಅದರ ಪಾಪದ ಫಲ ಸಿಗ್ತದೆ. ನಾವೇನು ಸಂಭಾವಿತ ಸುಭಕರಲ್ಲ. ಮತ್ತೊಬ್ಬರ ತಲೆ ಹೊಡೆದು, ಮತ್ತೊಬ್ಬರ ಎದೆ ಬಗೆದು, ಮತ್ತೊಬ್ಬರ ಬದುಕಿಗೆ ಸಮಾಧಿ ಕಟ್ಟಿ ಅವ ತಂದಂತಹ ವೈಭವವನ್ನು ನಾವು 2 ಕೈಗಳಿಂದ ಬಾಚಿ ಸೆಳೆದುಕೊಂಡು ಅನುಭವಿಸಲಿಲ್ವೇ? ಅದರ ಫಲ ಈ ರೂಪದಲ್ಲಿ ಕಾಣಿಸ್ತಾ ಉಂಟು. ಹಾಗೆ ನಮಗೆ ಮತ್ತೊಬ್ಬರ ನೋವು ಗೊತ್ತಾಗುವುದಿಲ್ಲ ನೋಡಿ. ನಮಗೆ ಆ ನೋವು ಗೊತ್ತಾಗಬೇಕು, ನಮಗೇ ಬರಬೇಕು ಅಂತ ತೋರಿಸಿದ್ದಾಳೆ. ಶುಂಭನ ಕೂಡೆ ಭಾಷೆಯನ್ನೊರೆದು ಬಂದಿಗೆ ಇವಳನ್ನು ಕರ್ಕೊಂಡು ಬರ್ತೇನೆ ಅಂತ ಹೊರಟಿದ್ದೇನೆ. ನಮ್ಮೊಡೆಯನಲ್ಲಿ ಹೇಳಿದ್ದೇನೆ, ಹೋದರೆ ಕೇಡು ಇವಳಿಂದ ಬದ್ದ. ಆದರೂ ನುಡಿಸಿದಪ್ಪೆ. ಯಾಕೆ ನುಡಿಸಿದಪ್ಪೆ? ನನಗೊಂದು ಆಶೆ ಆಕಾಂಕ್ಷೆ ಮೂಡುವುದು ಯಾಕೆ ಅಂತ ಕೇಳಿದರೆ, ನಾವೆಲ್ಲರೂ ಸಾಯಲಿಕ್ಕಿರುವವರಲ್ಲ ಅಂತ ಒಂದು ವಿಶೇಷವಾದಂತಹ ಒಂದು ಭರವಸೆ. ನಾವು ಮಾಡಿದ ಕೆಟ್ಟದ್ದಕ್ಕೆಲ್ಲ ಪ್ರಚೋದನೆ ಮಾಡಿದ ಸುಗ್ರೀವ ಈಗ ಒಳ್ಳೆಯವನಾಗಿ ವ್ಯವಹಾರ ಮಾಡಿರ್ಬೋದು. ಮೊನ್ನೆವರೆಗೆ ಶುಂಭ ಮಾಡಿದ್ದಕ್ಕೆಲ್ಲ ಅವನು ಪ್ರಚೋದನೆ ಕೊಡಲಿಲ್ವ? ಪ್ರಚೋದನೆ ಕೊಟ್ಟ ಸುಗ್ರೀವನಿಗೊಂದು ಬದುಕು ಸಿಗ್ತದೆ ಎಂದಾದರೆ, ಇಲ್ಲಿಯವರೆಗೆ ಕೆಟ್ಟದ್ದು ಮಾಡಿದ ಶುಂಭನಿಗೆ ಯಾಕೆ ಬದುಕು ಸಿಗಕೂಡದು? ಬದಲಾಗಬೇಕು ಎನ್ನುವ ಭಾವ ಬೇಕಷ್ಟೇ. ಮಂತ್ರಿ ಬೇರೆ ಅಲ್ಲ, ರಾಜನ ಬುದ್ಧಿ ಬೇರೆ ಅಲ್ಲ. ಶುಂಭನ ಬುದ್ಧಿಯಂತೆ ಇರುವಂಥ ಅವನ ಮುಖ್ಯಮಂತ್ರಿಯಾದಂಥ ರಕ್ತಬೀಜ ನೋಡುವ, ಬದಲಾಯಿಸಲಿಕ್ಕೆ ಹೊರಡ್ತಾಳೋ ಅಥವಾ ಬದಲಾಯಿಸಲಿಕ್ಕೆ ಇರುವವರಲ್ಲ ನೀವು, ಈ ಪ್ರಪಂಚವನ್ನೇ ಬದಲಾಯಿಸ್ತೇನೆ ಅಂತ ಹೇಳ್ತಾಳೋ. ಸಂಕಲ್ಪ ಅವಳದ್ದು, ಪ್ರಾರ್ಥನೆ ಮಾತ್ರ ನಾವು.
ಒಲಿಯದೆ ಯಾದೇವಿ ಸರ್ವಭೂತೇಶು ಶಕ್ತಿ ರೂಪೇಣ ಸಂಸ್ಥಿತ. ನಮಸ್ತಸ್ಯೈ 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 ನಮೋ. ಪಾದದ್ವಯಗಳಿಗೆ ಪಡೆಪಟ್ಟಿದ್ದೇನೆ. ನನ್ನ ಹೆಸರು ರಕ್ತಬೀಜ. ಶೋಣಿತಾಪುರದ ದೊರೆ ಶುಂಭನಿಗೆ ಅಳಿಯನೂ ಹೌದು, ಅಮಾತ್ಯನೂ ಹೌದು. ಶಕ್ತಿ ರೂಪಿಣಿ ನೀನು. ಯಾರ ರಟ್ಟೆಯಲ್ಲಿ ಬಲ ಬೇಕಾದರೂ ನಿನ್ನ ಸಂಕಲ್ಪ ಬೇಕಮ್ಮ. ನಾನು ಈ ಪ್ರಕರಣಕ್ಕೆ ಸಂಬಂಧಿಸಿ ಮಾತ್ರ ಹೇಳುವುದಲ್ಲ, ಯಾವ ಪ್ರಕರಣದಲ್ಲಿಯೂ ನೀನು ಸಂಕಲ್ಪ ಮಾಡಿದ್ರೆ ಮಾಡದೇ ಇದ್ರೆ ಯಾರಿಗೂ ತ್ರಾಣ ಬರುವುದಿಲ್ಲ. ಇಂದ್ರನಿಗೆ ಹೊಡೆಯುವ ತ್ರಾಣ, ಋಷಿ ಮುನಿಗಳಿಗೆ ಆದಂತಹ ಯಜ್ಞ ಭಂಜನೆ, ಸಜ್ಜನರಿಗೆ ಆದಂತಹ ಆಘಾತ, ಇದೆಲ್ಲ ಆಗುವುದಕ್ಕೆ ನಮಗೆ ತ್ರಾಣ ಬಂದದ್ದು ಯಾಕೆ? ಮೂಲಕ್ಕೆ ನೋಡಿದ್ರೆ ನಿನ್ನದೇ ಸಂಕಲ್ಪ ಇರಬೇಕು. ಅಥವಾ ನಿನ್ನ ಸಂಕಲ್ಪದಂತೆ ವ್ಯವಹರಿಸದೆ ಅವಿವೇಕದಿಂದ ನಾವು ಮುಂದುವರಿದದ್ದು ಹೌದಾದ್ರೆ, ಮಗ ಕೆಟ್ಟವ ಎನ್ನುವ ಕಾರಣಕ್ಕಾಗಿ ತಾಯಿಗೆ ಮಗ ಅಲ್ಲ ಅಂತ ಆಗುವುದಿಲ್ಲಲ್ಲ. ಪ್ರಪಂಚವೆಲ್ಲ ನಿನ್ನ ಸೃಷ್ಟಿ ಎಂದಾದ ಮೇಲೆ ಶೋಣಿತ ಇರಲಿ, ದೇವಲೋಕ ಇರಲಿ, ಪಾತಾಳ ಇರಲಿ, ಭೂಲೋಕ ಇರಲಿ, ಎಲ್ಲವೂ ನಿನ್ನ ಹೊಟ್ಟೆಯೊಳಗೆ ಇರುವುದಲ್ವೇ? ನಿನ್ನ ಹೊಟ್ಟೆಯೊಳಗಿರುವಂತಹ ಶೋಣಿತದಲ್ಲಿರುವಂತಹ ನಮ್ಮವರು ಮಾಡಿದಂತಹ ಕೆಟ್ಟ ಕೃತ್ಯಗಳಿಗೆ ಇಷ್ಟೊಂದು ದೊಡ್ಡ ಪರಿಮಾರ್ಜನೆಯನ್ನು ಮಾಡುವುದಕ್ಕೆ ಬಂದ್ರೆ, ತಾಯೇ, ಶೋಣಿತಾಪುರಕ್ಕೆ ಬೆಂಕಿ ಕೊಡುವುದೇನು, ನಿನ್ನ ಹೊಟ್ಟೆಗೆ ನೀನು ಬೆಂಕಿ ಹಾಕಿಕೊಳ್ಳುವುದೇನು? ತಾಯೇ, ಬೆಂಕಿಯಲ್ಲಿ ಎರಡು ವಿಧ, ಒಂದು ಸುಡುವ ಬೆಂಕಿ, ಮತ್ತೊಂದು ಬೆಳಕು ಕೊಡುವ ಬೆಂಕಿ. ಅಮ್ಮ, ನೀನು ಶೋಣಿತಕ್ಕೆ ಬೆಂಕಿ ಹಾಕೋದು ಬೇಡ, ಶೋಣಿತದಲ್ಲಿ ಒಂದು ಬೆಂಕಿ ಹಾಕುವ. ಅಂದ್ರೆ ಸಪ್ತವಾದಿ ತೊಳಿಲಿಕ್ಕೆ ಒಂದು ಅಗ್ನಿ ಪ್ರತಿಷ್ಠಾಪನೆ ಮಾಡ್ಲಿಕ್ಕೆ ಉಂಟಲ್ಲ, ಪಾಣಿಗ್ರಹಣ ಮಾಡ್ಲಿಕ್ಕೆ ಒಂದು ಸಣ್ಣ ಅಗ್ನಿಗುಂಡ ನಿರ್ಮಾಣ ಮಾಡುವ. ಒಂದು 7 ಹೆಜ್ಜೆ ಹಾಕಿ ಶುಂಭನೊಂದಿಗೆ ಸುತ್ತುವ. ಶುಂಭ ಒಂದು ಹೆಜ್ಜೆ ಹಾಕಿದ್ರೆ ದೇವಿಯೊಂದಿಗೆ ಹೆಜ್ಜೆ ಹಾಕೋದಲ್ವಾ? ಅವನ ಹೆಜ್ಜೆ ಎಷ್ಟು ಸರಿಯಾದೀತೋ ಏನು? ಯಾರು ಇಲ್ಲದೆ ಇಷ್ಟು ಗಟ್ಟಿ ಹೆಜ್ಜೆ ಹಾಕ್ತಾನೆ, ಇನ್ನೊಟ್ಟಿಗೆ ಸೇರಿದ್ರೆ ಹೆಜ್ಜೆ ಎಷ್ಟು ಸರಿಯಾದೀತು. ಈ ಹೆಜ್ಜೆ ತಪ್ಪಲಿಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ದೇವತೆಗಳಿಗೆ ಹೊಡಿ, ದೇವತೆಗಳು ನಮ್ಮ ವಿರೋಧಿಗಳು, ಋಷಿಗಳು ನಮಗೆ ಒಳ್ಳೆದು ಮಾಡುವವರಲ್ಲ, ಹೀಗೆ ಬೋಧಿಸಿದವರೊಂದಿಗೆ ಹೆಜ್ಜೆ ಹಾಕಿದ್ದಾರೆ. ಸರಿ ಮಾಡುವ ಹೆಜ್ಜೆಯನ್ನು ಹಾಕುವುದಕ್ಕೆ ನೀನು ಅಲ್ಲಿಗೆ ಬಂದು ಅವನ ಕೈ ಹಿಡಿದು ನಮ್ಮೆಲ್ಲರನ್ನು ಉದ್ಧರಿಸಬೇಕು ಎನ್ನುವುದಾಗಿ ನಿನ್ನ ಪಾದ ಮೂಲದಲ್ಲಿ ಕಳಕಳಿ. ರಕ್ತಬೀಜ ಕದಂಬಾವನಕ್ಕೆ ಬಂದವನೇ, ನನ್ನ ದಿವ್ಯತ್ವವನ್ನರಿದಂತಹ ನೀನು ವಿಧ ವಿಧವಾಗಿ ಸ್ತುತಿ ಮಾಡಿದೆ, ಸ್ತೋತ್ರ ಮಾಡಿದೆ, ಭಕ್ತಿಯ ಪೂರವನ್ನೇ ಹರಿಯಬಿಟ್ಟೆ ಅಲ್ಲ. ಸಂತುಷ್ಟಳಾದೆ ನಾನು. ನಿನ್ನೊಡೆಯಾದಂತಹ ಶುಂಭನ ಕುರಿತಾಗಿ ಗುಣಗಾನವನ್ನು ಮಾಡುತ್ತಾ ಇದೆಯಲ್ಲ, ನನ್ನನ್ನು ಮದುವೆಯಾಗುವುದಕ್ಕಾಗಿ ಬಯಸಿದ್ದಾನೆ. ಚೆನ್ನಾಗಿ ಅರ್ಥವಿಸಿಕೊಂಡೆ, ನನ್ನದಾದಂತಹ ಪಣದ ವಿಚಾರವಾಗಿ ತಿಳಿಯಬಡಿಸಿದೆ. ಆದರೂ ಅವನು ಬಾರದೆ ಉಳಿದಿದ್ದಾನೆ ಅಂತಾದ್ರೆ ಅವನ ಬರ್ರಣ ಹೇಳಿ ಅವನ ಕುರಿತಾಗಿ ಆಡುತ್ತಿರುವಂತಹ ನೀನು ಒಬ್ಬ ಅಲ್ಪ
ಇದರದ್ದು ಮೂಲೆತ್ತೆ ಬೀಳ್ತೊಂದು ದೇವೇಂದ್ರ ದೇವೇಂದ್ರ ಇಲ್ಲಿ ಅಲಕ ಕೈದತ್ತು ಪೋಯಿಂಚು ಸ್ವರ್ಗಲೋಕ ಕುಡರತಿ ಕುನ್ನಟುಂಡು ಅಹಂಕಾರ ಮನ್ ಕೊಡ್ಚಿ ಅಹಂಕಾರ ಮಂತರ ತೆನ್ನೆ ಕಣ್ಣಗೆ ಮುಟ್ರು ಜಾಗ್ರತೆ ಪೋ ಸ್ವರ್ಗಕ್ಕೆ ಪೋಯೆ ನಾನು ಭಗವಂತರೇ ರಕ್ಕಸನ ಗಿರಿಯಾಗತ್ರ ಆಕಾಶರತೆ ಯತ್ವತ್ತಿಂಚಿ ಮಾಯಕದ ದೈವ ಯಾನು ಎನ್ನ ಕಲೆಗಾರನಿಗೆ ಅದರ ಒಂದೊಂದು ರೀತಿ ಸೇವನೆ ಕೊರೊಂದುಲ್ಲ ಇರತ್ತೆ ಇರಿತ ಗೆಜ್ಜೆ ಸೇವನೆ ಕೊರಪಾಯಿಂಚಿ ಸೇವಾ ಕರ್ತಾರೆ ಒಳ್ಳೆ ರತ್ತ ಭಾರಿ ಸಂತೋಷಾನು ಭಾರಿ ಸಂತೋಷಾನು ಭಾರಿ ಸಂತೋಷಾನು ಅಪ್ಪನ ಸೇವೆ ಮಾಡೋದು ಭಾರಿ ಭಕ್ತಿನ ಭಾರಿ ಗೌಜಿ ಅಂತಾರೆ ಅವ್ರ ದಣದ ಮುಗ್ಲು ಅಪ್ಪನ ಸೇವೆ ನಿಂಚಾರೆ ಭಕ್ತಿನ ಅಂತಂದು ಬಲೆ ನಿಗ್ಲು ಪೋಯಿನವಳಿ ಬತ್ತಲ ನಿಗ್ಲು ಕುಟುಂಬ ಸಂಸಾರ ಕಂಚಿ ಕೈಕಾಂಚಿ ಪುಲೆ ಸಲಹೆ ಹೋವೇ ರೀತಿಯ ಹೊರತು ಬರಲಕ್ಕ ಅಪ್ಪೆಗಾತಂದು ದೇವತಾನಿ ಪ್ರಸಾದ ಭಾಗವತಿರಂತ ಅವಳ ದೇವಪ್ರಸಾದ ಸಿಗ್ತದೆ ಅವಳು ಬಾರಿಯಲ್ಲಿ ಬರಾಡು ಬಾರಿ ಮಲ್ಲ ಜಾಗ ಹಿಡ್ಕೊಳ್ಳೋದು ಬತ್ತಪ್ಪೆ ಚೌಕಲೆ ನೊಂಜಪ್ಪೆ ಚೌಕಲೆ ನಲಿಪಾಯರು ಅಪ್ಪನ ಸೇವೆ ಮಾಡೋದು ಕೊರ್ನೋಡೆ ಬದ ಮಂಟ್ರಿಯಾರು ಅವಳು ನಡದಂಬುಗಳು ಅಪ್ಪನ ಸೇವೆ ನಿಂತಾನೆ ಭಕ್ತಿನ ಮತ್ತೊಂದು ಬಲೆ ಹೋಯಿನವಳಿ ಬತ್ತಲು ಬಿಡಿಸಾಗನಲ್ಲೇ ಮಲ್ಲ ಭಾಗವತರಿಗೆ ಬಂಡ್ಪಾತ್ ಬರ್ಬಾರ್ದು ಚೆಂಡೆದಾರ ಶ್ರೀಧರ ಪಟ್ರೆ ಅವಳು ಒಂಜೆ ಬುಡಿಗೆ ರಡ್ಡುಕೊಂಡು ಭಾರಿ ಒಟ್ಟಿಯಾರು ಅಪ್ಪನ ಸೇವೆ ಮಾಡೋದು ಬೇಕಾದ್ರೆ ಬಿಚ್ಚಾರು ನನ್ನದಂಬುಗಳು ಅಪ್ಪನ ಸೇವೆ ನಿಂತಾನೆ ಭಕ್ತಿನ ಮತ್ತೊಂದು ಬಲೆ ಹೋಯಿನವಳಿ ಬತ್ತಲು ಬಿಡಿಸಾಗನಲ್ಲೇ ಮತ್ತರಗಾರ ಜಾರ ವಚಾರ ರಾವಣ ಭಾರಿ ಭಕ್ತಿನ ಭಾರಿ ಬೋರ್ಲು ಕೊಟ್ಟಿಯಾರು ನನ್ನದು ಮುಗ್ಳು ಅಪ್ಪನ ಸೇವೆ ನಿಂತಾನೆ ಭಕ್ತಿನ ಮತ್ತೊಂದು ಒಲೆ ಮಲ್ಲ ಮದ್ದಲೆಗಾರನೇ ಸೇರಿಗಾರ್ರೆ ಅವ್ರು ಒಂಜಿ ಬೈಯಾಗಿ ಬರ್ತಾರೆ ಅಪ್ಪನ ಸೇವೆ ಮಾಡೋದು ದೀತು ಕೊಡ್ತು ಕೊಟ್ಟಿಯಾರು ಹೊಡಿತಾರೆ ನನ್ನದು ಮುಗ್ಳು ಅಪ್ಪನ ಸೇವೆ ನಿಂತಾನೆ ಭಕ್ತಿನ ಮತ್ತೊಂದು ಒಲೆ ಕೋಣೆ ಬತ್ತಲು ಬಿಡಿ ಸಾಕ್ಯಾನೊಳ್ಳೆ ಭಾಗವತರೇ ಕೇರಳ ಭಾಗ್ಯ ಅಣ್ಣ ಭಾರಿ ಮಾಲ ಸಭೆ
ಬುಕ್ಕ ಪೂರ ಹೋಯ್ತ್ರಿ ರತೆ ಆಂಡಲ ಇತ್ತನಾಕ್ಲೆ ನೊರಿಯರೆಲ್ಲ ಎತ್ತರ ಪೊರ್ತು ಸುಮಾರು ರಾಸಿಗೆ ಪೊಲಿ ಪಾಡ್ಗ ಅಪ್ಪನ ಸೇವೆ ಮಾಡೋದು ಕುಳೊಂದು ತೀಯರು ಉಂಟೊಂದು ತೀಯರು ಕೆಲವದಕ್ಲ ಅಂಚಿಂಚಿ ಬಂದು ತೀಯರು ಕೆಲವದಕ್ಲು ಬೇಗ ಮುಗಿದು ಮಣ್ಣು ಗೊತ್ತಿತ್ತಲ್ಲ ಜೊತೊಂದು ತೀಯರು ಕೆಲವದಕ್ಕೂ ಅವನು ಸ್ವಂತ ಅಪ್ಪಗನೆ ಹೋಯ್ತಿರಿ ಮಾತರಿಗಳ ಅಪ್ಪನ ಅನುಗ್ರಹ ಹೊಂದೊಂದೇ ಮಾತವನಿ ಪ್ರಸಾದ ಭಾಗವತರೇ ಅಮೃತಗಳಿಗೆ ಬೋಡು ವಿಷಗಳಿಗೆ ಬರ್ಪಿಂಚಿ ವೇಳೆ ಮಣಿಮಂಚಾವು ಸೇರೋಡತ್ತೆ ಸೇರೋಡನ್ನೇ ಸೂಪರ್ ಪುಣುಂದು ಬಂಜಿಸು ಹೊಂಡ ಉಳಾಯ್ತು ಭಾರತ ನಾನು ಹಿರಿಯ ಬರ್ಬಿಡು ಅಂದಾಜ ಅವ್ರು ಹಿರಿಯ ಕುಟುಂಬ ಸಂಸಾರ ಅದು ಇವಾಗ ಬಂಡ ನಾನು ಈಗ ಬರಲಿ ಭಾಗವತರೇ ಬಂಡಣ ಅಂತಪ್ಪ ಕರ್ಕ ಅಮೃತ
ಮಗಳನ್ನು ಕಳುಹಿಸಿಕೊಟ್ಟೆ, ಎಲ್ಲರನ್ನು ಕೊಂದು ಕಳೆದೆ. ಮದುಮಗನಾಗಿ ಬಂದವ ಶುಂಭ ಕಂಡಿಯ ಸುರನಾಥ ದೈಯರ ಮಗನೇ ದೇವಪೀಠ ಬರಿದಾಗಿದೆ. ನಾ ಕವನ್ನಡರು ಮೂರು ಲೋಕವನ್ನು ಪರಿಪಾಲಿಸಿಕೊಂಡು ಬಾ. ಅಮ್ಮ, ಮುಂದಕ್ಕೆ ನಿಮ್ಮನ್ನು ಕಾಣುವಂತ ಬಗ್ಗೆ ಹೇಗೆ ತಾಯೇ? ಆ ಯೋಗವನ್ನು ಕರುಣಿಸುತ್ತೇನೆ. ಮುಂದಕ್ಕೆ 28ನೇ ದ್ವಾಪರ ಯುಗದಲ್ಲಿ ಶ್ರೀಹರಿಯು ಕೃಷ್ಣಾಭಿಧಾನದಿಂದ ಧರೆಯಲ್ಲಿ ಅವತರಿಸುವುದಕ್ಕಿದ್ದಾನೆ. ಆತನ ತಂಗಿಯಾಗಿ ಮಾಯೆ ಎನ್ನುವ ಹೆಸರಿನಿಂದ ಒಂದು ಮುಹೂರ್ತ ಮಾತ್ರ ಗೋಚರಿಸುವುದಕ್ಕಿದ್ದೇನೆ. ಅಷ್ಟೇ ಅಲ್ಲದೆ ದುರುಳನಾದಂತಹ ಅರುಣಾಸುರ ರಣಕ್ಷೇತ್ರದಿಂದ ಓಡಿ ಹೋಗಿದ್ದಾನೆ. ಆತನು ವಧಿಸಬೇಕಾಗಿ ಕಲಿಯುಗದಾದಿಯಲ್ಲಿ ಲಿಂಗರೂಪಿ ಭ್ರಮರಾಂಬಿಕೆಯಾಗಿ ಕಾಣಿಸಿಕೊಳ್ಳುವುದಕ್ಕಿದ್ದೇನೆ. ಶುಭ ಕಾಲದ ನಿರೀಕ್ಷೆಯಲ್ಲಿ ನೀವೆಲ್ಲರೂ ಇದ್ದುಕೊಳ್ಳಿ. ಮುಂದಕ್ಕೆ ಶುಭದಾಯಕಳಾಗಿರ್ತೇನೆ, ಅಂತರ್ಧಾನಳಾಗುತ್ತೇನೆ.
ಅಂತರ್ಧಾನನಾಗುತ್ತೇನೆ. ಅಂತರ್ಧಾನ ಅಂಬರ ಪದದಿಂದ ದರಿಗಿಡಿದು ದುಷ್ಟರನ್ನು ಸಂಹರಿಸಿ ಲೋಕಕ್ಕೆ ಕ್ಷೇಮವನ್ನು ಒದಗಿಸಿಕೊಟ್ಟಳು ಮಹಾಮಾತೆಯಾಗಿದ್ದಾಳೆ. ಮಾತ್ರವಲ್ಲ, ಬರಿದಾದಂತಹ ಪೀಠವನ್ನು ಏರುವುದಕ್ಕೆ ಅನುಗ್ರಹವನ್ನು ಮಾಡಿಕೊಟ್ಟಿದ್ದಾಳೆ. ನೋಡಿರಲು ಅಮ್ಮನ ಮಹಿಮೆಯನ್ನು. ಇದುವೇ ಶ್ರೀದೇವಿ ಮಹಾತ್ಮೆ. ಇಂತಹ ಪುಣ್ಯ ಕಥಾನಕವನ್ನು ಯಾರು ಆಡಿಸಿದ್ದಾರೋ, ಯಾರು ಭಕ್ತಿಯಿಂದ ಕಣ್ತುಂಬಿಕೊಂಡಿದ್ದಾರೋ ಅವರಿಗೆಲ್ಲರಿಗೂ ಕೂಡ ನಾವು ನಂಬಿಕೊಂಡು ಬಂದಿರುವಂತಹ ಬ್ರಹ್ಮರಾಂಬಿಕೆಯು ಸಕಲ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಎನ್ನುವ ಹಾಗೆ ಕೇಳಿಕೊಳ್ಳುತ್ತಾ ಈ ಕಥೆಗೆ ಮಂಗಳ ಹಾಡುವುದಕ್ಕೆ ಭಾಗದಲ್ಲಿ ಅಪ್ಪಣೆಯನ್ನು ಗೆಲ್ತಾ ಇದ್ದೇನೆ. ಭದ್ರಂ ಶುಭಂ ಚಂದ್ರಕಲಾ ವಾಸುದೇವ ಶೆಟ್ಟಿಗಾರ್ ಮತ್ತು ಮಕ್ಕಳು ಮತ್ತು ಮನೆಯವರು ಚಂದ್ರಕಲಾ ಮಕ್ಕಳು ಶಾಪ ಅಟ್ಟಿಗಾರರು ಸಂಪನ್ನರಾದಂತಹ ತಮ್ಮ ಮೂರು ಲೋಕವು ಕೊಟ್ಟಿರುವಂತಹ ದೇವರ
ದೇವರು ಭಯ ದೇವರು ಪರವಾಗಿ ಶ್ರೀರಾಮ